2018 ವರ್ಲ್ಡ್ ಕಪ್ ನಾನು ಮಿಸ್ ಆಗಿದ್ದು ಬಿಕಾಸ್ ಐ ವಾಸ್ ಶಾರ್ಟ್ ಆನ್ ಫಂಡ್ಸ್. ವೆನ್ ಐ ಮಿಸ್ ದಟ್ ಗೋಲ್ಡ್ ಪೊಸಿಷನ್ ಇಟ್ ರಿಯಲಿ ಬ್ರೋಕ್ ಮಿ ಅಂತ ಹೇಳಿ. ಫಸ್ಟ್ ಗೋಲ್ಡ್ ಮೆಡಲ್ ಗೆದ್ರಲ್ಲ, ಆ ಜರ್ನಿ ಹೇಗಿತ್ತು? ಐ ರಿಮೆಂಬರ್ ದ ಫಸ್ಟ್ ನ್ಯಾಷನಲ್ಸ್ ಹೋಗುವಾಗ ದ ಸೀ ವಾಸ್ ವೆರಿ ರಫ್. ಐ ವಾಸ್ ಲೈಕ್ ಪ್ಯಾಡ್ಲಿಂಗ್ ಸೋ ಹಾರ್ಡ್ ಅಂಡ್ ಐ ಆಮ್ ಸೀಯಿಂಗ್ ಬ್ಯಾಕ್. ಹುಡುಗಿರು ಇನ್ನೂ ಹಿಂದೆ ಇದೆ. ಹೌದಾ? ಪ್ರೌಡ್ ದಟ್ ಐ ಆಮ್ ಫ್ರಮ್ ಕರ್ನಾಟಕ. ನೀವು ಮೊದಲಾಗಿ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಶುರು ಮಾಡಿದಾಗ ನೀವ್ ಏನೇನ್ ಚಾಲೆಂಜಸ್ ನ ಫೇಸ್ ಮಾಡ್ತೀವಿ? ಯಾಕೆ ಸ್ಪೋರ್ಟ್ ಮಾಡ್ತಿದ್ಯಾ, ಇದು ಹುಡುಗರು ಮಾಡೋದು ಸ್ಪೋರ್ಟ್ ಅಲ್ಲ, ಕಪ್ಪಾಗ್ತಿದ್ಯಾ, ಸ್ವಿಮ್ಮಿಂಗ್ ಬರಲ್ಲ ನಿಂಗೆ, ಇದೇನ್ ಬಟ್ಟೆ ಹಾಕ್ತಿದ್ಯಾ. ಸ್ಟಾರ್ ಪ್ಲೇಯರ್ಸ್ ಇಂದ ಒಂದು ಕ್ರೀಡೆ ಇಲ್ಲ ಆಟ ಬೆಳೆಯುತ್ತಾ, ಇಲ್ಲ ಆ ಕ್ರೀಡೆ ಆ ಸ್ಪೋರ್ಟ್ ಇಂದ ಒಬ್ಬ ಸ್ಟಾರ್ ಪ್ಲೇಯರ್ ಬೆಳಿತಾನ ಅಂತ? I feel like we both uplift each other. So I uplift the sport. Correct. Maybe the sport uplifts me as well. ತಂದೆಯವ್ರನ್ನ ನೀವು ಕಳ್ಕೊಂಡಾಗ ಐ ಆಮ್ ಶೂರ್ ಅದೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿರುತ್ತೆ ನಿಮ್ಮ ಲೈಫ್ ಅಲ್ಲಿ. ಅವ್ರು ನನ್ನ ಅಪ್ಪ. ಸೊ ನಾಟ್ ಎವ್ರಿಬಡಿ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಸ್ ಗೋಯಿಂಗ್ ಥ್ರೂ ಅಂತ ಹೇಳ್ಬೋದು. ಇಟ್ಸ್ ನಾಟ್ ಈಸಿ ಅಂತ ಹೇಳ್ಬೋದು. ಡ್ಯಾಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಶುರು ಮಾಡಿದಾಗ ನಿಮ್ಗೆ ಒಳಗಡೆ ಫಿಯರ್ಸ್ ಇತ್ತಾ, ಇದು ವರ್ಕ್ ಆಗುತ್ತೋ ಇಲ್ವೋ, ಇಲ್ಲ ಜಸ್ಟ್ ವೆಂಟ್ ವಿತ್ ದ ಫ್ಲೋ? I was very scared. This is a very big male-dominated industry in the country. Hard work beats all these doubts I had in mind. So there was one big wave that came. ನಾನು ನೀರಲ್ಲಿ ಬಿದ್ದು ನನಗೆ ಕಲ್ಲು ಹೊಟ್ಟೆಗೆ ತಾಗಿ. No matter how well you are at the sport, never be overconfident when you are in the sea. ಸಮುದ್ರವೇ ಇವರಿಗೆ ಪ್ಲೇ ಗ್ರೌಂಡ್, ಅಲೆಗಳೇ ಇವರಿಗೆ ಸಾರಥಿ, ಉಪ್ಪು ನೀರು ಇವರ ಪಾಲಿಗೆ ದಿವ್ಯ ಔಷಧ, ಕಡಲ ಕಿನಾರೆ ಇವರಿಗೆ ಗೆಲುವಿನ ಇಶಾರೆ, ಸಮುದ್ರದಲ್ಲಿ ಭಾರತದ ಬಾವುಟ ಹಾರಿಸಿದ ಹೆಮ್ಮೆಯ ಕನ್ನಡತಿ, 9 ನ್ಯಾಷನಲ್ 4 ಇಂಟರ್ನ್ಯಾಷನಲ್ ಮೆಡಲ್ ಗೆದ್ದಿರೋ ಭಾರತದ ಮೊಟ್ಟ ಮೊದಲ ಮಹಿಳಾ ಸ್ಟ್ಯಾಂಡಪ್ ಪೆಡಲರ್, ಕಡಲ್ ಸರ್ಫಿಂಗ್ ಸ್ಕೂಲ್ ರೂವಾರಿ ತನ್ವಿ ಜಗದೀಶ್. ವೆಲ್ಕಮ್ ಟು ದ ಶೋ ತನ್ವಿ. ಥ್ಯಾಂಕ್ ಯು. ಹೇಗಿದ್ದೀರಾ ನೀವು? ಚೆನ್ನಾಗಿದ್ದೇನೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಸಾಧನೆಗಳನ್ನ ನೀವು ಮಾಡಿರೋದು ನೋಡ್ತಾ ಇದ್ರೆ ನನ್ಗನ್ಸೋದು ಯು ಆರ್ ನಾಟ್ ಜಸ್ಟ್ ಅ ವಾಟರ್ ಗರ್ಲ್, ಟು ಮೀ ಐ ಫೈಂಡ್ ಯು ಅ ಆಬ್ಸಲ್ಯೂಟ್ ವಂಡರ್ ಗರ್ಲ್. ಥ್ಯಾಂಕ್ ಯು. 10 ವರ್ಷದ ತನ್ವಿಗೆ ಉಸಿರಾಟದ ಸಮಸ್ಯೆಗಳಿತ್ತು. ಆ ಸಮಸ್ಯೆಗಳಿಗೆ ನೆಮ್ಮದಿ ಮತ್ತು ಔಷಧಿ ಸಿಕ್ಕಿದ್ದು ಸಮುದ್ರದಲ್ಲಿ. ಅದು ಹೇಗೆ? ಸೊ ನನಗೆ ಚಿಕ್ಕಯಿಂದ ಕೂಡ ನನಗೆ ಬ್ರೀತಿಂಗ್ ಇಶ್ಯೂ ಸ್ವಲ್ಪ ಇತ್ತು. ಸೊ ವೀಸಿಂಗ್ ಅಂತ ಹೇಳ್ತಾರೆ ಅದಕ್ಕೆ. ಮತ್ತು ಸ್ವಿಮ್ಮಿಂಗ್ ಇಸ್ ಸಮಥಿಂಗ್ ನನಗೆ ಯಾರೂ ಕಲಿಸಲಿಲ್ಲ ತುಂಬ ಚಿಕ್ಕ ಇರುವಾಗ. ಬಿಕಾಸ್ ನಮ್ಮ ಫ್ಯಾಮಿಲಿಯಲ್ಲಿ ನಾನು ಸಮುದ್ರ ಹೋಗೋದಂದರೆ ತುಂಬ ಹೆದರಿಕೆ. ನಮ್ಮ ಬೀಚ್ ಹೋದರೆ ಸಹ ಸ್ಯಾಂಡಲ್ಲಿ ಮಾತ್ರ ನಿಲ್ಲೋದು. ಅಮ್ಮ ನೀರಿಗೆ ಹೋಗಲಿಕ್ಕೆ ಬಿಡ್ತಾ ಇರಲಿಲ್ಲ ನಮಗೆ. ಸೊ ನನಗೆ ತಲೆಯಲ್ಲಿತ್ತು, ನನಗೆ ನೀರು ಹೆದರಿಕೆ ಆದರೂ ಕೂಡ ನನಗೆ ನೀರಿಗೆ ಹೋಗಬೇಕಂತ ತುಂಬ ಆಸೆ ಇತ್ತು. ಸೊ ಓವರ್ ದ ಟೈಮ್ ನನಗೆ ಸರ್ಫಿಂಗ್ ಬಗ್ಗೆ ಗೊತ್ತಾಗುವಾಗ ಐ ವಾಸ್ ಲೈಕ್, ಅಣ್ಣ ಬಂದು ನನಗೆ ಹೇಳಿದ್ದ, ತನ್ವಿ ಸರ್ಫಿಂಗಲ್ಲಿ ಸಮುದ್ರಕ್ಕೆ ಹೋಗಿ ವೇವ್ಸ್. ಅಸ್ ಲೈಕ್ ನನಗೆ ಆಗಿದ್ದು ಗೊತ್ತಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿ. ಹೌದಾ, ನಿಮ್ಮ ಅಣ್ಣ ಹೋಗ್ತಾ ಇದ್ರಾ? ಫಸ್ಟ್ ಅವರ ಹೋಗಿದ್ದು. ಓಕೆ, ಅವ್ರ ಭಯ ಇರಲಿಲ್ಲ ನೀರಂತ? ಇಲ್ಲ ಇಲ್ಲ. ನಿಮ್ಗೆ ಚಿಕ್ಕ ವಯಸ್ಸಿಂದ ಅದು ಹೇಗೆ ಅಂದರೆ, ಬಿಕಾಸ್ ನೀವು ಅಲ್ಲೇ ಹುಟ್ಟು ಬೆಳೆದಿದ್ದು, ಸೊ ಅಲ್ಲಿ ಏನಕ್ಕೆ ನಿಮಗೆ ಅಂದರೆ ತುಂಬ ನ್ಯಾಚುರಲ್ ಆಗಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಆಟ ಆಡ್ತಾರಲ್ವಾ ನೀರಲ್ಲಿ, ಇಲ್ಲ ತಂದೆ ತಾಯಿ ಬಿಡಲ್ವಾ ಅದಕ್ಕೆ? ತಂದೆ ತಾಯಿ ಬಿಡ್ತಾ ಇರಲಿಲ್ಲ. ಬಿಕಾಸ್ ಅಗೇನ್ ಫಾರ್ ಮೈ ಸೇಫ್ಟಿ ಇಟ್ ಸೆಲ್ಫ್, ಐ ವಿಲ್ ನೆವರ್ ಬ್ಲೇಮ್ ದೆಮ್. ಓಕೆ ಓಕೆ. ಬಟ್ ನನಗೆ ತುಂಬ ಅಂದರೆ ಬ್ಯಾಡ್ ಸ್ಟೋರೀಸ್ ಮಾತ್ರ ಕೇಳಿದಲ್ಲ. ಸೊ ನನಗೆ ಸಮುದ್ರ ಹೋಗಿ ಸ್ವಲ್ಪ ಹೆದರಿಕೆ ಇತ್ತು. ಏನು ಸ್ಟೋರೀಸ್ ಕೇಳ್ತಾ ಇದ್ರಿ? ಸೊ ಸಮುದ್ರದಲ್ಲಿ ಈಜಿ ಡ್ರೌನಿಂಗ್ ಆಗೋದು, ಸೊ ಅದು ಸ್ಟೋರೀಸ್ ಎಲ್ಲ ನಾವು ಕೇಳಿ ಚಿಕ್ಕ ವಯಸ್ಸಿಂದ ಅದು ಸ್ಟೋರೀಸ್ ಕೇಳಿ ದೊಡ್ಡಾಗಿದ್ದು. ಸೊ ಅದೊಂದು ಹೆದರಿಕೆ ಇರ್ತದೆ. ಯಾಕೆಂದ್ರೆ ಎಲ್ಲರೂ ನಾವೆಲ್ಲ ಇಲ್ಲಿಂದ ಬೆಂಗಳೂರಿಂದ ಎಲ್ಲ ಬೇರೆ ಬೇರೆ ಜಾಗದಿಂದ ನಾವೆಲ್ಲ ಬೀಚ್ ಹತ್ರ ಹೋದಾಗ ನಾವು ನೀರಲ್ಲಿ ಆಟ ಆಡ್ಬೇಕು ಅಂತ ಹೋಗ್ತೀವಿ. ಬಟ್ ನೀವು ಅಲ್ಲೇ ಇದ್ದು ನಿಮ್ಮ ತಂದೆ ತಾಯಿ ಭಯ ಪಡ್ತಾರೋ ನಿನ್ನ ಕಳ್ಸಕ್ಕೆ. ನಿಮ್ ತಂದೆ ತಾಯಿ ಹೋಗ್ತಾ ಇರೋ ನೀರಿಗೆ? ಅವರು ತುಂಬಾ ಡೀಪ್ ಹೋಗುದಿಲ್ಲ, ಅಂದ್ರೆ ಬೀಚ್ ಕರ್ಕೊಂಡು ಹೋಗ್ತಿದ್ರು ಚಿಕ್ಕ ಇರುವಾಗ ಕೂಡ. ಓಕೆ. ಆಮೇಲೆ ಈ ವೀಸಿಂಗ್ ಇಶ್ಯೂಸ್ ಹೇಗೆ ಸಾಲ್ವ್ ಆಯ್ತು ಮತ್ತೆ? ಆಲ್ ಥ್ಯಾಂಕ್ಸ್ ಟು ದ ಸ್ಪೋರ್ಟ್. ಸೊ ಇದು ನಾನು ಸರ್ಫಿಂಗ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಸ್ಟಾರ್ಟ್ ಆದ್ಮೇಲೆ ನಂದು ಬ್ರೀತಿಂಗ್ ಮತ್ತೆ ಬಿಕಾಸ್ ನಂದು ಬ್ರೀತಿಂಗ್ ತುಂಬಾ ಕಮ್ಮಿ ಆಯ್ತು, ಕಾನ್ಫಿಡೆನ್ಸ್ ಇನ್ ಲೈಫ್ ಗಾಟ್ ಬೆಟರ್. ಓಕೆ. ಅಂಡ್ ಐ ವಾಸ್ ಬೇರೆ ಸ್ಪೋರ್ಟ್ ಕೂಡ ಆಟ ಆಡ್ಲಿಕ್ಕೆ ತುಂಬಾ ಈಸಿ ಆಗ್ತಿತ್ತು. ಸೊ ನನಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಚಿಕ್ಕಾಗಿ. ಸೊ ನಾನು ಎಮಪಿಲ್ ಸ್ಕೂಲಲ್ಲಿ ಕಲಿತು. ಸೊ ದೇರ್ ವಿ ಹ್ಯಾಡ್ ಫುಟ್ಬಾಲ್. ಸರ್ಫಿಂಗ್ ಆಲ್ಸೋ ಹೆಲ್ಪ್ ಮೀ ಇನ್ ಅದರ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತ ಅನಿಸ್ತು ನನಗೆ. ಸೊ ವೀಸಿಂಗ್ ಆಕ್ಚುಲಿ ಸರ್ಫಿಂಗ್ ಇಂದ ನೀವು ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗು ನೀರಲ್ಲಿ ಹೋಗಿ ನೀವು ಯಾವಾಗ ಶುರು ಮಾಡಿದ್ರಿ ಪ್ರಾಕ್ಟೀಸ್, ಅವಾಗ ಕಡಿಮೆ ಆಯ್ತಾ? ತುಂಬಾ ಕಮ್ಮಿ ಆಯ್ತು. ಐ ವಾಸ್ ಈಟಿಂಗ್ ಸಮ್ ಮೆಡಿಕೇಶನ್ಸ್, ಫುಲ್ಲಿ ಸ್ಟಾಪ್ಡ್.
ಓಕೆ. ಹಾಗೆ. ಸೊ ಇಟ್ ಆಕ್ಚುಲಿ ಹೆಲ್ಪ್ಸ್ ಇಲ್ಲ ನಿಮ್ಮ ವಿಷಯದಲ್ಲಿ ಹಾಗಾಯ್ತಾ ಅದು? ಐ ಡೋಂಟ್ ನೋ ಇಫ್ ದೇರ್ ಇಸ್ ಅ ಟೆಕ್ನಿಕಲ್ ಸ್ಟಡಿ ಬಿಹೈಂಡ್ ಇಟ್, ಬಟ್ ಇನ್ ಮೈ ಕೇಸ್ ನಂಗೆ ತುಂಬ ಹೆಲ್ಪ್ ಆಯಿತು. ಓ ನೈಸ್. ಇವಾಗ ನಿಮ್ಮ ವೀಸಿಂಗ್ ಹೇಗಿದೆ? ಇಟ್ ಈಸ್ ಲೈಕ್ ಬಿಕಾಸ್ ಆಫ್ಟರ್ ದ ಇಂಜುರಿ ನಂದು ಟ್ರೈನಿಂಗ್ ಸ್ವಲ್ಪ ಕಮ್ಮಿ ಆಗಿದೆ. ಐ ಫೀಲ್ ಲೈಕ್ ನಾನು ಸಮುದ್ರಕ್ಕೆ ಹೋಗ್ಲಿಲ್ಲ ಆದ್ರೆ ತುಂಬಾ ಟೈಮ್ ಸ್ವಲ್ಪ ವೀಸಿಂಗ್ ಬರ್ತದೆ. ಅಂಡ್ ಇಫ್ ಐಮ್ ಬ್ಯಾಕ್ ಟು ದ ಸೀ ನಂದು ವೀಸಿಂಗ್ ಎಲ್ಲ ಹೋಯ್ತು. ಸೊ ನಾವು ಜ್ವರ ಬಂದ್ರೆ ಸಮುದ್ರ ಹೋಗಿ ಈಜು ಬರೋದು ಹಾಗೆ ಆಗಿದೆ. ಅಂದ್ರೆ ನೀವು ಎಷ್ಟು, ಹೌ ಆಫನ್ ಡು ಯು ಗೋ ಟು ದ ಓಷನ್? ದಿನ ಹೋಗ್ತೀರಾ ನೀವು? ಆಲ್ಮೋಸ್ಟ್ ಎವ್ರಿ ಡೇ. ಆಲ್ಮೋಸ್ಟ್ ಎವ್ರಿ ಡೇ. ಈಗ ಸ್ವಲ್ಪ ಸರ್ಫ್ ಸ್ಕೂಲ್ ಸ್ಟಾರ್ಟ್ ಮಾಡಾದ್ಮೇಲೆ ಆಫೀಸ್ ವರ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಸಮ್ಟೈಮ್ಸ್ ಯು ಫೈಂಡ್ ಮಿ ಲೆಸ್ ಇನ್ ದ ವಾಟರ್. ಬಟ್ ಸಮುದ್ರದಲ್ಲಿ ವೇವ್ಸ್ ಎಲ್ಲ ದೊಡ್ಡ ಆಗುವಾಗ ನಾವು ಅಲ್ಲೇ ಇರೋದು ತುಂಬಾ ಟೈಮ್, ನೀರಲ್ಲಿ ಇರ್ತೇವೆ. ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಬರೋದು ಹಾಗೆ. ಓ ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ರಾತ್ರಿ ಹೊತ್ತು ಹೋಗ್ತೀರಾ? ಇಲ್ಲ ರಾತ್ರಿ ಹೊತ್ತು, ಬಿಕಾಸ್ ರಾತ್ರಿ ಹೊತ್ತು ಟೈಡ್ಸು ಅಲೆಗಳು ಜಾಸ್ತಿ ಇರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಕಾಣೋದು ಇಲ್ಲ ಅಲ್ಲ. ಸೊ ಮೂನ್ ಇದ್ ಲೈಟ್ ಇದ್ರೆ, ಚಿಕ್ಕಿರುವಾಗ ನ್ಯೂ ಇಯರ್ ಒಂದು ರಿಚುವಲ್ ತರ ಇತ್ತು ಅಣ್ಣ ಹೊಟ್ಟೆ ಎಲ್ಲ. ಸೊ ಬೈಲೂಮಿನೆನ್ಸ್, ಈಗ ಬೈಲೂಮಿನೆನ್ಸ್ ತುಂಬಾ ಫೇಮಸ್ ಆಗಿದೆ. ನಾವು ಚಿಕ್ಕಿರುವಾಗ ಅಷ್ಟು ಫೇಮಸ್ ಆಗ್ಲಿಲ್ಲ. ಸೊ ನಂಗೆ ಇನ್ನೂ ನೆನಪಿದೆ 2016 or 17 ನ್ಯೂ ಇಯರ್ ಮೂನ್ ಲೈಟ್ ತುಂಬಾ ಸ್ಟ್ರಾಂಗ್ ಇತ್ತು. ಸೊ ವಿ ವರ್ ಏಬಲ್ ಟು ಸರ್ಫ್. ಅಂಡ್ ನಾವು ಸರ್ಫ್ ಮಾಡುವಾಗ ಬೈಲೂಮಿನೆನ್ಸ್ ಗ್ಲೋ ನಮ್ದು ಚೀಕ್ಸ್ ಅಲ್ಲಿ ಪ್ಯಾಡಲ್ ಮಾಡುವಾಗೆಲ್ಲ ಬರ್ತಿತ್ತು. ಹೌದಾ? ಸೊ ಅಣ್ಣ ಹತ್ರ ಹೇಳ್ತಿದೆ, ಸೊ ದಿಸ್ ಇಸ್ ದ ಮೋಸ್ಟ್ ಮೆಮೊರೇಬಲ್ ನ್ಯೂ ಇಯರ್ ಆಫ್ ಮೈ ಲೈಫ್ ಅಂಡ್ ಐ ಕ್ಯಾನ್ ಸ್ಟಿಲ್ ಸೇ. ಅದು ಎಲ್ಲಿ ನೀವು ಇರೋ ಜಾಗದಲ್ಲಿ ಬರ್ತಾ ಇತ್ತು? ಮುಲ್ಕಿಯಲ್ಲಿ ಇತ್ತು ಹಾಗೆ. ಓ ನೈಸ್. ಬಿಕಾಸ್ ಅದಕ್ಕೆ ತುಂಬಾ ಜನ ತುಂಬಾ ಟ್ರಾವೆಲ್ ಮಾಡ್ತಾರೆ, ಅದನ್ನ ನೋಡ್ಬೇಕು, ಲೈಟ್ ನೋಡ್ಬೇಕು. ಅದನ್ನ ನೋಡಿ ದೊಡ್ಡ ಆಗಿದ್ದು. ಹೌದಾ? ಇಂಟ್ರೆಸ್ಟಿಂಗ್. ತುಂಬಾ ಅಂದ್ರೆ ತುಂಬಾ ಸುಂದರವಾದ ದೃಶ್ಯ ಅನ್ಸುತ್ತಲ್ವಾ ಅದು? ಇಟ್ಸ್ ವೆರಿ ಬ್ಯೂಟಿಫುಲ್. ಆಮೇಲೆ ನಿಮ್ಗೆ ನೀವು ಹೋಗಿ ಸ್ವಿಮ್ ಮಾಡ್ಬೇಕಾದ್ರೆ ನೀವು ಯಾವತ್ತೂ ನಿಮ್ ಸ್ಕಿನ್ ಡಾರ್ಕ್ ಆಗುತ್ತೆ, ಇಲ್ಲ ನನಗೇನೋ ಬೇರೆ ತರ ಏನಾದ್ರು ಆಗುತ್ತೆ ಅಂತ ಯೋಚನೆ ಮಾಡ್ತೀರಾ? ಇಲ್ಲ ಜಸ್ಟ್ ತುಂಬಾ ವಾಟರ್ ಅಂದ್ರೆ ಅಷ್ಟಿಷ್ಟನಾ ನಿಮ್ಗೆ? ವಾಟರ್ ಅಂದ್ರೆ ಅಷ್ಟಿಷ್ಟ. ವಾಟ್ ಎವರ್ ಕಾನ್ಸಿಕ್ವೆನ್ಸಸ್ ಐ ಹ್ಯಾವ್ ಗಾಟ್, ಐ ನೆವರ್ ಬಾದರ್ಡ್ ಮೀ. ಹಾಗೆ ಬೇರೆಯವ್ರು ಬಂದು ಹೇಳ್ತಿದ್ರು, ಬಟ್ ಐ ವಾಸ್ ಲೈಕ್ ಲೀಸ್ಟ್ ಬಾದರ್ಡ್. ಆಮೇಲೆ ನೆಮ್ಮದಿ ಹೇಗೆ ಸಿಕ್ತು ನಿಮ್ಗೆ? ಐ ಥಿಂಕ್ ಸಮುದ್ರದಲ್ಲಿ ಹೋಗೋದು, ಬಿಕಾಸ್ ನನಗೆ ಚಿಕ್ಕದಿಂದ ಸಮುದ್ರ ಅಂದ್ರೆ ತುಂಬ ಇಷ್ಟ. ಸೊ ಅದೊಂದು ಕ್ಯೂರಿಯಾಸಿಟಿ ಇತ್ತು, ಹೌ ಇಸ್ ದ ಲೈಫ್ ಔಟ್ ದೇರ್ ಅಂತ. ಅಷ್ಟು ಡೀಪ್ ಹೋಗಿ, I don't know, it changed the perspective of my life. I was a very hyper naughty kid and to be a very calm person. It's calmed you down? Yeah, a lot. ಹೌದಾ? ಅಲ್ಲಿ ಹೋದ್ಮೇಲೆ ತುಂಬಾ ಒಂದು ರಿಲ್ಯಾಕ್ಸೇಷನ್ ಸಿಕ್ತು. Yeah, I feel like I'm so content in life ಅಂತ ಹೇಳ್ಬೋದು. ಓ ನೈಸ್. ಬಿಕಾಸ್ ನಾವು ಕೇಳಿದೀವಿ ವಾಟರ್ ಅಂತ ಅಂದ್ರೆ ಅದೊಂಥರ ಕಾಮ್ನೆಸ್ ತಗೋಬರುತ್ತೆ ನಿಮ್ಮಲ್ಲಿ ಅಂತ. ಬಟ್ ನೀವು ಹೇಳ್ದಂಗೆ ಸಮುದ್ರ ಅಂತ ಒಂದು ಭಯಾನೂ ಇರುತ್ತೆ, ಬಟ್ ಅದು ನೋಡಿದಾಗ ಅದೊಂದು ಆಸೆನೂ ಇರುತ್ತೆ, ಒಳಗೆ ಹೋಗ್ಬೇಕು, ಅಲ್ಲವರೆಗೂ ಹೋಗೋಣ. ಬಟ್ ಅದು ಹೋದಾಗ ಒಂದು ಸ್ವಲ್ಪ, ಬಿಕಾಸ್ ಅದು ಆ ವಾತಾವರಣ ಗೊತ್ತಿರಲ್ಲ. ನೀವು ಇವತ್ತು ಎಷ್ಟು ಡೀಪ್ ಹೋಗ್ತೀರಾ ಹೋದಾಗ ಸಮುದ್ರದಲ್ಲಿ? ಲೈಕ್ ಇಫ್ ಐ ಆಮ್ ಗೋಯಿಂಗ್ ಡೀಪರ್, ಸೊ 5 kilometers ತನಕ ಹೋಗಿದೆ. ಹೌದಾ? ಬಟ್ ಇಫ್ ಐ ಆಮ್ ಗೋಯಿಂಗ್ ಆನ್ ಸೈಡ್ ಸ್ಟ್ರೆಚ್, ಸೊ ನಮ್ದು ಮುಲ್ಕಿ ಊರಿಂದ ಉಡುಪಿ ಆಲ್ಮೋಸ್ಟ್ 45 kilometers ಇದೆ. ಸೊ ನಾನು ಸೈಡ್ ವೇಸ್ ಅಲಾಂಗ್ ದ ಕೋಸ್ಟ್ ಸಮುದ್ರದಲ್ಲಿ ಪ್ಯಾಡಲ್ ಮಾಡ್ಕೊಂಡು ಹೋಗಿದ್ದೇನೆ. ಅಣ್ಣ ಕೂಡ ಬಂದಿದ್ದಾನೆ, ಒಬ್ಳೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ನಾನು. ಅಂದ್ರೆ ಉಡುಪಿಯಿಂದ ಮುಲ್ಕಿಯಿಂದ ಉಡುಪಿಗೆ 45 kilometers. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದೇವೆ, ಸಂಜೆ 6 ಗಂಟೆಗೆ ರೀಚ್ ಆಗಿದೆ. ಅಷ್ಟು ಸ್ಟಾಮಿನಾ ಇದೆ. ಮಧ್ಯದಲ್ಲಿ ಬ್ರೇಕ್ ತಗೊಂತೀರಾ? ಚಿಕ್ಕ ಬ್ರೇಕ್ ತಕೊಳ್ಳಿದ್ದೇವೆ, ಸ್ವಲ್ಪ ಫುಡ್ ಎಲ್ಲ ಬ್ಯಾಗ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು. ಓ ನೈಸ್. ಸೈಡ್ ಪ್ಯಾಡ್ಲಿಂಗ್ ಮಾಡ್ಕೊಂಡು. ಸಖತ್ ಇಂಟ್ರೆಸ್ಟಿಂಗ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಜರ್ನಿ. ಎಲ್ಲರೂ ರೋಡು ಮತ್ತೆ ಫ್ಲೈಟ್ ಅಂತ ಬೇರೆ 45 kilometers ನಡ್ಕೊಂಡು ಹೋಗ್ತಾರೆ. ಬಟ್ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಡಿಫ್ರೆಂಟ್ ವ್ಯೂ. ಆ ವ್ಯೂ ಹೇಗಿತ್ತು ಅಂದ್ರೆ ಹೋಲ್ ಕೋಸ್ಟ್ ಲೈನ್ ನೋಡ್ತಾ? ಇಟ್ಸ್ ವೆರಿ ಬ್ಯೂಟಿಫುಲ್. ನಂಗೆ ಆಕ್ಚುಲಿ ಐ ಹ್ಯಾಡ್ ಟೂ ಥಿಂಗ್ಸ್. ಸೊ ನಂಗೆ ಈ ಪ್ರಪಂಚವನ್ನು ನೀರಿಂದ ನೋಡುದು ಅದೊಂದು ದೃಶ್ಯ ತುಂಬಾ ಚಂದ ಇತ್ತು. ಸೊ ಐ ಆಲ್ವೇಸ್ ಸೇ ಇಟ್ಸ್ ವೆರಿ ಬ್ಯೂಟಿಫುಲ್ ಟು ಸಿ ದ ಲ್ಯಾಂಡ್ ಫ್ರಮ್ ದ ವಾಟರ್. ಹೌದು. ಅಂಡ್ ದ ಸೆಕೆಂಡ್ ಥಿಂಗ್ ಇಸ್, ನಾವು ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಮಾಡ್ಕೊಂಡು ಹೋಗುವಾಗ ವಿ ಮೆಟ್ ಅ ಲಾಟ್ ಆಫ್ ಫಿಶರ್ಮೆನ್ಸ್. ಸೊ ದೇರ್ ವಾಸ್ ಟೂ ಪರ್ಸ್ಪೆಕ್ಟಿವ್. ಒಂದು, ದೇ ವರ್ ವೆರಿ ವರಿಡ್, ವಾಟ್ ಆಮ್ ಐ ಡೂಯಿಂಗ್ ಇನ್ ದ ವಾಟರ್. ದೇರ್ ವರ್ ಅದರ್ set of people who were so happy that I was stand-up paddling. Alva? Yeah, they were very proud and some were able to recognize me. So, hey, ನಿನ್ನ ಹೆಸರು ತನ್ವಿ ಅಲ್ಲ, ನೀ ಸ್ಟ್ಯಾಂಡ್-ಅಪ್ ಪ್ಯಾಡ್ಲಿಂಗ್ ಹೋಗಿದ್ಯಲ್ಲ, ಕಾಂಪೀಟ್ ಮಾಡ್ತೀಯಲ್ಲ, ನಮ್ಮೂರವಳು. ಸೊ ಹಾಗೆ ಹೇಳ್ತಿದ್ರು. ಸೊ ಇನ್ನಷ್ಟು ಜನಕ್ಕೆ ಒಂದು ಸ್ವಲ್ಪ ಆಶ್ಚರ್ಯನೂ ಆಗಿರುತ್ತೆ, ಇವ್ರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಅಲ್ವಾ? ಸ್ಪೋರ್ಟ್ ಅಂತ ಗೊತ್ತಿಲ್ಲ, ಸ್ಟಿಲ್ ನ್ಯೂ ಸ್ಪೋರ್ಟ್. ಹೌದು. ಅಲ್ಲ, ಸ್ಟ್ಯಾಂಡ್-ಅಪ್ ಪೆಡ್ಲಿಂಗ್ ಅಂದ್ರೆ ಏನು? ಅಂಡ್ ಸ್ಟ್ಯಾಂಡ್-ಅಪ್ ಪೆಡ್ಲಿಂಗ್ ಈ ಕನಸು ಹೇಗೆ ಹುಟ್ಟು ಬಂತು ನಿಮ್ಗೆ? ಸೊ ಸ್ಟ್ಯಾಂಡ್-ಅಪ್ ಪ್ಯಾಡ್ಲಿಂಗ್ ಇಸ್ ಅ ಸಿಸ್ಟರ್ ಸ್ಪೋರ್ಟ್ ಆಫ್ ಸರ್ಫಿಂಗ್ ಅಂತ ಹೇಳ್ತೇನೆ. ಇಟ್ಸ್ ಅ ವೆರಿ ಈಸಿ ವೇ ಟು ಮೇಕ್ ಅದರ್ಸ್ ಅಂಡರ್ಸ್ಟ್ಯಾಂಡ್. ಸೊ ಸರ್ಫಿಂಗ್ ತರನೇ ಸ್ಟ್ಯಾಂಡ್-ಅಪ್ ಪ್ಯಾಡ್ಲಿಂಗಿಗೆ ದೊಡ್ಡ ಸ್ಟ್ಯಾಂಡ್-ಅಪ್ ಪ್ಯಾಡಲ್ ಬೋರ್ಡ್ ಇರ್ತದೆ. ಅಂಡ್ ಹಿಯರ್ ದ ಮೇನ್ ಎಲಿಮೆಂಟ್ ಇಸ್ ನಮ್ಮ ಹತ್ರ ಒಂದು ಪ್ಯಾಡಲ್ ಇರ್ತದೆ ಕೈಯಲ್ಲಿ. ಸೊ ಯು ಯೂಸ್ ದಟ್ ಟು ಪುಲ್ ಅಂಡ್ ದೆನ್ ಮೂವ್ ಇನ್ ದ ವಾಟರ್. ಸರ್ಫಿಂಗ್ ಅಲ್ಲಿ ನಾವು ಹೊಟ್ಟೆ ಮೇಲೆ ಮಲಗಿ ಕೈಯಲ್ಲಿ ಪ್ಯಾಡಲ್ ಮಾಡ್ತೀವಿ. In stand-up paddling, you're standing all the time and you have a paddle to pull. But the board is the same?
ದ ಬೋರ್ಡ್ ಇಸ್ ಡಿಫ್ರೆಂಟ್. ಸೊ ಸರ್ಫಿಂಗ್ ಇದು ಬೋರ್ಡ್ ಸ್ಲೈಟ್ಲಿ ಸ್ಮಾಲರ್ ಇರ್ತದೆ, ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಬೋರ್ಡ್ ತುಂಬಾ ದೊಡ್ಡ ಇರ್ತದೆ ಆಸ್ ಪರ್ ವಾಟ್ ಯುರ್ ಡೂಯಿಂಗ್. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಲ್ಲಿ ರೇಸ್ ಮಾಡ್ಬೋದು, ಕ್ರೂಸ್ ಮಾಡ್ಬೋದು, ಸರ್ಫಿಂಗ್ ಮಾಡ್ಬೋದು. ಸೊ ತುಂಬಾ ಆಸ್ಪೆಕ್ಟ್ಸ್ ಇರ್ತದೆ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಲ್ಲಿ. ಸೊ ಹಾಗೆ ಮತ್ತೆ ವೆನ್ ಇಟ್ ಕಮ್ಸ್ ಟು ಮೈ ಡ್ರೀಮ್, ಐ ಥಿಂಕ್ ದ ಪ್ಲೇಸ್ ವೇರ್ ಐ ಗ್ರೋ ಅಪ್, ಮುಲ್ಕಿ, I saw a lot of people doing this sport. So looking at them, like I also, but it was mainly men doing the sport. So and I met a very amazing woman named April Zilk. So ಅವರು US ಇಂದ ಇಲ್ಲಿ ಟ್ರೈನಿಂಗ್ ಮಾಡ್ತಿದ್ರು. ಸೊ ಶಿ ವಾಸ್ ಟ್ರಾವೆಲಿಂಗ್ ಇನ್ ಇಂಡಿಯಾ. ಅವರು ಲೈಕ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮುಲ್ಕಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು, ನಮ್ದು ಅಲ್ಲಿ ಸರ್ಫ್ ಸ್ಕೂಲ್ ಅಲ್ಲಿ ಸ್ಟೇ ಆಗಿ. ಆ್ಯಂಡ್ ನನಗೆ ಅವರನ್ನು ನೋಡಿ ತುಂಬ ಖುಷಿ ಆಯ್ತು. ಆ್ಯಂಡ್ ಐ ಥಿಂಕ್ ಶಿ ಈಸ್ ಒನ್ ಸೋಲ್ ರೀಸನ್ ವೈ ಐ ಆಮ್ ಸೋ ಇನ್ಸ್ಪೈರ್ಡ್ ಟು ಡೂ ದ ಸ್ಪೋರ್ಟ್. ಹೇಗೆ ಇನ್ಸ್ಪಿರೇಷನ್ ಆಯ್ತು ನಿಮಗೆ? ಅಂದರೆ I always thought it's a very hard sport because I again saw a lot of my brothers and ಹುಡುಗರು ಮಾಡ್ತಾ ಇದ್ರು. So I didn't see a lot of women doing this. ಆ್ಯಂಡ್ ಅವರು ಎಷ್ಟು ಫಾಸ್ಟ್ ಆಗಿ ಪ್ಯಾಡಲ್ ಮಾಡ್ತಿದ್ರು. ಐ ವಾಸ್ ಲೈಕ್ ಐ ವಾಂಟ್ ಟು ಡೂ ದಟ್ ಸಮ್ ಡೇ. Sometimes when you see somebody else you realize that I also want to do that. Nice. And how long ಅಂದ್ರೆ ಮುಲ್ಕಿಯಲ್ಲಿ ತುಂಬಾ ಸರ್ಫ್ ಸ್ಕೂಲ್ಸ್ ಇದೆಯಾ ಅಲ್ಲಿ? ಮುಲ್ಕಿಯಲ್ಲಿ ಸರ್ಫ್ ಸ್ಕೂಲ್ಸ್ ಇದೆ. ಇಟ್ಸ್ ಲೈಕ್ ಅ ಸರ್ಫಿಂಗ್ ಬರ್ತ್ ಪ್ಲೇಸ್. ಹೌದಾ? ಓಕೆ, ದಟ್ಸ್ ನೈಸ್. ಅಂಡ್ ಪೀಪಲ್ ಕಮ್ ಫ್ರಮ್ ಎವ್ರಿವೇರ್, ಬೇರೆ ಕಡೆ ದೇಶದಿಂದನೂ ಬರ್ತಾರಾ ಇಲ್ಲ ಇಂಡಿಯನ್ಸೇ ಬರ್ತಾರಾ ಜಾಸ್ತಿ? ಎಲ್ಲ ಲೈಕ್ ಮುಂಚೆ ನಾವು ಚಿಕ್ಕಿರುವಾಗ ಸರ್ಫಿಂಗ್ ಮಾಡುವಾಗ ತುಂಬಾ ಕಮ್ಮಿ ಇಂಡಿಯನ್ಸ್ ಬರ್ತಿದ್ರು, ತುಂಬ ಫಾರಿನರ್ಸ್ ಸರ್ಫಿಂಗ್ ಮಾಡಲಿಕ್ಕೆ ಬರ್ತಾರೆ. ಬಟ್ ಐ ಥಿಂಕ್ ನೌ ದ ರೇಷಿಯೋ ಹ್ಯಾಸ್ ಚೇಂಜ್. ತುಂಬ ಇಂಡಿಯನ್ಸ್ ಕೂಡ ಸರ್ಫಿಂಗ್ ಬರ್ತಾರೆ. ಹಾಗೆ ಇಂಡಿಯಾದಲ್ಲಿ ಇನ್ನೆಲ್ಲಿ ಸರ್ಫ್ ಮಾಡ್ಬೋದು? ಸೊ ಅಗೇನ್ ಮೈ ಲೈಕ್ ದ ಪ್ಲೇಸ್ ವೇರ್ ಐ ಸರ್ಫ್ ಉಡುಪಿ, ಸೊ ಮುಲ್ಕಿ, ಆ್ಯಂಡ್ ಸ್ಟಾರ್ಟ್ಸ್ ಫ್ರಮ್ ಲೈಕ್ Vizag, and then Tamil Nadu alli there are a lot of places. Kerala, Karnataka has a lot of places. Goa, Maharashtra. So I think slowly to other coast also it will go. ಅಂದ್ರೆ ಈ ಸ್ಪೋರ್ಟ್ ಪಿಕ್ ಅಪ್ ಆಗ್ತಾ ಇದೆ ಇಂಡಿಯಾದಲ್ಲಿ? ತುಂಬಾ ಪಿಕ್ ಅಪ್ ಆಗ್ತಿದೆ. ನೈಸ್. ಪೀಪಲ್ ಆರ್ ಆಕ್ಚುಲಿ ಪ್ರಾಕ್ಟಿಸಿಂಗ್ ದಿಸ್. ಓಕೆ. ಆಮೇಲೆ ಈ ಕನಸು ಹೇಗೆ ಅಂದ್ರೆ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ನೀವು ಮಾಡಬೇಕು ಅಂತ ಯಾವಾಗ ನೀವು ಹೇಳಿದ್ರಲ್ಲ ಇನ್ಸ್ಪಿರೇಷನ್ ಅಂತ ಆಯ್ತು ಅಂತ, ಅದಾದ್ಮೇಲೆ ಅದನ್ನ ಹೇಗೆ ನೀವು ಪರ್ಸ್ಯೂ ಮಾಡಿದ್ರಿ, ಅದನ್ನ ಹೇಗೆ ನೀವು ಮುಂದುವರ್ಸಿದ್ರಿ? ಸೊ ನನಗೆ ಸ್ಪೋರ್ಟ್ ಮಾಡೋದು ತುಂಬಾ ಇಷ್ಟ ಆಯ್ತು. ಐ ಯೂಸ್ ಟು ಸರ್ಫ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಎಟ್ ದ ಸೇಮ್ ಟೈಮ್. ಬಟ್ ಕಾಂಪೀಟ್ ಮಾಡಲಿಕ್ಕೆ ನನಗೆ ಒಂದು ಅಪರ್ಚುನಿಟಿ ಸಿಕ್ಕಿತ್ತು. ಸೊ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಬಿಕಾಸ್ ಐ ವಾಸ್ ಸ್ಟಿಲ್ ತುಂಬ ಯಂಗ್, ಫಸ್ಟ್ ನ್ಯಾಷನಲ್ಸ್. ಬಟ್ ಆ್ಯಂಡ್ ಆ್ಯಸ್ ಆಲ್ ಮೈ ಲೈಫ್ ಐ ಹ್ಯಾವ್ ಟ್ರೈನ್ಡ್ ವಿತ್ ಬಾಯ್ಸ್, ಗೋಯಿಂಗ್ ದೇರ್ ಆ್ಯಂಡ್ ಮೀಟಿಂಗ್ ಆಲ್ ದ ಅದರ್ ವುಮೆನ್ ಡೂಯಿಂಗ್ ದ ಸ್ಪೋರ್ಟ್, ಅವರನ್ನು ನೋಡಿ ತುಂಬ ಖುಷಿ ಆಯಿತು. ನಂತರ ತುಂಬ ಜನಕ್ಕೆ ಸಮುದ್ರ ಅಂದರೆ ತುಂಬ ಪ್ರೀತಿ ಇದೆ. ಆ್ಯಂಡ್ ಲುಕಿಂಗ್ ಎಟ್ ದೆಮ್ ಆ್ಯಂಡ್ ಪ್ಯಾಡ್ಲಿಂಗ್, ಆ್ಯಂಡ್ ಐ ರಿಮೆಂಬರ್ ನಮ್ಮದು ಸ್ಟಾರ್ಟ್ ಲೈನಲ್ಲಿ ಫುಲ್ ನರ್ವಸ್ ಆಗ್ತಿದೆ ನನಗೆ. ಆ್ಯಂಡ್ ಸ್ಟಾರ್ಟ್ ಮಾಡುವಾಗ ನಾನು ಎಷ್ಟು ಫಾಸ್ಟ್ ಹೋಗ್ತಿದ್ದೆ ಅಂದರೆ, ಆ್ಯಂಡ್ ಐ ವಾಸ್ ಲೈಕ್ ಐ ವಿಲ್ ಗಿವ್ ಕ್ರೆಡಿಟ್ಸ್ ಟು ಆಲ್ ದ ಪೀಪಲ್ ಹ್ಯಾವ್ ಟ್ರೈನ್ಡ್ ಇನ್ ವಿಲ್ಕಿ ಬಿಕಾಸ್ ಐ ವಾಸ್ ದಿಸ್ ಗುಡ್ ಬಿಕಾಸ್ ನಾನು ಅವರೊಟ್ಟು ಅಷ್ಟು ಟ್ರೈನಿಂಗ್ ಮಾಡಿದ್ದೇನೆ. ಆ್ಯಂಡ್ ದೇ ವೇರ್ ಲೈಕ್ ನೆವರ್ ಹ್ಯಾವಿಂಗ್ ಎನಿ ಸಿಂಪತಿ ಫಾರ್ ಮಿ. ಚೆನ್ನಾಗಿ ಟ್ರೈನಿಂಗ್ ಮಾಡ್ತಿದ್ರು. ಆ್ಯಂಡ್ ಐ ವನ್ ವಿತ್ ಅ ಬಿಗ್ ಲೀಡ್. ಐ ಥಿಂಕ್ ದ ರೇಸ್ ಹ್ಯಾಪನ್ ಇನ್ Tamil Nadu, the first nationals I went. And I was like, it inspired me so much because ನಾನು ಹೇಗಾದರೂ ನಾನು ಪುಷ್ ಮಾಡಿ ಹೋಗಿದ್ದೇನೆ. And I think from there I didn't look back. The first game only you won? Yeah. Oh nice. Because ಚಿಕ್ಕ ಮಕ್ಕಳಿಗೆ ನೀರಲ್ಲಿ ಆಟ ಆಡಬೇಕು ಅಂದ್ರೆ ಇಷ್ಟ, ತುಂಬಾ ಇಷ್ಟ. ಹೌದು. ಆದ್ರೆ ಅದೊಂದು ಸ್ವಲ್ಪ ಭಯಾನೂ ಇರುತ್ತೆ. ಹೌದು. ಅದೇ ಸಮುದ್ರದಲ್ಲಿ ಆಟ ಆಡಬೇಕು ಅಂದ್ರೆ ತನ್ವಿ ಅವ್ರಿಗೆ ಸಮುದ್ರ ಹೇಗೆ ಪ್ಲೇ ಗ್ರೌಂಡ್ ಹೇಗಾಯ್ತು? ಸೊ ತುಂಬ ಜನಕ್ಕೆ ಪ್ಲೇ ಗ್ರೌಂಡ್ ಲ್ಯಾಂಡ್ ಆಗಿರ್ತದೆ, ನನಗೆ ಪ್ಲೇ ಗ್ರೌಂಡ್ ಸಮುದ್ರ. ಐ ವಿಲ್ ಆಲ್ವೇಸ್ ಸೇ ದಟ್. ಸೊ ನಾನು ಸರ್ಫಿಂಗ್ ಕೂಡ ಮಾಡ್ತೇನೆ, ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಕೂಡ ಮಾಡ್ತೇನೆ. ಸೊ ಸರ್ಫಿಂಗ್ ಇಸ್ ಮೋರ್ ಆಫ್ ಅ ಸ್ಪೋರ್ಟ್ ಐ ಡೂ ಕಂಪ್ಲೀಟ್ಲಿ ಔಟ್ ಆಫ್ ಪ್ಯಾಷನ್ ಅಂತ ಹೇಳ್ಬೋದು. ಬಟ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಇಸ್ ಒನ್ ಸ್ಪೋರ್ಟ್ ವೇರ್ ಐ ಹ್ಯಾವ್ ಗ್ರೋನ್ ಸೋ ಮಚ್ ಆಸ್ ಅನ್ ಇಂಡಿವಿಜುವಲ್. ಸೊ ಐ ಲವ್ ಟು ಕಾಂಪೀಟ್ ಇನ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್. ಸೊ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಇಸ್ ಲೈಕ್ ಒನ್ ಸ್ಪೋರ್ಟ್ ಐ ರಿಯಲಿ ಲವ್ಡ್ ಪಿಕ್ಕಿಂಗ್ ಅಪ್ ಫ್ರಮ್ ಅ ವೆರಿ ಯಂಗ್ ಏಜ್. ಸೊ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಲ್ಲಿ ಜನರಲಿ ಒಂದು ರೇಸ್ ಥರ ಇರ್ತದೆ. ಸೊ if you consider ocean as a playground, so ನಮ್ದೊಂದು 17 kilometers ವರ್ಲ್ಡ್ ಕಪ್ ಅಲ್ಲಿ 12 to 16 kilometer ರೇಡಿಯಸ್ ಅಲ್ಲಿ ನಮ್ದು ಕಾಂಪಿಟೇಷನ್ ಇರ್ತದೆ. ಸೊ ದೇ ವಿಲ್ ಪುಟ್ ಸಮ್ ಮಾರ್ಕರ್ಸ್. ಸೊ ಹಾಗೆ, ಸೊ ದಟ್ಸ್ ಹೌ ಮೈ ಜರ್ನಿ ಬಿಗ್ಯಾನ್. ಮನೇಲಿ ಯಾರು ನಿಮ್ಗೆ ಹೆದರಿಸಿಲ್ವಾ ಇಲ್ಲ ಪ್ರೆಷರ್ ಹಾಕಿಲ್ವಾ? ಹೋಗ್ಬಾರ್ದಂತ ಯಾರು ತುಂಬಾ ಜಾಸ್ತಿ ಪ್ರೆಷರ್ ಹಾಕಿದ್ರು? ಸೊ ಆಕ್ಚುಲಿ ಚಿಕ್ಕಿರುವಾಗ ನಂಗೆ ನಮ್ಮ ಫ್ಯಾಮಿಲಿ ಮೇಲೆ, ಅಮ್ಮ ಅಪ್ಪ ಮೇಲೆ ತುಂಬಾ ಬೇಜಾರಾಗ್ತಿತ್ತು ಬಿಕಾಸ್ ನಂಗೆ ಹೋಗ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಬಟ್ ಆನ್ ಅನ್ ಅದರ್ ಪರ್ಸ್ಪೆಕ್ಟಿವ್ ಗ್ರೋಯಿಂಗ್ ಅಪ್ ನಂಗೆ ಗೊತ್ತಾಯ್ತು ದೇ ವರ್ ವೆರಿ ಕನ್ಸರ್ನ್ಡ್ ಆಫ್ ಮೈ ಸೇಫ್ಟಿ. ಹೌದು, ಕರೆಕ್ಟ್. ಆಸ್ ಅ ಕಿಡ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ಐ ವಾಸ್ ಸೋ ಆಂಗ್ರಿ. ನಂಗೆ ತುಂಬಾ ಸಿಟ್ಟು ಬರ್ತಿತ್ತು. ಆಸ್ ಅ ಕಿಡ್ ಅಂದ್ರೆ ಯಾವ ವಯಸ್ಸಲ್ಲಿ ಅದು ಅರ್ಥ ಆಗಿಲ್ಲ ನಿಮ್ಗೆ?
maybe around the age of 13 or 14, and Okay. it took me few years, just maybe 3-4 years, when I realized that ನನ್ನ ಅಮ್ಮಗೆ ನಾನು ತುಂಬ ಲೈಕ್ ಕನ್ಸರ್ನ್ ಇತ್ತು, ಸೊ ಅದಕ್ಕೆ ಅವ್ರು ಹಾಗೆ ಹೇಳ್ತಿದ್ರು. ನೀವು ಯಾವ ವಯಸ್ಸಲ್ಲಿ ಶುರು ಮಾಡಿದ್ದು? So I was around 9 or 10 when I picked it up. Okay. And then I was very on and off for the first few years. Okay. And then by the age of 12-13, I started to doing the sport much more. Okay. So 2014 ಅಲ್ಲಿ ನಾನು ಫಸ್ಟ್ ನ್ಯಾಷನಲ್ಸ್ ಹೋದೆ. So it then there was no stop. I kept going. ನೀವು ಮನೆಯಲ್ಲಿ ಅಂದ್ರೆ ಈ ವಾತಾವರಣ ಹೇಗಿತ್ತು ನಿಮ್ಮ ಮನೆಯಲ್ಲಿ? ಅಂದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇದ್ರು? ಅವರು ಅಂದ್ರೆ ಅವ್ರಿಗೆ ಈ ಸಮುದ್ರದಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರಾ, ಇಲ್ಲ ಫಿಶರೀಸ್ ಅಲ್ಲಿ ಇದ್ರಾ? Okay. ಅವರ ನಿಮ್ಮ ಮನೇಲಿ ಏನು ಮಾತಾಡ್ತೀರಾ? ನಿಮ್ಮ ಭಾಷೆ ಏನು? ಓಕೆ. ಸೊ ನನ್ನ ಫ್ಯಾಮಿಲಿ ಬಗ್ಗೆ, ಸೊ ನಾನು ಹುಟ್ಟಿದ್ದು ಮುಲ್ಕಿಯಲ್ಲಿ, ಬಟ್ ಐ ಲಿವ್ಡ್ ಇನ್ ಮ್ಯಾಂಗ್ಳೂರ್ ಮೋಸ್ಟ್ ಆಫ್ ಮೈ ಲೈಫ್. ಓಕೆ. ಸೊ ನನ್ನ ಅಪ್ಪ ಹೆಸರು ಜಗದೀಶ್ ಅಂತ, ಅವರು ಹಿಂದೂಸ್ತಾನ್ ಪೆಟ್ರೋಲಿಯಂ ಅಲ್ಲಿ ಕೆಲಸ ಮಾಡ್ತಿದ್ರು. ಓಕೆ. ನನ್ನ ಅಮ್ಮ ಹೆಸರು ಕವಿತಾ, ಅವರು ಹೌಸ್ ವೈಫ್, ಅಂಡ್ ಐ ಗ್ರೋ ಅಪ್ ಇನ್ ಅ ವೆರಿ ಸಿಂಪಲ್ ಡೌನ್ ಟು ಅರ್ತ್ ಫ್ಯಾಮಿಲಿ. ಸೊ I learned a lot from my family, is what I'll say. So my dad came from a community named Ganiga, and my mom came from a community named Mogavira. And when it comes to Mogavira, because this relates to my sport a lot, it's called as a fisherman community. So people from my mom's community went to fishing and all of that. Okay. So they had a very strong background ಸಮುದ್ರದಲ್ಲಿ. Okay. And I can feel like I relate to that a lot, because ನಾನು ಸಮುದ್ರದಲ್ಲಿ ಪ್ರಾಕ್ಟೀಸ್ ಮಾಡುವಾಗ, ನಾನು ಸಮುದ್ರದಲ್ಲಿ ಟ್ರೈನ್ ಮಾಡುವಾಗ, I feel like it's my blood that pushes me sometimes, because sometimes ಸಮುದ್ರ ಎಷ್ಟು ರಫ್ ಆಗಿರ್ತದೆ, ಇಟ್ಸ್ ಯುವರ್ ಮೈಂಡ್ ಪವರ್ ಅಂಡ್ ಸಮಥಿಂಗ್ ಯುವರ್ ಮಸಲ್ ಪವರ್ ದಟ್ ಪುಷಸ್ ಯು. ಆನ್ಸೆಸ್ಟ್ರಲಿ ಒಂದೇನೋ ಬಂದಿರುತ್ತೆ ನಿಮ್ಮಲ್ಲಿ, ಜೆನೆಟಿಕ್ಸ್ ಅಲ್ಲಿ And I feel like ಬಂದಿರುತ್ತೆ. it's a blessing I have from my ancestors as Correct, well. correct. Because that actually it makes an impact that the background you come from. Yeah. ಅದೆಲ್ಲ ಒಂದು ಸ್ವಲ್ಪ ನಿಮ್ಗೆ ಆ ತರ ಒಂದು ಗುಣಗಳಿರುತ್ತೆ ನಿಮ್ಮಲ್ಲಿ. ಅದು ಕೆಪಾಸಿಟಿ ನೀವು ಹೇಳ್ದಂಗೆ how to face the sea. Yeah. Maybe it's come from, your mother's side. It's a huge possibility because we are all about genetics ಅಂತ. Okay, so ಆ ಥರ ನಿಮ್ದೊಂದು ಬ್ಯಾಕ್ಗ್ರೌಂಡು. Okay. And we speak this beautiful language named Tulu. Yes, very beautiful and language. People, so generally we don't tell that we are from Mangalore or Udupi. ನಾವು ತುಳುನಾಡು ಇಂದ ಬಂದಿದ್ದೇವೆ ಅಂತ ಹೇಳ್ತೇವೆ. ಸೊ ನಾವು ತುಳು ಮಾತಾಡೋದು. ಸೊ ನಮ್ದು ಕನ್ನಡ ಅಷ್ಟು ಸ್ಪೆಷಲ್, ಬಿಕಾಸ್ ನಾನು ಚಿಕ್ಕಯಿಂದ ತುಳು ಜಾಸ್ತಿ ಮಾತಾಡಿದ್ದು, ಕನ್ನಡ ತುಂಬಾ ಕಮ್ಮಿ ಮಾತಾಡೋದು. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು, ಮುದ್ದಾಗಿ ಮಾತಾಡ್ತಾ ಇದ್ದೀರಾ ಅದು ಕನ್ನಡ. ತುಂಬಾ ನಾಚಿಕೆ ಆಗ್ತದೆ ಕನ್ನಡ ಮಾತಾಡುವಾಗ ಅಂತ ಅನ್ಸುತ್ತೆ. ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ. Okay, thank you. So yeah, that's a little bit about my family background. ಓಕೆ. ಹಾಗೆ ನೀವು ಇದಕ್ಕೆ ನೀವು ಕನ್ನಡ ಯಾವಾಗ ಕಲ್ತ್ರಿ ಮತ್ತೆ ನೀವು ಸೊ ಮಾತಾಡ್ತಾ ನಂಗೆ ಸ್ಕೂಲಲ್ಲಿ ಕನ್ನಡ ಕಲಿಸ್ತಿದ್ರು, ಬಟ್ ಇಟ್ ವಾಸ್ ವೆರಿ ಬೇಸಿಕ್ ಕನ್ನಡ. ಓಕೆ. ಬಟ್ ದೆನ್ ಕನ್ನಡ ತುಂಬ ಟಚ್ ಹೋಯಿತು ಇನ್ ಬಿಟ್ವೀನ್ ಲೈಕ್ 11th and 12th and all, ಬಿಕಾಸ್ ನಾನು ಹಿಂದಿ ಚೂಸ್ ಮಾಡಿದ್ದೆ, ಬಿಕಾಸ್ ಇಟ್ ವಾಸ್ ಈಸಿಯರ್, ಬಿಕಾಸ್ ನಾನು ಕಾಂಪೀಟ್ ಕೂಡ ಮಾಡ್ತಿದ್ದೆ. ಸೊ ಬಟ್ ಓವರ್ ದ ಟೈಮ್, ಬಿಕಾಸ್ ಐ ಮೆಟ್ ಅ ಲಾಟ್ ಆಫ್ ಪೀಪಲ್ ಹೂ ಸ್ಪೋಕ್ ಕನ್ನಡ, ಆ್ಯಂಡ್ ಅವ್ರು ನಂಗೆ ಎಂಕರೇಜ್ ಮಾಡಿದ್ರು, ನೀನು ಹೇಗೆ ಬೇಕಾದರೂ ಕನ್ನಡ ಮಾತಾಡ, ನಾನು ಕಲಿಸ್ತೇವೆ ನಿಮಗೆ. ಇವನ್ ನಾವು ದ ಫ್ರೆಂಡ್ಸ್ ವಿತ್ ಹೂ ಐ ಹ್ಯಾವ್, ಹೂ ಆರ್ ವಿತ್ ಮೀ, ಅವ್ರು ನಂಗೆ ಕನ್ನಡ ಮಾತಾಡ್ಲಿಕ್ಕೆ ತುಂಬ ಪುಷ್ ಮಾಡ್ತಾರೆ, ತಮಾಷೆ ಮಾಡ್ತಾರೆ ನಾನು ಉಡುಪಿ ಮಂಗಳೂರು ಕನ್ನಡ ನೋಡಿ. ಬಟ್ ಅವರು ನಂಗೆ ಅವರಿಂದ ಐ ಥಿಂಕ್ ಐ ಸ್ಪೀಕ್ ಸೋ ಮಚ್. ಅಲ್ಲ, ಕನ್ನಡ ಹೇಗೆ ಅಂದ್ರೆ ಭಾಷೆ, ನೀವು ಒಂದು 50 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಕರ್ನಾಟಕದಲ್ಲಿ ತುಂಬಾ ಚೇಂಜಸ್ ಇರುತ್ತೆ. ಆ ಲಿಂಗೋಲ್ ಚೇಂಜಸ್ ಇರುತ್ತೆ, ಒಂದ್ ಕಡೆ ರಫ್ ಆಗಿರುತ್ತೆ, ಒಂದ್ ಕಡೆ ತುಂಬಾ ಸಾಫ್ಟ್ ಆಗಿರುತ್ತೆ, ಅಂದ್ರೆ ತುಂಬಾ ವರ್ಷನ್ಸ್ ಇದೆ. ಬಟ್ ಎಲ್ಲ ರೀತಿಯಲ್ಲೂ ಐ ಫೀಲ್ ಲೈಕ್ ಇಟ್ ಇಸ್ ಅ ವೆರಿ ಡೈವರ್ಸ್ ಲ್ಯಾಂಗ್ವೇಜ್ ಇನ್ ಇಟ್ ಸೆಲ್ಫ್ ಅಲ್ವಾ? ದಟ್ ಇಸ್ ಟ್ರೂ. ಯಾ. ಆಮೇಲೆ ಒನ್ ಮೋರ್ ಕ್ವೆಶನ್ ಐ ಹ್ಯಾಡ್. ನಿಮ್ಮ ಮನೆಯಲ್ಲಿ ನಿಮ್ಮ ಪ್ಯಾಷನ್ ಅಂತ ಒಂದು ಇದ್ದಾಗ ಈ ಸ್ಪೋರ್ಟ್ಸ್ ಬಗ್ಗೆ, ಆ ಪ್ಯಾಷನ್ನ ಸಪೋರ್ಟ್ ಮಾಡೋಕ್ಕೆ ಸಿಗೋರು ಮನೆಯಲ್ಲಿ ಸುತ್ತಮುತ್ತ ಫ್ರೆಂಡ್ಸ್, ಅದರ ಅವಶ್ಯಕತೆ ಎಷ್ಟಿರುತ್ತೆ? ಆ್ಯಕ್ಚುಲಿ ತುಂಬ ವೆರಿ ಇಂಪಾರ್ಟೆಂಟ್. ಸೊ ನಾನು ಸ್ಪೋರ್ಟ್ ಮಾಡುವಾಗ ನನ್ನ ಅಮ್ಮ ಅಪ್ಪಗ ನಾನು ಎಂತ ಹೇಳಿ, ಬಿಕಾಸ್ ಐ ನ್ಯೂ ದೇ ವುಡ್ ಬಿ ವೆರಿ ಕನ್ಸರ್ನ್. ಹಿಯರ್ ದ ಮೇನ್ ಕೀ ರೋಲ್, ಮೇನ್ ಪ್ಲೇಯರ್ಸ್ ವೇರ್ ಇನ್ ಮೈ ಲೈಫ್ ವೇರ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಮೈ ಗ್ರ್ಯಾಂಡ್ ಮದರ್. ಹೇಗೆ? ಅವ್ರು ನನಗೆ ಆ್ಯಕ್ಚುಲಿ ಅಜ್ಜ ಮತ್ತೆ ನಂದು ಫಸ್ಟ್ ಕಸಿನ್ ಅಣ್ಣ ನಿಹಾಲ್ ಅಂತ, ಅವ್ರು ನನಗೆ ಸರ್ಫಿಂಗ್ ಕರ್ಕೊಂಡು ಹೋಗ್ತಿದ್ರು. ಓಕೆ. ಆ್ಯಂಡ್ ದೇ ವುಡ್ ಲೈ ಟು ಮೈ ಪೇರೆಂಟ್ಸ್ ಓಕೆ that she's fine, she's just playing with the kids, because ನಾನು ಸರ್ಫಿಂಗ್ ಹೋಗೋದು ಅದು ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೆ. ಸೊ ಐ ಆಲ್ವೇಸ್ was fine with it. Yeah, I think I had the coolest grandmom and granddad. coolest grandmom ಅಪ್ಪನ ಕಡೆನಾ ತಾಯಿ ಕಡೆನಾ? ಅಮ್ಮನ ಕಡೆ. ಬಿಕಾಸ್ ಅದು ಫಿಶರ್ಮೆನ್ ಕಮ್ಯುನಿಟಿ ಇಂದನೂ ಬಂದಿರೋದ್ರಿಂದ ಐ ಥಿಂಕ್ ಅವ್ರಿಗೆ ಸಮುದ್ರದ ಭಯ ಬಹುಶಃ ಇರ್ಲಿಲ್ಲ ಅಲ್ಲ? ಅವ್ರಿಗೆ ಇತ್ತು, ಬಟ್ ಮೈ ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ನಂದು ಸಮುದ್ರ ಮೇಲೆ ಪ್ರೀತಿ ನೋಡಿ ಐ ಥಿಂಕ್ ದೇ ಜಸ್ಟ್ ಸಪೋರ್ಟೆಡ್ ಮೀ ಸೋ ಮಚ್. ಐ ಥಿಂಕ್ ಎವ್ರಿಬಡಿ ಹೂ ಲಿವ್ಡ್ ಇನ್ ಮೈ ಮುಲ್ಕಿ ಜಾಯಿಂಟ್ ಫ್ಯಾಮಿಲಿ, ರೈಟ್, ಎವ್ರಿಬಡಿ ಪ್ಲೇಡ್ ಅ ರೋಲ್ ಅಂತ ಹೇಳ್ಬೋದು. Very ಸೊ nice.
I will never forget that. And if anybody asks where I am and how I have reached here, is all because of my family ಅಂತ ಹೇಳ್ಬೋದು. Nice. So they would take me and they would lie to my parents that she's fine, she's just playing. And after few years my parents come to know, because ನನ್ನ ಅಮ್ಮಗೆ ಡೌಟ್ ಆಗ್ತೈತಿ ಇವಳು ಎಂತ ಎಷ್ಟು ಕಪ್ಪಾಗಿ ಬರ್ತಾಳೆ ಮನೆಗೆ ಬರೋ, ಕಲರ್ ಚೇಂಜ್ ಕಳಿಸಿದಾಗ ಬೆಳ್ಳಗಿರ್ತಾಳೆ, ಬಂದಾಗ ಟ್ಯಾನ್ ಆಗಿ ಬರ್ತಿದ್ದಾಳೆ ಹೇಗೆ ಅಂತ. ಓಕೆ. ಬಟ್ ಆ್ಯಂಡ್ ಇಟ್ ವಾಸ್ ಅಮ್ಮಗೆ ತುಂಬ ಟೈಮ್ ಬೇಕಾಗಿತ್ತು ಇದನ್ನು. ಬಟ್ ದ ಮೊಮೆಂಟ್ ವಿ ಸ್ಪೋಕ್ ಆ್ಯಂಡ್ ಫ್ರಮ್ ದೆನ್ ಐ ಫೀಲ್ ಲೈಕ್ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಮ್ಮ ಅಪ್ಪ, ನಮ್ಮ ಅಪ್ಪದ ಫ್ಯಾಮಿಲಿ, ಅಮ್ಮದ ಫ್ಯಾಮಿಲಿ. ಆ್ಯಂಡ್ ಐ ಥಿಂಕ್ ಐ ಆಮ್ ಹಿಯರ್ ಬಿಕಾಸ್ ಆಫ್ ದೆಮ್ ಅಂತ ಹೇಳ್ಬೋದು. ಆ್ಯಂಡ್ ಈವನ್ ಮೈ ಸ್ಕೂಲ್ ಆ್ಯಂಡ್ ಕಾಲೇಜ್. ಆ್ಯಂಡ್ ಐ ಫೀಲ್ ಬಿಕಾಸ್ ವೆನ್ ಯು ಆರ್ ಇನ್ ಸ್ಪೋರ್ಟ್ಸ್ ನಮಗೆ ತುಂಬ ರಜೆ ಬೇಕಿರ್ತದೆ. ಆ್ಯಂಡ್ ಎವ್ರಿಬಡಿ ಪ್ಲೇಡ್ ಅ ರೋಲ್, ಲೈಕ್ ಇನ್ ಸ್ಕೂಲ್ ಟೀಚರ್ಸ್, ಮೈ ಪ್ರಿನ್ಸಿಪಲ್ಸ್, ಆ್ಯಂಡ್ ಇವನ್ ಇನ್ ಕಾಲೇಜ್. ಲೈಕ್ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇಫ್ ದೇ ವುಡಂಟ್ ಹ್ಯಾವ್ ಸಪೋರ್ಟೆಡ್ ಮೀ, ಐ ವುಡಂಟ್ ಹ್ಯಾವ್ ಗಾನ್ ಟು ದಟ್ ವರ್ಲ್ಡ್ ಕಪ್, ಐ ವುಡಂಟ್ ಹ್ಯಾವ್ ಗಾನ್ ಟು ದಟ್ ನ್ಯಾಷನಲ್ಸ್. ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ಯಾರೋ ಒಬ್ರನ್ನ ಚಾಂಪಿಯನ್ ಮಾಡಬೇಕು ಅಂದ್ರೆ ಎಷ್ಟೊಂದು ಜನರ ವಿಲೇಜ್ ಅಂತ ಹೇಳ್ಬೋದು ಅಲ್ವಾ? ಕರೆಕ್ಟ್. If I won 9 gold medals in life, I will give credits to everybody because ಅವ್ರು ನಂಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ನೀವು ಹೇಳ್ತಿರೋದು ನಿಜ. ತುಂಬಾ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಯು ಕಾಂಟ್ ಅಚೀವ್ ದಟ್ ಕೈಂಡ್, ಬಿಕಾಸ್ ನೀವು ಎಲ್ಲ ರೀತಿಯಲ್ಲೂ ಯು ನೀಡ್ ದಟ್ ಸಪೋರ್ಟ್ ಸಿಸ್ಟಮ್. ಬಟ್ ಬಹುಶಃ ನನ್ಗೆ ಅನ್ಸುತ್ತೆ ತಾತ ಅಜ್ಜಿ ಅಂತ ಬಂದಾಗ ಇವನ್ ಐ ಆಮ್ ನೋಟಿಸ್ಡ್ ಅವರು ಮೊದಲ ಬಾರಿಗೆ ನಿಮ್ಮ ಪ್ರತಿಭೆಯನ್ನ ಗುರುತಿಸ್ತಾರೆ. ಹೌದು. ಅದೇನು ತಂದೆ ತಾಯಿಗೂ ಅಷ್ಟು ಕಾಣಿಸ್ತಾ ಇರೋದು ಅವ್ರು ಕಾಣಿಸ್ತಾ ಇರುತ್ತೆ, ಬಿಕಾಸ್ ಮೇ ಬಿ ಒಂದು ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ ಅನ್ಸುತ್ತೆ ಅವರಲ್ಲಿ. ಆ್ಯಂಡ್ ದೇ ಕ್ಯಾನ್ ಸಿ ದಟ್ ಇವಳಿಗಿದು ಇಷ್ಟ, ಇವಳಿಗಂದ್ರೆ ಪ್ರೀತಿ, ಇದರಲ್ಲಿ ಮಾಡೋ ಸಾಮರ್ಥ್ಯ, ಕೆಪಾಸಿಟಿ ಒಳ್ಳಿದೆ ಅಂತ ಮೇ ಬಿ ದೇ ಕ್ಯಾನ್ ರೆಕಗ್ನೈಸ್ ಮೋರ್ ಅಂತ ಅನ್ಸುತ್ತೆ. ಸೊ ಇದೆಲ್ಲ ಮಾಡಾದ್ಮೇಲೆ ವೆನ್ ಡಿಡ್ ಯು ಶಿಫ್ಟ್? ನೀವು ಯಾವಾಗ ಪ್ರೊಫೆಷ್ನಲ್ ಆಗಿ ಕಂಪೀಟ್ ಮಾಡಕ್ಕೆ ಶುರು ಮಾಡಿದ್ರಿ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗಲ್ಲಿ? ಬೈ 2014. ಐ ವಾಸ್ 14 years old. ಸೊ ಅದಕ್ಕಿಂತ ಮುಂಚೆ ನಾನು ಜಸ್ಟ್ ಸ್ಪೋರ್ಟ್ ಒಂದು ಪ್ಯಾಷನ್ ಆಗಿ ಮಾಡ್ತಿದ್ದೆ. ಬಟ್ ನಂಗೆ ಅಪರ್ಚುನಿಟಿ ಸಿಕ್ಕುವಾಗ ಐ ಗೇವ್ ಮೈ ಆಲ್. ಸೊ ಬೆಳಿಗ್ಗೆ ಎದ್ದು ಸಮುದ್ರಕ್ಕೆ ಹೋಗಿ, ಶಾಲೆಗೆ ಹೋಗಿ, ಕೆಲವು ಸರಿ ಶಾಲೆಯಿಂದ ಬಂದು ಇನ್ನೂ ಪ್ರಾಕ್ಟೀಸ್ ಮಾಡಿ. ಸೊ I've lived a very tough life there because time management comes ತುಂಬಾ ಡಿಸಿಪ್ಲಿನ್ ಬೇಕು and regular routine ಬೇಕು. So I think at the age of 14 is when I started competing professionally. It was your self made decision? ನೀವೇ ಖುದ್ದಾಗೆ ಡಿಸೈಡ್ ಮಾಡಿದ್ರಾ? Self made and all the people who were training me and my opportunity ಹೇಗೆ ಬಂತು ನಿಮಗೆ? Again I came to know from the team with whom I was training. So I came ಅವರಿಂದ ನಂಗೆ ಇದು ಆಪರ್ಚುನಿಟಿ ಬಗ್ಗೆ ಗೊತ್ತಾಗಿದೆ. ಏನಂದ್ರೆ ಕಂಪೀಟ್ ಮಾಡಬಹುದು, ನ್ಯಾಷನಲ್ಸ್ ಇದೆ, ಹೌದು, ಆಮೇಲೆ ಸ್ಟೇಟ್ ಲೆವೆಲ್ಸ್ ಇರುತ್ತಾ ಇದರಲ್ಲಿ? ಸೊ ಇದರಲ್ಲಿ ನ್ಯಾಷನಲ್ಸ್ ಇರ್ತದೆ. Right now we have smaller races like district and state, but ಮುಂಚೆ direct nationals ಹೋಗೋದು opportunities ಇತ್ತು because there were not a lot of people doing the sport. But ಈಗ ಅದು ಚೇಂಜ್ ಆಗಿದೆ. there are more people doing the sport. ಹಾಗೆ ಸ್ಪೋರ್ಟ್ ಪ್ರಿಪೇರ್ ಆಗಬೇಕು ಒಂದು ಕಾಂಪಿಟೇಷನ್ಗೆ ಅಂತ ಅಂದರೆ ದೆನ್ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ ಅಂದರೆ ಲೈಕ್ ಸಡನ್ಲಿ ಡ್ಯೂ ಲೈಕ್ ಥಿಂಕ್ ಆಫ್ ಟೂರ್ನಮೆಂಟ್ಗೆ ಹೋಗಬೇಕು, ಗೆಲ್ಲಬೇಕು, ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಬಿಕಾಸ್ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲಿಲ್ಲ ಮುಂಚೆ ಸ್ಪೋರ್ಟ್ಸಲ್ಲಿ. ಸೊ ಅದು ನಿಮಗೆ ಎವ್ರಿ ಒನ್ ಹೆಲ್ಪ್ ಯು ಔಟ್. ಬಟ್ ನೀವು ಮೆಂಟಲಿ ಹೇಗೆ ಬದಲಾವಣೆ ಆಯಿತು ನಿಮಗೆ? ಐ ಥಿಂಕ್ ನನಗೆ ಅಷ್ಟು ಓವರ್ ಥಿಂಕ್ ಮಾಡಲಿಕ್ಕೆ ನನಗೆ ಅಪರ್ಚುನಿಟಿ ಸಿಕ್ಕಲಿಲ್ಲ ಬಿಕಾಸ್ ದೇ ವರ್ ಪೀಪಲ್ ಅರೌಂಡ್ ಮೀ ಹೂ ಗೈಡೆಡ್ ಮೀ ವಿತ್ ಎವ್ರಿಥಿಂಗ್. ಸೊ ರೇಸ್ ಹೇಗಿರ್ತದೆ, ಹೇಗೆ ಪ್ರಿಪೇರ್ ಆಗಬೇಕು, ವಾಟ್ ಕೈಂಡ್ ಆಫ್ ಪೀಪಲ್ ವಿಲ್ ಮೀಟ್ ದೇರ್. ಸೊ ಐ ಥಿಂಕ್ ಐ ವಾಸ್ ವೆಲ್ ಪ್ರಿಪ್ಡ್ ದ್ಯಾಟ್ ವೇ ಅಂತ ಹೇಳ್ಬೋದು. ಸೊ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗು ಲೈಫು ಎಜುಕೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ? ಅಂದರೆ ಹೌ ಡಿಡ್ ಯು ಮ್ಯಾನೇಜ್ ಇಟ್? I will open my mouth and say this is credits to my mother. Yeah? She was very clear. Chikka indane, if you're getting good marks, then you can continue doing the sport. Otherwise, you cannot. Okay. So I had this pressure that I have to get good marks. Okay. Because then if I do that, then I will also do well in sport. Very nice. And this is the way I ended up managing sport and studies well. And I remember ನಂಗೆ ಕೆಲ ಸರಿ 3 ಗಂಟೆಗೆ ಹೇಳ್ಬೇಕಾಗ್ತಿತ್ತು ಡೈಲಿ. And my parents, my both mom and dad would wake up with me or at least at 4 o'clock. So 4 a.m. Yeah. And then? So that I study in the morning. And at 5 o'clock in the morning, my dad would drop me to the bus stand. Okay. Every single day. Imagine them doing that for me because I wanted to pick up a sport. Parents do that for their kids. Yeah, they're like the most selfless soul. ತಂದೆ ತಾಯಿಗೆ ತುಂಬ ಖುಷಿ ಆಗುತ್ತೆ ಮಕ್ಳಿಗೆ ಅದು ಮಾಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ನಾನು ಓದಿದೆ, ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಇಸ್ ನಾವು ನಮ್ಮ ಮಕ್ಕಳನ್ನ ಏನೋ ಒಂದು ಹೊಸದು ಕಲ್ತಾಗಿ ನೋಡಿದಾಗ ತುಂಬ ಖುಷಿ
ಖುಷಿ ಕೊಡುತ್ತೆ ಅಂತ ಐ ವಾಸ್ ಜಸ್ಟ್ ರೀಡಿಂಗ್ ಇಟ್ ಸಮ್ವೇರ್. ಸೊ ಫಾರ್ ಪೇರೆಂಟ್ಸ್ ಆಲ್ಸೋ ಐ ಥಿಂಕ್ ಇಟ್ಸ್ ಅನ್ ಅಬ್ಸಲ್ಯೂಟ್ ಜಾಯ್. ಮಕ್ಕಳೇನೋ ಒಂದು ಸಾಧನೆ ಮಾಡಿದಾಗ ಅಲ್ಲ ಒಂದು ಸಣ್ಣ ಹೆಜ್ಜೆ ಇಟ್ಟಾಗ್ಲು ಮೊದಲನೇ ಬಾರಿಗೆ ಒಂದು ಸಣ್ಣ ಮಗು ಅಂಬೆಗಾಲಿಂದ ನಿಂತ್ಕೊಂಡು ನಡೆದಾಗ ಹೌ ಹ್ಯಾಪಿ ದೇ ಫೀಲ್. ಸೊ ಐ ಆಮ್ ಶೋರ್ ಫಾರ್ ಯುವರ್ ಪೇರೆಂಟ್ಸ್ ಇಟ್ ಮಸ್ಟ್ ಹ್ಯಾವ್ ಬಿನ್ ಫಸ್ಟ್ ಟೈಮ್ ಯು ಆರ್ ಔಟ್ ದೇರ್ ಇನ್ ದ ಓಷನ್, ನೀವು ಕಾಂಪೀಟ್ ಮಾಡಕ್ ಹೋಗ್ತಾ ಇದ್ದೀರಾ. ಸೊ ಇವನ್ ದೇ ಹ್ಯಾವ್ ದಟ್ ಹ್ಯೂಜ್ ಎಕ್ಸ್ಪೆಕ್ಟೇಷನ್, ಒಂದು ನಿರೀಕ್ಷೆ ಇರುತ್ತೆ ನನ್ನ ಮಗಳು ಗೆದ್ದು ಬರ್ತಾಳೆ ಅಂತ ಅಲ್ವಾ. ಸೊ ದೆನ್ ಆಮೇಲೆ ದೆನ್ ಹೌ ವಾಟ್ ಎಲ್ಸ್ ಡಿಡ್ ಯು ಡೂ ಟು ಮ್ಯಾನೇಜ್ ಯುವರ್ ಟೈಮ್ ಅವಾಗ? ಸೊ ಐ ಗ್ರೋ ಅಪ್ ಇನ್ ಅ ಫ್ಯಾಮಿಲಿ ವಿಚ್ ಇಸ್ ವೆರಿ ಡಿಸಿಪ್ಲಿನ್ಡ್. ಸೊ ನನ್ನ ಅಮ್ಮ ಅಪ್ಪ ವೆನ್ ಇಟ್ ಕಮ್ಸ್ ಟು ಸ್ಲೀಪಿಂಗ್ ಆನ್ ಟೈಮ್, ಈಟಿಂಗ್ ಆನ್ ಟೈಮ್, ಮೀಲ್ಸ್, ಮ್ಯಾನೇಜಿಂಗ್ ಲೈಕ್ ಇವನ್ ಮೈ ಕ್ಲೋದಿಂಗ್ ರೈಟ್, ಎವ್ರಿಥಿಂಗ್ ವಾಸ್ ವೆಲ್ ಪ್ಲ್ಯಾನ್ಡ್. ಅಮ್ಮ ಹೇಳ್ತಿದ್ರು ನಾಳೆ ನಿಂಗೆ ಹೋಗ್ಬೇಕಾದ್ರೆ ಇವತ್ತು ನೈಟ್ ಎಲ್ಲ ರೆಡಿ ಮಾಡಿರ್ಬೇಕು, ಬಿಕಾಸ್ ಐ ಆಮ್ ನಾಟ್ ಹೆಲ್ಪಿಂಗ್. ಶಿ ಲೈಕ್ ಐ ಫೆಲ್ಟ್ ಲೈಕ್ ಮೈ ಪೇರೆಂಟ್ಸ್ ಬ್ರಾಟ್ ಮಿ ಅಪ್ ಸೊ ದಟ್ ಐ ಆಮ್ ಅನ್ ಇಂಡಿಪೆಂಡೆಂಟ್ ಪರ್ಸನ್. ಸೊ ನನಗೆ ಚಿಕ್ಕಿರುವಾಗ ಅಪ್ಪ ಲೋಕಲ್ ಬಸ್ಸಲ್ಲಿ ಸ್ಕೂಲಿಗೆ ಕಲಿಸ್ತಿದ್ರು. ಇವನ್ ದೋ ಮೈ ಡ್ಯಾಡ್ಸ್ ಆಫೀಸ್ ವಾಸ್ ರೈಟ್ ಬಿಸೈಡ್ ಮೈ ಸ್ಕೂಲ್, ಹಿ ನೆವರ್ ಟುಕ್ ಮಿ ಇನ್ ದ ಕಾರ್. ಐ ಆಲ್ವೇಸ್ ವೆಂಟ್ ಇನ್ ದ ಬಸ್ ಅಂಡ್ ದಟ್ಸ್ ವೈ ಐ ರಿಯಲೈಸ್ ದ ವ್ಯಾಲ್ಯೂ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಹೌ ಟು ಟ್ರಾವೆಲ್ ಸೋಲೋ. And this helped me now as well. Now as a 25-year-old Tanvi, because I also went to work, I went to college at night, I also trained, I also trained my team, and there's more aspects. And I think this is where the discipline came into my life a lot. You didn't feel like you're missing out on other things, friends, fun, ಸುಮ್ಮನೆ ಟೈಮ್ ಪಾಸ್ ಮಾಡೋದು ಅದೆಲ್ಲ ಮಿಸ್ ಔಟ್ ಮಾಡ್ತಾ ಇದ್ರೆ ಅಂತ ಅನ್ಸಿಲ್ವಾ ನಿಮ್ಗೆ? No, because I felt like ನನ್ನ ಅಮ್ಮ ಅಪ್ಪ they also gave me, they told me that you have to give importance for that as well. So when I'm working I give 100% over there, but whenever I'm having fun and I'm with friends I'm all out with them as well. So I always try to give that balance. ಸೊ ನೀವು ಎಲ್ಲಿ ಇರ್ತೀರಾ ಅಲ್ಲಿ ಫುಲ್ 100% ಪ್ರೆಸೆನ್ಸ್ ಆಫ್ ಮೈಂಡ್ ಜೊತೆ ಅಲ್ಲೇ ಇರ್ತೀರಾ? Most of the time I'm like that. ಸೊ ಅಲ್ಲಿಂದ ಆಚೆ ಬಂದ್ಮೇಲೆ ಬಿಕಾಸ್ ಆಕ್ಚುಲಿ ನೀವು ಹೇಳ್ದಂಗೆ ವೆನ್ ಯುರ್ ಆಕ್ಚುಲಿ ಡೂಯಿಂಗ್ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ or ಸರ್ಫಿಂಗ್ ನೀರ್ ಮೇಲೆ ಅಲೆಗಳ ಮೇಲೆ ಯು ಹ್ಯಾವ್ ಟು ಬಿ 100%. Others will fall. Something will go wrong. I think that is something, giving 100% at whatever role you're doing, ಅದು ನನಗೆ ಸಮುದ್ರದಿಂದ ನಾನು ಕಲ್ತದೆ ಅಲ್ವಾ? So I can give credit over there as well. How beautiful. ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಆ ಬೋರ್ಡ್ ಮೇಲೆ ನಿಂತಾಗ ಆ ಒಂದು ಥ್ರಿಲ್ ಹೇಗಿರುತ್ತೆ ಅವಾಗ? ನಿಮ್ಮ ತಲೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ? ಐ ಥಿಂಕ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೀಲಿಂಗ್. ನಾನು ಸಮುದ್ರದಲ್ಲಿ ಸ್ಟ್ಯಾಂಡಪ್ ಪ್ಯಾಡ್ಲ್ ಮಾಡುವಾಗ ನಮ್ಮದು ಪ್ರಪಂಚ ಒಂದು ತುಂಬ ಚಂದ ಕಾಣ್ತದೆ. ಐ ವಿಲ್ ಬಿ ಲೈಕ್ ವಾವ್. ನಾವು ಸಮುದ್ರಕ್ಕೆ ಆಲ್ಮೋಸ್ಟ್ ಎವ್ರಿ ಡೇ ಹೋಗ್ತೇವೆ. ಸ್ಟಿಲ್ ಐ ಫೀಲ್ ಲೈಕ್ ಸನ್ ರೈಸ್ ತುಂಬ ಚಂದ ಇರ್ತದೆ, ಸನ್ಸೆಟ್ ಚಂದ ಇರ್ತದೆ. I think every day the sea is very different. Every day wow every day I'm like wow, and people around me like don't you get bored? illa nange bore agudilla. ಥ್ರಿಲ್ ಇರುತ್ತೆ ಒಳಗಡೆ. ದಟ್ ಯು ಫೀಲ್ ದಟ್ ರಶ್, the adrenaline rush ಇರುತ್ತಾ? ಅಂದ್ರೆ ನೀವು ಇವಾಗ ನೀವು 10 hours ನೀವು ಹೇಳ್ದಂಗೆ ಅವತ್ತು ಅಷ್ಟು ಒಂದು ಗಂಟೆ ಗಟ್ಟಲೆ ನೀವು ಮಾಡಿದ್ರಿ ಫ್ರಮ್ ಉಡುಪಿ ಟು ಮುಲ್ಕಿ ಅಂತ, ಅವಾಗ್ಲೂ ಹಾಗೆ ರಶ್ ಇತ್ತ? ಅಣ್ಣ ಜೋಕ್ಸ್ ಎಲ್ಲ ಕ್ರ್ಯಾಕ್ ಮಾಡ್ತಿದ್ರು, ಹೇಳ್ತಿದ್ರು ನಂಗೆ ಯಾಕೆ ಈ ಟೈಪ್ ತಂಗಿ ಕೊಟ್ಟಿದ್ದಲ್ಲಿ ಎಷ್ಟು ಕೆಲಸ ಮಾಡಿಸ್ತಲೆ, ಬಿಕಾಸ್ ಅವನನ್ನು ಒಬ್ಳೇ ಹೋಗ್ಲಿಕ್ಕೆ ಬಿಡುದಿಲ್ಲ, ಅಣ್ಣ ಬರಲೇಬೇಕು. ಸೊ ಐ ಥಿಂಕ್ ಇಟ್ಸ್ ವೆರಿ ಡಿಫ್ರೆಂಟ್. ಸೊ ತಲೆಯಲ್ಲಿ ನೋಡ್ತಾ ಇರುತ್ತೆ ಏನಾದ್ರು ಪ್ರಶ್ನೆಗಳಿರುತ್ತಾ, ಇಲ್ಲ ಸೈಲೆಂಟ್ ಆಗಿರುತ್ತಾ, ಇಲ್ಲ ಫುಲ್ ಫೋಕಸ್ ಆಗಿರುತ್ತಾ, ಇಲ್ಲ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಅಭ್ಯಾಸ ಆದ್ಮೇಲೆ ಮಾಮೂಲಿಯಾಗಿ ನೀವು ಆ ಬೋರ್ಡ್ ಮೇಲೆ ನಿಂತಿದ್ರು ಏನೇನೋ ಯೋಚನೆ ಮಾಡ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇರ್ತೀರಾ? ಸೊ ನೀರಿಗೆ ಹೋಗೋ ಮುಂಚೆ ನನ್ನ ತಲೆಯಲ್ಲಿ ಒಂದು 10 ಪ್ರಶ್ನೆ ಇಲ್ಲದ್ರೆ 10 ಸಿಚುವೇಶನ್ಸ್ ಇರ್ತದೆ. ಸಮುದ್ರಕ್ಕೆ ಹೋದ ತಕ್ಷಣ ಐ ಆಮ್ ಲೈಕ್ ಆಲ್ ಪ್ರೆಸೆಂಟ್. ಅಂಡ್ ಐ ಫೀಲ್ ಲೈಕ್ ನಂಗೆ ಜೀವನದಲ್ಲಿ ಕೂಡ ಹಾಗೆ ಇರಬೇಕು, ಬಿಕಾಸ್ ನಾನು ಇಲ್ಲಿದ್ರೆ ತಲೆ ಎಲ್ಲೆಲ್ಲೋ ಇರ್ತದೆ. ಸೊ ಸಮುದ್ರದಲ್ಲಿ ಹೋಗುವಾಗ ನಮ್ದು ತಲೆ ಮತ್ತೆ ಜೀವ ಒಂದೇ ಕಡೆಯಲ್ಲಿ ಇರ್ತದೆ ಅಂತ ಅನಿಸ್ತದೆ. ಸಾಲ್ವ್ ಆಗಿ ಬರುತ್ತಾ? ಇಲ್ಲ ಸಾಲ್ವ್ ಆಗಿ ಬರ್ತದೆ ಮೋಸ್ಟ್ ಆಫ್ ದ ಟೈಮ್, ಬಿಕಾಸ್ ಸಮುದ್ರ ಇಸ್ ಲೈಕ್ ಒನ್ ಪ್ಲೇಸ್ ವೇರ್ ದಿಸ್ ಸಮಥಿಂಗ್ ಐ ಜಸ್ಟ್, ನಂಗೆ ಒಂದು ಅಭ್ಯಾಸ ಇದೆ, ಇಫ್ ದೇರ್ ಇಸ್ ಸಮಥಿಂಗ್ ಐ ಕಾನ್ ಸಾಲ್ವ್ ಐ ಜಸ್ಟ್ ಪುಟ್ ಇಟ್ ಟು ಗಾಡ್. ಐ ಲೈಕ್ ನೀವೇ ನಂಗೆ ಗೈಡ್ ಮಾಡ್ಬೇಕು. ಹೌದಾ? ನೈಸ್. ಬಿಕಾಸ್ ದೇ ಸೇ ಸಮುದ್ರ ಅಂತ ಅಂದರೆ ಅದರಲ್ಲಿ ಒಂದು ಹೀಲಿಂಗ್ ಪವರ್ ಇರುತ್ತೆ ಅಂತ. ಅಲ್ಲಿ ಹೋಗಿ ನಾವು ಪ್ರಶ್ನೆಗಳನ್ನ ಕೊಟ್ಟರೆ ಉತ್ತರಗಳು ಸಿಗುತ್ತೆ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನನ್ನ ಅನುಭವದಲ್ಲಿ ತುಂಬ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದರೆ ನೀವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡದೆ ಹೋದರೆ ಒಳಗಡೆಯಿಂದನೇ ಉತ್ತರಗಳು ಬರುತ್ತೆ. ಬಟ್ ನಾವು ಸೈಲೆಂಟ್ ಆಗೇ ಇರಲ್ಲ. ಐ ಥಿಂಕ್ ಸಮುದ್ರಲ್ಲಿ ನೀವು ಹೋದಾಗ ಬಹುಶಃ ನಾನು ಹೋಗಿರ್ಬೇಕಾದ್ರೆ ಬೀಚ್ ಕಡೆ ಅಲ್ಲೋ ಕೂತ್ಕೊಂಡಾಗ ಮನಸ್ಸಲ್ಲಿ ಒಂದು ಸೈಲೆನ್ಸ್ ಬರುತ್ತೆ.
ಆ ಸೈಲೆನ್ಸ್ ಅಲ್ಲಿ ಉತ್ತರಗಳು ಬರುತ್ತೆ. ಐ ಫೀಲ್ ಲೈಕ್ ನೀವೇನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿಲ್ಲ, ನನ್ಗೆ ಗೊತ್ತು ಹೇಗೆ ಸೊಲ್ಯೂಷನ್ ಕೊಡೋದು ಅಂತ. ಇಸ್ ಇಟ್, ಡು ಯು ಫೀಲ್ ಇಟ್ ಇಸ್ ವೆರಿ ಟ್ರೂ. ಆ್ಯಂಡ್ ನಾನು ಯಾವಾಗ ಕೂಡ ಹೇಳ್ತೇನೆ, ನೋ ಮ್ಯಾಟರ್ ನನ್ನ ಜೀವನದಲ್ಲಿ ಏನಾಗಿದ್ರು, ಇಸ್ ಒನ್ ಪ್ಲೇಸ್ ವಿಲ್ ಬಿ ಫೈಂಡ್ ಮೀ ಇಸ್ ಇನ್ ದ ಬೀಚ್ ಅಂತ. ಸೊ ಇಫ್ ಐಮ್ ವೆರಿ ಸ್ಯಾಡ್, ಇಫ್ ಐಮ್ ವೆರಿ ಹ್ಯಾಪಿ, ಲೈಕ್ ಐ ಜಸ್ಟ್ ಗೋ ಸಿಟ್ ಬೈ ದ ಬೀಚ್. ಇಲ್ಲದ್ರೆ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಸ್ವಲ್ಪ ಡೀಪ್ ಹೋಗಿ ಅಲ್ಲಿ ಬೋರ್ಡಲ್ಲಿ ಕುತ್ಕೊಂಡು ಸಮುದ್ರ ನೋಡ್ತಾ ಇರ್ತೇನೆ. ಮಾತಾಡ್ತೀರಾ ಸಮುದ್ರ ಜೊತೆಲಿ? ಸ್ವಲ್ಪ. ನನಗೆ ಸಮುದ್ರ ಅಮ್ಮ ಥರ ಅಂತ ಹೇಳ್ಬೋದು. ಸೊ ನಾನು ಯಾವಾಗ ಕೂಡ ಸಮುದ್ರ ಹೋಗೋ ಮುಂಚೆ ನಾವು ಕೈ ಮುಗ್ದು ಹೋಗೋದು. ಸೊ ಅಲ್ಲಿ ಹೋಗೋ ಕೂಡ ನಾನು ಹೇಳ್ತೇನೆ, ನನ್ನ ನೀವೇ ನೋಡ್ಕೋಬೇಕು ಅಂತ. ಬಿಕಾಸ್ ನನ್ನ ಅಮ್ಮ ಲ್ಯಾಂಡಲ್ಲಿ ನನಗೆ ಪ್ರೇಯರ್ ಮಾಡ್ತಾರೆ. ನೀರಿಗೆ ಹೋಗೋ ಕೂಡ ನಿಮಗೆ ಪ್ರೇಯರ್ ಮಾಡಿಯೇ ನನ್ನನ್ನು ಕಲಿಸೋದು. ಎವ್ರಿ ಸಿಂಗಲ್ ಡೇ ನನ್ನ ಅಮ್ಮ ನನಗೆ ಪ್ರೇಯರ್ ಮಾಡ್ತಾರೆ ಅಲ್ವಾ. ಐ ಥಿಂಕ್ ಎಲ್ಲೋ ಒಂದ್ ಕಡೆ ನಮ್ಮ ಕಲ್ಚರಲ್ಲಿ ಅದು ನಮಗೆ ಮುಂಚೆಯಿಂದ ಹೇಳ್ಕೊಟ್ಟಿದ್ದಾರೆ. ಸಮುದ್ರಕ್ಕಾಗ್ಲಿ, ಇಲ್ಲ ನಾವು ಕಾಡ್ಗೆ ಹೋದ್ರೆ, ಇಲ್ಲ ನಾವು ಒಂದು ಬೆಟ್ಟ ಹತ್ಬೇಕಾದ್ರೆ ಎಲ್ಲದಕ್ಕೂ ನಾವೊಂದು ನಮಸ್ಕಾರ ಮಾಡಿ ಹೋಗಿದ್ದು. ಕರೆಕ್ಟ್. ಯಾವುದೋ ನಾವು ಬೇರೆ ದೇಶಕ್ಕೆ ಹೋದ್ರು ಮೊದಲಾಗಿ ನಾವು ಫ್ಲೈಟ್ ಇಲ್ದೋದಾಗ್ಲೂ ಅಲ್ಲಿ ನಮಸ್ಕಾರ ಮಾಡ್ತೀವಿ ಅಲ್ವಾ ಆ ಭೂಮಿ ತಾಯಿಗೆ ಅಂತ. ಬಿಕಾಸ್ ನಾನು ಎಷ್ಟೊಂದ್ ಸರಿ ಸಮುದ್ರ ಹತ್ರ ಹೋಗಿದ್ದಾಗ ಅಲ್ಲಿ ಕುತ್ಕೊಂಡು ನಾನು ತುಂಬಾ ಪ್ರಶ್ನೆಗಳನ್ನ ಮಾಡಿದ್ದೀನಿ. ಆ್ಯಂಡ್ ಯಾಕೆಂದ್ರೆ ನನ್ಗೊಬ್ರು ಗುರುಗಳು ಹೇಳ್ಕೊಟ್ಟಿದ್ರು, ನೀವು ಸಮುದ್ರ ಅಂತ ಹೋದಾಗ ಸಮುದ್ರ ಎಂಥದ್ದು ಅಂದ್ರೆ ನೀವೇನೇನಲ್ಲಿ ಹಾಕ್ತಿರಲ್ಲ ಅದು ಮತ್ತೊಮ್ಮೆ ನಿಮ್ಗೆ ತಂದು ಕೊಡುತ್ತೆ, ಅದೇನು ಸ್ವಂತವಾಗಿ ಇಟ್ಕೊಳ್ಳಲ್ಲ. ಇವಾಗ ಜನ ನಾವು ಎಷ್ಟೊಂದು ಪ್ಲಾಸ್ಟಿಕ್ ಕಸ ಎಲ್ಲ ಹಾಕ್ತಿವಲ್ಲ, ಅದು ವಾಪಸ್ ಕರೆಕ್ಟಾಗಿ ಬಂದು ಸ್ಯಾಂಡ್ಗೆ ಬೀಚಲ್ಲೇ ಬಿಡುತ್ತೆ. ಸೊ ನೀವೇನ್ ಕಳಿಸ್ತೀರಾ ಅದು ದುಬಾರಿ ಇನ್ನ ಮತ್ತು ಹೆಚ್ಚಾಗಿ ವಾಪಸ್ ಬರುತ್ತೆ ಅಂತ. ಸೊ ನೀವು ಹೇಳ್ದಾಗ ನೀವು ಪ್ರೇಯರ್ಸ್ ಮಾಡ್ತೀರಾ, ಅದು ರಿಟರ್ನ್ ಆಗಿ ಇಟ್ ಕಮ್ಸ್ ಬ್ಯಾಕ್ ಟು ಯು ಆಸ್ ಬ್ಲೆಸ್ಸಿಂಗ್ಸ್ ಅಂತ. ನಿಮ್ ಕಡೆನೂ ಆ ಥರನೂ ಬಿಲೀಫ್ ಸಿಸ್ಟಮ್ ಇದೆಯಾ ಇಲ್ಲ ಹೇಗೆ? ಬಿಲೀಫ್ ಸಿಸ್ಟಮ್ ಇದೆ. ಆ್ಯಂಡ್ ಮೋರ್ ದೆನ್ ದ್ಯಾಟ್ ನಾವು ಸಮುದ್ರ ಒಂದು ದೇವರ ಥರನೇ ನೋಡ್ತೇವೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್ ಅಂತ ಹೇಳ್ಬೋದು. ಕರೆಕ್ಟ್. ನೀವು ಮೊದಲಾಗಿ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಶುರು ಮಾಡಿದಾಗ ನೀವೇನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ತುಂಬ ಚಾಲೆಂಜಸ್ ಇತ್ತು. ಸೊ ಇನಿಷಿಯಲಿ ವೆನ್ ಐ ಪಿಕ್ಡ್ ಅಪ್ ದ ಸ್ಪೋರ್ಟ್, ದ ಫಸ್ಟ್ ಥಿಂಗ್ ಐ ಹರ್ಡ್ ಅ ಲಾಟ್ ಫ್ರಮ್ ದ ಸೊಸೈಟಿ ಅಂತ ಹೇಳ್ಬೋದು. ಸೊ ಯಾಕೆ ಸ್ಪೋರ್ಟ್ ಮಾಡ್ತಿದ್ಯಾ, ಇದು ಹುಡುಗರು ಮಾಡೋದು ಸ್ಪೋರ್ಟ್ ಅಲ್ಲ, ಕಪ್ಪಾಗ್ತಿದ್ಯಾ, ಸ್ವಿಮ್ಮಿಂಗ್ ಬರಲ್ಲ ನಿಂಗೆ, ಇದೇನು ಬಟ್ಟೆ ಹಾಕ್ತಿದ್ಯಾ. ಲೈಕ್ ಐ ವಾಸ್ ವೇರಿಂಗ್ ನಾರ್ಮಲ್ ಸರ್ಫ್ ಕ್ಲೋತ್ಸ್ ಲೈಕ್ ಶಾರ್ಟ್ಸ್ ಆ್ಯಂಡ್ ಟಿ ಶರ್ಟ್ ವಿಚ್ ಇಸ್ ಮೆಂಟ್ ಫಾರ್ ಸರ್ಫಿಂಗ್ ಅಂತ ಹೇಳ್ಬೋದು. ಬಿಕಾಸ್ ನಮಗೆ ಕಾಟನ್ ಬಟ್ಟೆ ಹಾಕಿ, ಇಲ್ಲದ್ರೆ ಸಾರಿ ಹಾಕಿ, ಇಲ್ಲದ್ರೆ ಚೂಡಿದಾರ್ ಹಾಕಿ ಸ್ಪೋರ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಇಟ್ ಇಸ್ ನಾಟ್ ಸೇಫ್ ಅಲ್ಲ. So these are some things I faced on an initial stage, and then came, so nange initial training ಒಳ್ಳೆ ಆಗಿತ್ತು. ಸೊ ಆಫ್ಟರ್ ದ್ಯಾಟ್ ಪ್ರೊಫೆಷ್ನಲ್ ಟ್ರೈನಿಂಗ್ ದ ರಿಸೋರ್ಸಸ್ ಅಷ್ಟು ಸಿಗ್ತಾ ಇರಲಿಲ್ಲ. ಸೊ ಅದೊಂದು ದೊಡ್ಡ ಕ್ಯಾಚ್ ಆಗಿತ್ತು. ಆ್ಯಂಡ್ ಓವರ್ ದ ಇಯರ್ ಐ ಆಲ್ಸೋ ರಿಯಲೈಸ್ಡ್ ಎಷ್ಟು ಕಷ್ಟ ಇದೆ ಕಾಂಪೀಟ್ ಮಾಡಲಿಕ್ಕೆ, ಬಿಕಾಸ್ ದೇರ್ಸ್ ಅ ಲಾಟ್ ಆಫ್ ಮನಿ ದಟ್ಸ್ ಇನ್ವಾಲ್ವ್ಡ್. ಆ್ಯಂಡ್ these were some of the very tough phases of my life. ಆ ಬಟ್ಟೆ ಹೇಗೆ ಡಿಫ್ರೆಂಟ್ ಆಗಿರುತ್ತೆ ನೀವು ಹಾಕೊಳ್ಳೋದು ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಮಾಡ್ಬೇಕಾದ್ರೆ? ಆ ಬಟ್ಟೆಗೂ ರೆಗ್ಯುಲರ್ ಬಟ್ಟೆಗೂ ನೀವು ಹೇಳ್ದಂಗೆ ಕಾಟನ್ ಬಟ್ಟೆಗೂ ಅದನ್ನು ಫ್ಯಾಬ್ರಿಕ್ ಬೇರೆನಾ ಇಲ್ಲ? ಫ್ಯಾಬ್ರಿಕ್ ತುಂಬಾ ಡಿಫ್ರೆಂಟ್ ಇರ್ತದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ ಮೆಟೀರಿಯಲ್, ಇಟ್ಸ್ ಅ ಪಾಲಿಯಸ್ಟರ್ ಮೆಟೀರಿಯಲ್. ಸೊ ಜಿಮ್ಗೆಲ್ಲ ಹಾಕ್ತಾರೆ. ಆ್ಯಂಡ್ ಇಟ್ ಹ್ಯಾಸ್ ಅ ಲಿಟಲ್ ಬಿಟ್ ಆಫ್ ಸ್ಪ್ಯಾಂಡಿಕ್ಸ್ ಆಲ್ಸೋ ಮಿಕ್ಸ್ಡ್ ಇನ್ ಇಟ್, ಸೊ ದಟ್ ಇಟ್ಸ್ ಲೈಕ್ ಸ್ಕಿನ್ ಫಿಟ್. ಅದು ತುಂಬಾ ಲೂಸ್ ಇರಬಾರ್ದು. ಸೊ ಆ್ಯಂಡ್ ಇಟ್ ಕವರ್ಸ್ ಆರ್ ಲೈಕ್ ಕಂಪ್ಲೀಟ್ ಹ್ಯಾಂಡ್ ಆ್ಯಂಡ್ ಸಮ್ಟೈಮ್ ಶಾರ್ಟ್ಸ್, ಬಟ್ ಯೂಶಲಿ ಲೆಗ್ಗಿಂಗ್ಸ್ ಥರ ಬರ್ತದೆ. ಬಟ್ ಈವನ್ ಫಾರ್ ದ್ಯಾಟ್ there were a lot of comments on us, and they would go and ಅಮ್ಮ ನಮ್ಮ ಫ್ಯಾಮಿಲಿ ಒಟ್ಟೆಲ್ಲ ಹೇಳ್ತಿದ್ರು. ಸೊ ಅದೆಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು. ಬಟ್ ಐ ಗ್ರೋ ಅಪ್ ಇನ್ ಅ ಫ್ಯಾಮಿಲಿ ವೇರ್ ದೇ ಡಿಂಟ್ ಬಾದರ್ ಅಬೌಟ್ ಇಟ್ ಅ ಲಾಟ್. ಹೌದಾ? ಸಪೋರ್ಟ್ ಮಾಡಿದ್ರು. ಓಕೆ, ಪರವಾಗಿಲ್ಲ, ಇಟ್ಸ್ ನಾರ್ಮಲ್. ಬಿಕಾಸ್ ಎಲ್ಲೋ ಒಂದ್ ಕಡೆ ಹೊಸದೇನಾದ್ರು ಶುರು ಮಾಡ್ತಾರೆ ಅಂತ ಹೋದಾಗ ಫಸ್ಟ್ ಎಲ್ಲ ನೆಗೆಟಿವಿಟೀಸ್ ಬರುತ್ತೆ. ಹೇಗೆ ಅದು ಮಾಡಕ್ಕಾಗಲ್ಲ, ಏನಕ್ಕೆ ಮಾಡಬಾರ್ದು, ಅದೇ ಒಂದ್ ಸಾವಿರಾರು ಪ್ರಶ್ನೆಗಳು, ಡೌಟ್ಸ್, ಚಿಂತನೆಗಳು ಬರುತ್ತೆ. ಅದು ಐ ಥಿಂಕ್ ತುಂಬಾ ಸಹಜವಾದ ಒಂದು ಎನ್ವೈರ್ಮೆಂಟ್. ಅದು ಯಾವ್ದನ್ನಾರು ಶುರು ಮಾಡಬೇಕು ಅಂದಾಗ ಅದ್ ಬೇಕಾ ನಿನಗೆ ಅಂತಾರೆ. ಟ್ರೆಡಿಷನಲಿ ದೇ ವಾಂಟ್ ಯು ಟು ನೀವು ಓದ್ಬಿಟ್ಟು ಒಂದು ಜಾಬ್ ತಗೊಂಡು ಕೆಲಸ ಮಾಡಿ ಅಂತ ಒಂದು ರೆಗ್ಯುಲರ್ ಫಾರ್ಮ್ಯಾಟ್. ಅದ್ ಬಿಟ್ಟು ಇಫ್ ಯು ಡಿವಿಯೇಟ್ ಅ ಲಿಟಲ್ ಬಿಟ್, ಐ ಥಿಂಕ್ ಯಾರ್ಯಾರು ಒಂದು ಸ್ವಲ್ಪ ಡಿವಿಯೇಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅದೇ ಪ್ರಶ್ನೆ, ಇದು ಬೇಕಾ ಅಲ್ವಾ, ಇದಿಷ್ಟು ಕಷ್ಟ, ಎಷ್ಟು ಜನ ಇದ್ರಲ್ಲಿ ಸೋತಿದ್ದಾರೆ ಅಲ್ವಾ ಎಲ್ಲೋ ಒಂದ್ ಕಡೆ. ಬಟ್ ಅವರೇ ಮುಂದೆ ಹೋಗಿ ಏನೋ ಒಂದು ಅವರೇ ಬಾವಟ ಕೋನೆಲ್ಲ ಅವರೇ ಬಾವಟ ಹಾರಿಸೋದು. ದೇ ಬಿಕಮ್ ದ ಚೇಂಜ್ ಮೇಕರ್ಸ್, ದೇ ಬಿಕಮ್ ದ ರೆಸ್ಪೆಕ್ಟೆಡ್ ಪೀಪಲ್. ಬಿಕಾಸ್ ಏನೋ ಒಂದು ಕಡೆ ಅವರು ಧೈರ್ಯ ಮಾಡಿ ಸ್ವಂತನ ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ನಂಬಿ ದೇ ವುಡ್ ಓವರ್ಕಮ್ ಸಮಥಿಂಗ್ ಆ್ಯಂಡ್ ಅಚೀವ್ಡ್ ಸಮಥಿಂಗ್. ಐ ಥಿಂಕ್ ಯು ಆರ್ ಒನ್ ಸಚ್ ಎಕ್ಸಾಂಪಲ್. ಐ ಥಿಂಕ್ ಐಮ್ ಶೋರ್ ನಿಮ್ಮ ಹಳ್ಳಿ ಕಡೆ ಎಲ್ಲ ಪೀಪಲ್ ಸಿ ಯು ಆಸ್ ದಟ್ ಫಿಗರ್ ಅಲ್ವಾ? ಆ್ಯಂಡ್ ಅಮ್ಮ ನನಗೆ ಒಂದು ಯಾವಾಗ ಕೂಡ ಹೇಳ್ತಿದ್ರು, ಯಾರು ಎಂತ ಹೇಳಿದ್ರು ಕೂಡ ಯು ಶುಡ್ ನೆವರ್ ರಿಯಾಕ್ಟ್ ಬ್ಯಾಕ್, ಶುಡ್ ಆಲ್ವೇಸ್ ಸ್ಟೇ ಕಾಮ್. ಸೊ
ಅವರು ದೊಡ್ಡವರು ಇರ್ಬೋದು ಚಿಕ್ಕ ಆಲ್ವೇಸ್ ಹ್ಯಾವ್ ದಟ್ ರೆಸ್ಪೆಕ್ಟ್ ನೋ ಮ್ಯಾಟರ್ ಅವ್ರು ನಮ್ಗೆ ಎಂತ ಹೇಳಿ. ಸೊ ಆ್ಯಸ್ ಎ ಕಿಡ್ ಐ ವಾಸ್ ಲೈಕ್ ಯಾಕಮ್ಮ ನನಗೆ ಹಿಂದೆ ಮಾತಾಡಬೇಕು. ಆ್ಯಂಡ್ ಶಿ ಯೂಸ್ ಆಲ್ವೇಸ್ ಟೆಲ್ ದಟ್ it is not worth your energy to go fight with that person. Use that energy to train, use that energy to be disciplined in life, and your energy and your actions are going to speak even though you're not going to speak. So ನಾನು ಒಂದು ಗೋಲ್ಡ್ ಮೆಡಲ್ ವಿನ್ ಆಗುವಾಗ ಅವರೆಲ್ಲ ನೋಡ್ತಾರೆ. ಸೊ ಐ ಥಿಂಕ್ ದಟ್ ಸಮಥಿಂಗ್ ಐ ಹವ್ ಲರ್ನ್ಡ್ ಫ್ರಮ್ ಮೈ ಮದರ್ ಓವರ್ ದೀಸ್ ಇಯರ್ಸ್. ಸೊ ಅದೆಲ್ಲ ನೆಗೆಟಿವಿಟಿ ನೀವು ಚಾನಲೈಸ್ ಮಾಡಿದ್ರೆ, ದಟ್ಸ್ ಅ ರೈಟ್ ವರ್ಡ್. ಅದನ್ನೆಲ್ಲ ಚಾನಲೈಸ್ ಮಾಡಿ ಯು ಪುಟ್ ಇಟ್ ಇನ್ ಟು ಯುವರ್ ಸ್ಪೋರ್ಟ್, ಡಿಸಿಪ್ಲಿನ್, ಫೋಕಸ್. ಎಷ್ಟು ಕಷ್ಟ ಅದು ಚಾನಲೈಸ್ ಮಾಡೋದು. ಬಿಕಾಸ್ ಒಂದ್ಸತಿ ತುಂಬ ಸಿಟ್ಟು ಬರುತ್ತೆ, ತುಂಬ ಬೇಜಾರಾಗುತ್ತೆ. ಆ ಸಮಯಕ್ಕೆ ಅನಿಸುತ್ತೆ ಯುನೋ ತೆಗಿಬೇಕು ವಾಪಸ್, ಇನ್ನಷ್ಟು ಹೇಳಬೇಕು ಅಂತ ಅನಿಸುತ್ತೆ. ಅದನ್ನು ಚಾನಲೈಸ್ ಮಾಡಬೇಕು ಅಂದರೆ ಅದು ಬರೀ ಪ್ರಯತ್ನದಿಂದ ಬರುತ್ತಾ, ಇಲ್ಲ ಅದಕ್ಕೆ ಏನಾದ್ರು ಒಂದು ಪ್ರಾಸೆಸ್ ಇದೆಯಾ? ಒನ್ ಇಸ್ ನನಗೆ ಅಮ್ಮ ಅಪ್ಪ ಅವ್ರು ನನಗೆ ಡೈಲಿ ಕುತ್ಕೊಂಡು ಹೇಳ್ತಾ ಇದ್ರು. ಲೈಕ್ ಐ ಯೂಸ್ ಟು ಹ್ಯಾವ್ ಲೈಕ್ ಎ ಮೆಂಟ್ರಿಂಗ್ ಸೆಷನ್ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ಐ ಥಿಂಕ್ ಸ್ಪೋರ್ಟ್ ಹಂಬಲ್ಸ್ ಯು ಅಂತ ಹೇಳ್ಬೋದು. ಸೊ ಇಟ್ ಮೇಕ್ಸ್ ಯು ಕಾಮ್ ಆ್ಯಂಡ್ ಇಟ್ ಲೈಕ್ when I felt like ನಾನು ಸಮುದ್ರದಲ್ಲಿ ಇರುವಾಗ I was giving all my energy there, and when I was on land I was giving all my energy here. So if there is any other like unwanted situation, I would just not give my head over there. ಅಂದರೆ ಗೋಲ್ಡ್ ಮೆಡಲ್ ನೀವು ಗೆದ್ದಾದ್ಮೇಲೆ ಯು ಫೆಲ್ಟ್ ಲೈಕ್ ಇಟ್ ವಾಸ್ ವರ್ತ್ ಇಟ್ ಟು ಜಸ್ಟ್ ಫೋಕಸ್, ಅಲ್ವಾ? ಇನ್ನೇನು ಮಾಡೋ no ಅವಶ್ಯಕತೆ looking ಇಲ್ಲ. back, no doubting myself. ಅವಾಗ ಬೇಜಾರು, ಸಿಟ್ಟು ಎಲ್ಲದಕ್ಕೂ ಒಂದು ಅರ್ಥ ಸಿಕ್ತಾ? ನೈಸ್ ನೈಸ್. ಇವಾಗ ಇದು ಸ್ಟ್ಯಾಂಡಪ್ ಪೆಡ್ಲಿಂಗ್ ಅಂದರೆ ಅದೊಂದು ವಾಟರ್ ಸ್ಪೋರ್ಟು, ಆಮೇಲೆ ಜೊತೆಲೇ ಅದೊಂದು ನೇಚರ್ ಸ್ಪೋರ್ಟು ಅಲ್ವಾ? ನೇಚರ್ ಅಂತ ಅಂದರೆ ಅದರಲ್ಲಿ ಸಿ, ಅದರಲ್ಲಿ ವಿಂಡು, ಅದರಲ್ಲಿ ಸನ್ನು, 3 ಎಲಿಮೆಂಟ್ಸ್ ಇನ್ವಾಲ್ವ್ ಆಗಿದೆ ಅಲ್ವಾ? ಸೊ ಒಂದೊಂದ್ಸತಿ ನೇಚರ್ ಕಡೆಯಿಂದನೂ ಪರಿಣಾಮಗಳು ಬರುತ್ತೆ ಸ್ಪೋರ್ಟ್ಸ್ ಮೇಲೆ. ನೀವು ಈ ಸ್ಪೋರ್ಟ್ ಆಡಬೇಕಾದ್ರೆ ಈ ಥರ ನೇಚರ್ ಕಡೆಯಿಂದ ಏನು ಚಾಲೆಂಜಸ್ ಬಂತು ನಿಮಗೆ? ಸೊ ಒನ್ ಆಫ್ ದ ಮೋಸ್ಟ್ ಬ್ಯಾಡ್ ಇನ್ಸಿಡೆಂಟ್ ಆಫ್ ಮೈ ಲೈಫ್ ವಾಸ್, ನಾನು ಆ್ಯಕ್ಚುಲಿ ವೆದರ್ ರಿಪೋರ್ಟ್ ಅಷ್ಟು ಚೆನ್ನಾಗಿ ಚೆಕ್ ಮಾಡಲಿಲ್ಲ ನ್ಯಾಷನಲ್ಸ್ ಹೋಗಿ ಕಾಂಪೀಟ್ ಮಾಡುವಾಗ. ಸೊ ಇದು ಚೆನ್ನೈಯಲ್ಲಿ ಆಗಿದ್ದು. ಸೊ ದೆ ವಾಸ್ ಒನ್ ಬಿಗ್ ವೇವ್ ದ್ಯಾಟ್ ಕೇಮ್. ನಾನು ನೀರಲ್ಲಿ ಬಿದ್ದು ನನಗೆ ಕಲ್ಲು ಹೊಟ್ಟೆಗೆ ತಾಗಿ, ಸೊ ಅದೊಂದು ಇನ್ಸಿಡೆಂಟ್ ಆಗಿತ್ತು. ಸೊ ನನಗೆ ಆ ಒಂದು ಇನ್ಸಿಡೆಂಟಲ್ಲಿ ಏನಾಯ್ತಂದರೆ, ನೋ ಮ್ಯಾಟರ್ ಹೌ ವೆಲ್ ಯು ಆರ್ ಎಟ್ ದ ಸ್ಪೋರ್ಟ್, ನೆವರ್ ಬಿ ಓವರ್ ಕಾನ್ಫಿಡೆಂಟ್ ವೆನ್ ಯು ಆರ್ ಇನ್ ದ ಸಿ. ಕರೆಕ್ಟ್. ಸೊ always like safety wise you have to be like always perfect anta helboku, and you need to have a good crew with you, like who can help you. Because I still remember nange adu incident agoga, because there were people in the land who were good at the sport who came and helped me and rescue madidru. Okay, ತುಂಬಾ ಜಾಸ್ತಿ ಏಟಾಗಿತ್ತಾ? ಸ್ವಲ್ಪ, but I had a very bad after effect ಅಂತ ಹೇಳ್ಬೋದು. ಅದು injury is a lot alva, force is a lot. And 5 days after that injury I went and competed in the nationals, won gold, which I will give credits to I think all the training and the prayers of my parents. Nice. But that one injury really humbled me that ತುಂಬ ಜಾಗ್ರತೆಯಲ್ಲಿ ಇರಬೇಕು. ಲೈಕ್ ಆಲ್ವೇಸ್ ಗೊತ್ತಿತ್ತು ಜಾಗ್ರತೆ ಇರಬೇಕು, ಬಟ್ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡುವಾಗ ತುಂಬ ಎಲಿಮೆಂಟ್ಸ್ ಇನ್ವಾಲ್ವ್ ಆಗಿ ನೀವು ಆಲ್ರೆಡಿ ಹೇಳಿದ್ರು. ಬಟ್ ವಿಂಡ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ವೇವ್ಸ್, ಮತ್ತೆ ಹೈ ಟೈಡ್ ಲೋ ಟೈಡ್ ಅಂತ ಇರ್ತದೆ. ಸಮುದ್ರದ್ದು ನೀರು ಜಾಸ್ತಿ ಆಗೋದು ಕಮ್ಮಿ ಆಗೋದು. ಸೊ ದೇರ್ಸ್ ಅ ವಾಟರ್ ಕರೆಂಟ್ ದಟ್ ಈಸ್ ಇನ್ವಾಲ್ವ್ಡ್. ಸೊ ಜಾಸ್ತಿ ಆಗೋವಾಗ ನೀರು ಸಮುದ್ರದಿಂದ ಬೀಚ್ ಹತ್ರ ಒಂದು ಕರೆಂಟ್ ವಾಟರ್ ಮೂವ್ಮೆಂಟ್ ಇರ್ತದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕರೆಂಟ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಸೊ ಅಗೇನ್ ಲೋ ಟೈಡ್ ಆಗುವಾಗ ಬೀಚ್ ಸೈಡಿಂದ ಸಮುದ್ರ ಸೈಡ್ ವಾಟರ್ ಮೂವ್ಮೆಂಟ್ ಆಗ್ತದೆ. ಸೊ ದೇರ್ಸ್ ಅ ಲಾಟ್ ಆಫ್ ಥಿಂಗ್ಸ್. ಸೊ ಇದೆಲ್ಲ ಸೊ ನನಗೆ ತುಂಬ ಜನ ಕೇಳ್ತಾರೆ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಕಲೀಲಿಕ್ಕೆ ಎಷ್ಟು ಟೈಮ್ ಬೇಕು ಅಂತ. ವೆರಿ ಸಿಂಪಲ್. ಆ್ಯಂಡ್ ಐ ವಾಸ್ ಲೈಕ್, ಅದು ಇಷ್ಟು ದಿನ ಅಂತ ಅಲ್ಲ, ದಟ್ ಈಸ್ ಸಮಥಿಂಗ್ ದಟ್ ಕಮ್ಸ್ ವಿತ್ ಪ್ರಾಕ್ಟೀಸ್, ವಿತ್ ಎಕ್ಸ್ಪೀರಿಯನ್ಸ್. ನನಗೆ ಹೇಳ್ಕೊಡ್ಬೋದು 7 days ಅಲ್ಲಿ ಇದೆಲ್ಲ, ಬಟ್ ದಿಸ್ ಇಸ್ ಸಮಥಿಂಗ್ಸ್ ಯು ಫೀಲ್ ಆ್ಯಂಡ್ ಲರ್ನ್. ನೀವು ಬೀಚಲ್ಲಿ ವಾಕ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ನೀವು ಟೂರ್ನಮೆಂಟ್ಗೆ ಹೋಗ್ತಾ ಇದ್ದೀರಾ, ಅಲ್ಲಿ ನೀವು ನೋಡಿದ ತಕ್ಷಣ, ಸಮುದ್ರ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತಾ ಲೋ ಟೈಡು, ಕರೆಂಟ್ ಹೇಗಿದೆ, ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಅಂದರೆ ಬೇರೆ ಬೇರೆ ಕರೆಂಟ್ಸ್ಗೆ ಬೇರೆ ಬೇರೆ ಸ್ಟೈಲ್ಸು ಆ ಥರ ಇದೆ. ಅದನ್ನೆಲ್ಲ ಸೈಂಟಿಫಿಕ್ ಆಗಿ ನೀವು ಕಲಿಸ್ಕೊಡ್ತಾರ, ನೀವು ಕಲ್ತಿರ್ತೀರಾ? ಕಲಿಸ್ತೇವೆ. ಆ್ಯಂಡ್ ನ್ಯೂ ಸೊ ಯೂಶ್ವಲಿ ನಮ್ದೊಂದು ಹೋಮ್ ಬ್ರೇಕ್ ಅಂತ ಇರ್ತದೆ. ನನಗೆ ಹೋಮ್ ಬ್ರೇಕ್ ಒಂದು ಮುಲ್ಕಿ, ಬಿಕಾಸ್ ನಾನು
ನಾನು ಅಲ್ಲಿ ಹುಟ್ಟಿ ಬೆಳೆದದ್ದು. ನೆಕ್ಸ್ಟ್ ಇಸ್ ಉಡುಪಿ ಬಿಕಾಸ್ ಐ ಲಿವ್ ಇನ್ ಉಡುಪಿ ನಾವು. Okay. ಮೈ ಸ್ಕೂಲ್ ಇಸ್ ಇನ್ ಉಡುಪಿ. ಸೊ ನನಗೆ ತುಂಬ ಡೇಂಜರ್ ಝೋನ್ ಎಲ್ಲಿ, ಇಲ್ಲಿದ ಎಲಿಮೆಂಟ್ಸ್ ಎಲ್ಲಿ, ಅದೆಲ್ಲ ಗೊತ್ತಿರ್ತದೆ. ಬಟ್ ವೆನ್ ಐ ಗೋ ಟು ಅ ನ್ಯೂ ಪ್ಲೇಸ್, ದ ಫಸ್ಟ್ ಥಿಂಗ್ ಇಸ್ ಮೇಕ್ ಅ ಲೋಕಲ್ ಆಸ್ ಅ ಫ್ರೆಂಡ್. ಅವ್ರಿಗೆ ಅಲ್ಲಿದು ನೀರ್ ಬಗ್ಗೆ ತುಂಬ ಗೊತ್ತಿರ್ತದೆ. Okay. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಸೊ ಅದು ನಾವು ತುಂಬ ಕಲಿತೇವೆ. ಆ್ಯಂಡ್ ದೆನ್ ನಾವು ವಿ ಹ್ಯಾವ್ ವೆಬ್ಸೈಟ್, ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ಇರ್ತದೆ. ಸೊ ವೆದರ್ ಪ್ರೆಡಿಕ್ಟ್ ಮಾಡ್ಬೋದು, ನೀರು ಪ್ರೆಡಿಕ್ಟ್ ಮಾಡ್ಬೋದು, ವೇವ್ಸ್ ಇದು ಸೈಜ್ ಪ್ರೆಡಿಕ್ಟ್ ಮಾಡ್ಬೋದು. ಸೊ ಅಷ್ಟೆಲ್ಲ ಇನ್ಫಾರ್ಮೇಷನ್ ನಮಗೆ ಸಿಗ್ತದೆ. ಓಕೆ. ಟೂರ್ನಮೆಂಟ್ ಆಡ್ಬೇಕಾದ್ರೆ ಅವರು ವೆದರ್ ಚೆಕ್ ಮಾಡಿರಲ್ವಾ? ಚೆಕ್ ಮಾಡ್ತಾರೆ. ಮತ್ತೆ ಅಂದ್ರೆ ನೀವು ಹೇಳ್ದಂಗೆ ಒಂಥರ ಟೈಡ್ಸ್ ತುಂಬಾ ಜಾಸ್ತಿ ಇದ್ದಾಗ ಕ್ಯಾನ್ಸಲ್ ಮಾಡ್ತಾರಾ, ಇಲ್ಲ ಅದು ಹೇಗೆ ನಡೆಯುತ್ತೆ? ಇಫ್ ಇಟ್ ಈಸ್ ಫುಲ್ಲಿ ಔಟ್ ಆಫ್ ಕಂಟ್ರೋಲ್, ಎಸ್ ಕ್ಯಾನ್ಸಲ್ ಮಾಡ್ತಾರೆ. ಬಟ್ ಯೂಶುವಲಿ ಇಟ್ ಈಸ್ ಮ್ಯಾನೇಜಬಲ್. ಓಕೆ, ಬಿಕಾಸ್ ದಿಸ್ ಇಸ್ ಒನ್ ಆಫ್ ದೋಸ್ ಸ್ಪೋರ್ಟ್ಸ್, ಬಿಕಾಸ್ ನೇಚರ್ ತುಂಬಾ ರೋಲ್ ಪ್ಲೇ ತುಂಬ ರೋಲ್ ಪ್ಲೇ ಆ್ಯಂಡ್ ಇಟ್ ಚೇಂಜಸ್ ವೆದರ್, ನೇಚರ್ ವೆದರ್ ಕೀಪ್ಸ್ ಚೇಂಜಿಂಗ್ ಅಗೇನ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಇಟ್ಸ್ ವೆರಿ ಹಾರ್ಡ್ ಟು ಪ್ರೆಡಿಕ್ಟ್ ವೆದರ್ ಆಸ್ ವೆಲ್. ಅಲ್ಲ, ನಿಮ್ ಗೇಮ್ಗೂ ನೇಚರ್ ಸಪೋರ್ಟ್ ಮಾಡ್ಬೇಕಲ್ವಾ? ಹೌದು. ಸೊ ಐ ಥಿಂಕ್ ನೇಚರ್ ಹಸ್ ಬಿನ್ ಸಪೋರ್ಟಿವ್ ಟು ಯು ದ ಹೋಲ್ ಟೈಮ್. ಯಾ. ಸೊ ನೈಸ್, ಸೊ ವಂಡರ್ಫುಲ್. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಲ್ಲಿ ಗಾಯಗಳಾಗುತ್ತಾ? ಆ ಗಾಯಗಳಿಗೆ ಟ್ರೀಟ್ಮೆಂಟ್ ಏನು? ಆಮೇಲೆ ನೀವು ಸಮುದ್ರಕ್ಕಿಂತ ಮುಂಚೆ ಹೋಗಬೇಕಾದ್ರೆ ಏನಾದರೂ ಪ್ರಿಕಾಷನ್ಸ್ ತೊಗೊಳ್ತೀರಾ? ಸೊ ಸೇಫ್ಟಿ ಮೆಷರ್ಸಿಂದ ಸ್ಟಾರ್ಟ್ ಮಾಡ್ತೇನೆ. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗಲ್ಲಿ ನಾವು ಕಲಿಯುವಾಗ ಕೂಡ ನಮ್ಮದು ಸೇಫ್ಟಿ ಗೇರ್ಸ್ ಬಗ್ಗೆ ಹೇಳ್ತಾರೆ. ಸೊ ಅದಕ್ಕೆ ಲೆಗ್ ರೋಪ್ ಇಲ್ಲದ್ರೆ ಲೀಶ್ ಅಂತ ಹೇಳ್ತಾರೆ. ಇಟ್ಸ್ ಕೈಂಡ್ ಆಫ್ ಅ ರೋಪ್. ಅದು ನಮ್ಮದು ಕಾಲಿದ ಆ್ಯಂಕಲ್ ಮತ್ತು ಬೋರ್ಡ್ ಇದು ಟೇಲಿಗೆ ಅಟ್ಯಾಚ್ ಆಗಿರ್ತದೆ. ಸೊ ಸ್ಟ್ಯಾಂಡಪ್ ಪ್ಯಾಡ್ಲಿಂಗಲ್ಲಿ ಪಾರ್ಟ್ಸ್ ಹೇಳುವಾಗ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ದು ಫ್ರಂಟ್ ಇದು ನೋಸ್ ಅಂತ ಹೇಳ್ತಾರೆ, ಸ್ಟ್ಯಾಂಡಪ್ ಪ್ಯಾಡ್ ಬ್ಯಾಕ್ ಸೈಡ್ ಬೋರ್ಡಿಗೆ ಟೇಲ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸೇಫ್ಟಿ. ಅಂದ್ರೆ ಫ್ರಂಟ್ ಮೂಗು, ಕೊನೆಯದು ಹೌದು, ಹಾಗೆ. ಸೊ ಅದಕ್ಕೆ ಟೇಲ್ ಅಂತ ಹೇಳ್ತಾರೆ, ಅದು ರೋಪಿಗೆ. ಸೊ ದಟ್ ಈಸ್ ಅಟ್ಯಾಚ್ ಟು. ಸೊ ನಾವು ನೀರಲ್ಲಿ ಬೀಳುವಾಗ ಕೂಡ ಅದು ರೋಪ್ ಪುಲ್ ಮಾಡಿದ್ರೆ ಅದು ಬೋರ್ಡ್ ಹತ್ರ ಬರ್ತದೆ, ಅದ್ರ ಮೇಲೆ ಹೋಗ್ಬೋದು ಮತ್ತೆ. ಸೊ ಹಾಗೆ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಲೈಫ್ ಜಾಕೆಟ್. ಯೂಶ್ವಲಿ ನಮಗೆ ಕಾಂಪೀಟ್ ಮಾಡುವಾಗ ಕೂಡ ಕೊಡ್ತಾರೆ. ಬಟ್ ಇದು ನಮ್ಗೆ ಸ್ವಿಮ್ಮಿಂಗ್ ಗೊತ್ತಿದ್ರೆ, ಇದು ರೋಪ್ ಇದ್ರೆ ಇಟ್ಸ್ ಮೋರ್ ದೆನ್ ಇನಫ್. ಬಟ್ ಯೂಶ್ವಲಿ ಇಟ್ಸ್ ಬೆಸ್ಟ್ ಟು ವೇರ್ ದ ಲೈಫ್ ಜಾಕೆಟ್ ಆ್ಯಂಡ್ ದಿಸ್. ಸೊ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೇಫ್ಟಿ ಪ್ರೋಟೋಕಾಲ್ಸ್. ಸೊ ಇದು ಇದ್ರೆ ಇಂಜುರೀಸ್ ಜನರಲಿ ತುಂಬ ಕಮ್ಮಿ ಆಗುತ್ತೆ. ಆ್ಯಂಡ್ ಅದರ್ ಥಿಂಗ್ ಇಸ್, ನಾವು ಎಲ್ಲಿ ಟ್ರೈನಿಂಗ್ ಮಾಡ್ತೇವಲ್ಲ, ಸೊ ಅದ್ರದ್ದು ನೀರ್ ಬಗ್ಗೆ ನಮಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಆ ದಿನ ಅದು ವೇವ್ ಕಂಡೀಷನ್ ಹೇಗಿದೆ, ವಿಂಡ್ ಕಂಡೀಷನ್ ಹೇಗಿದೆ, ಟೈಡ್ ಹೇಗಿದೆ, ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿದ್ರೆ ಇಂಜುರೀಸ್ ತುಂಬ ಕಮ್ಮಿ ಆಗುತ್ತೆ. ಸೊ ದಟ್ ನಥಿಂಗ್ ಕ್ಯಾನ್ ಗೋ ರಾಂಗ್. ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆಲ್ವೇಸ್ ಟೇಕ್ ಅ ಬಡಿ ವಿತ್ ಯು ಅಂತ ಹೇಳ್ತೇನೆ. ಸೊ ಯಾವಾಗ ಕೂಡ ಸಮುದ್ರದಲ್ಲಿ ಒಬ್ಬರೇ ಹೋಗ್ಬಾ ಟ್ರೈನಿಂಗ್ ಮಾಡಬಾರ್ದು. ಟೇಕ್ ಸಂಬಡಿ ವಿತ್ ಯು. ಸಂಬಡಿ ಕ್ಯಾನ್ ಬಿ ಆನ್ ದ ಬೀಚ್ ಕೂಡ. ಸೊ ದಟ್ if something happens, there's somebody there to protect you ಅಂತ. And when it comes to injuries, ಅಷ್ಟು injuries ಆಗೋದಿಲ್ಲ. ಬಟ್ ಇಫ್ ದೆರ್ ಆರ್ ಸಮ್ ಇಂಜುರೀಸ್, ಸೊ ನಮ್ಮದು ಬೋರ್ಡ್ ರಾಕಿಗೆ ತಾಗಿ ನಮಗೆ ತಾಗ್ಬೋದು. ಸೊ ಇನ್ ಮೈ ಕೇಸ್ ನಾನು ಲೈಕ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮಾಡುವಾಗ ಸರ್ಫಿಂಗ್ ಕೂಡ ಮಾಡ್ಬೋದು. ಇಟ್ಸ್ ಲೈಕ್ ಅ ಕಂಬೈನ್ ಸ್ಪೋರ್ಟ್. ಸೊ ನಾನು ಬಿದ್ದು ನನಗೆ ಹೊಟ್ಟೆ ಕಲ್ಲಿಗೆ ತಾಗಿತ್ತು. ಸೊ ಬಟ್ ಬಿಕಾಸ್ ಆಫ್ ಅಗೇನ್ ಐ ಟುಕ್ ಅ ಲಾಟ್ ಆಫ್ ಪ್ರಿಕಾಷನ್ಸ್ ಬಿಕಾಸ್ ನನಗೆ ಬೀಳುದು ಆ್ಯಂಗಲ್ ಗೊತ್ತಿತ್ತು. ಸೊ ಐ ಟ್ರೈ ಟು ಕವರ್ ಮೈ ಸೆಲ್ಫ್ ಆಸ್ ಮಚ್ ಎಸ್ ಪಾಸಿಬಲ್. ಆ್ಯಂಡ್ ಟಚ್ ವುಡ್ ನನಗೆ ತಲೆಗೆ ಅಂತ ಆಗಲಿಲ್ಲ. ಅಲ್ಲಿ ಬೀಳಕ್ಕೂ ಆ್ಯಂಗಲ್ ಇರುತ್ತೆ ಇದರಲ್ಲಿ. ಯಾ, ಇಟ್ಸ್ ಬೆಟರ್ ಟು ಆಲ್ವೇಸ್ ಕ್ರೌಚ್, ಬೆಂಡ್ ಅ ಲಾಟ್, ಕವರ್ ಯುವರ್ ಹೆಡ್ and all of that. ಅದನ್ನ ಹೇಳ್ಕೊಡ್ತೀರಾ? ಅಂದ್ರೆ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಬಿದ್ದಾಗ ಹೇಗೆ ಬೀಳ್ಬೇಕು ಅಂತ. ಅದೇ, ಬಟ್ ಅಲೆಗಳು ಬರಬೇಕಾದ್ರೆ ಅದ್ರ ಫೋರ್ಸ್ ಇಂದ ಏನು ಏಟಾಗಲ್ಲ ಅಲ್ಲ? ಅಂದರೆ ಇಟ್ ಡಿಪೆಂಡ್ಸ್ ಆನ್ ಹೌ ಯು ಆರ್ ಟೇಕಿಂಗ್ ಇಟ್. ಸೊ ಅಲೆಗಳು ಫೋರ್ಸಲ್ಲಿ ನಮಗೆ ಸರ್ಫಿಂಗ್ ಚೆನ್ನಾಗೇ ಮಾಡ್ಬೋದು. ಬಟ್ ವೆನ್ ಯು ಆರ್ ಫಾಲಿಂಗ್ ಇಟ್ ಹಿಟ್ಸ್ ಹಾರ್ಡ್. ತುಂಬ ತಾಗಿ ಥರ ಆಡ್ತದೆ. ಒಂಥರ ಯು ಸ್ಟಕ್ ಇನ್ ಅ ವಾಷಿಂಗ್ ಮಿಷಿನ್ ಅಂತ ಹೇಳ್ಬೋದು. ನೀರ ಒಳಗಡೆ ಇಡ್ತೀರ 1 ಮಿನಿಟ್ ಅಲ್ಲಿ ಅಂತ ಆಗ್ತದೆ. ಅಂದ್ರೆ ಉಪ್ಪು ನೀರು ಕುಡಿಬೇಕಾಗತ್ತಾ? ಅವಾಗ ಹೇಗಾಗತ್ತೆ? ಅಂದ್ರೆ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ತುಂಬ ಹೆದರಿಕೆ ಆದ್ರೆ ಉಪ್ಪು ನೀರು ಕುಡಿದು ಹೋಗ್ತದೆ. as we are more experienced, you have much control of your mouth ಅಂತ ಹೇಳ್ಬೋದು. ಅಂದ್ರೆ ನೀವು ಅದ್ರ ಕ್ಲೋಸ್ ಯುವರ್ ಮೌತ್, ಅವಾಗ ಬಾಯಿನ ಮುಚ್ಕೊಂಡು ಒಳಗಡೆನೆ ವಾಷಿಂಗ್ ಮಷೀನ್ ಅಲ್ಲಿ and try to stay calm ಅಂತ ಹೇಳ್ಬೋದು. Okay, I'm going to come out of this, I'll stay calm. ಬಟ್ ಹೊಸದಾಗ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಭಯ ಅಂತ ಆಗುತ್ತೆ. ಇದೆಲ್ಲ ಆಗ್ತದೆ ಕಾಮನ್. ಓಕೆ, ಹೋಗ್ತಾ ನೀವು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಜೊತೆಲಿ ಇಟ್ ಫೀಲ್ಸ್ ಬೆಟರ್. ಓಕೆ, ಸೊ ದಿಸ್ ಆರ್ ದ ಕೈಂಡ್ ಆಫ್ ದ ಪ್ರಿಕಾಷನರಿ ಥಿಂಗ್ಸ್. ಕರೆಕ್ಟ್. ಇವಾಗ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಂತ ಅಂದ್ರೆ ಇದು ಒಂದು ಹೊಸ ಆಟ, ಹೊಸ ಕ್ರೀಡೆ. ನಮ್ಮ ದೇಶದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆ ಇಲ್ಲ. ನೋಬಡಿ ನೋಸ್ ಅಬೌಟ್ ಇಟ್ ಮಚ್. ಅದರಲ್ಲಿ ನೀವು ಇದೇ ಸ್ಪೋರ್ಟ್ ಅಲ್ಲಿ ಹೇಗೆ ಸಾಧನೆ ಮಾಡಿದ್ರಿ? ದಿಸ್ ಸ್ಪೋರ್ಟ್ ಇಸ್ ಲೈಕ್ ಒರಿಜಿನೇಟೆಡ್ ಇನ್ ಇಂಡಿಯಾ ಅರೌಂಡ್ ದ ಅರ್ಲಿ 2000 ಅಂತ ಹೇಳ್ಬೋದು. ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್. ಓಕೆ, ಸೊ ಇಟ್ಸ್ ಬೀನ್ ದೇರ್ ಫ್ರಮ್ ಸೋ ಲಾಂಗ್. ಬಟ್ ದ ಥಿಂಗ್ ಇಸ್, ಈಗ ಕಾಂಪಿಟೇಷನ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಇಟ್ಸ್ ಗಾಟ್ ಬೆಟರ್.
Okay. And again, as a girl, doing a very niche sport, which is a new sport in the country, was very hard. And ನಾನು ಇದು ಸ್ಪೋರ್ಟ್ ಮಾಡುವಾಗ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಅಂತ ಇರಲಿಲ್ಲ, ಬಿಕಾಸ್ ನನಗೆ ಸ್ಪೋರ್ಟ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಐ ಫೀಲ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಇಷ್ಟು ರೆಕಗ್ನಿಷನ್ ಸಿಕ್ಕಿದೆ ಇಂಟರ್ನ್ಯಾಷನಲಿ ಆ್ಯಂಡ್ ಫ್ರಮ್ ಇಂಡಿಯಾ ಇಸ್ ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್, ಐ ಕ್ಯಾನ್ ಆಲ್ವೇಸ್ ಸೇ. ಬಿಕಾಸ್ ವೆನ್ ಯು ಆರ್ ಸೋ ಗುಡ್ ಎಟ್ ವಾಟ್ ಯು ಆರ್ ಡೂಯಿಂಗ್, no kind of bad things can stop you. Correct, Because as a sports person, you know what are the challenges you face from the society and all the other factors. But when you're so good at what you're doing, and I feel nothing can stop you. ಸೊ ಬರೀ ಸೇಯಿಂಗ್ ಪ್ಯೂರ್ಲಿ ನಿಮ್ಮ ಮೆರಿಟ್ ಮೇಲೇನೆ, ಬಿಕಾಸ್ ನೀವು ಅಷ್ಟು ಚೆನ್ನಾಗಿ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಗೆದ್ದು ಬರ್ತಾ ಇದ್ರಿ, ದಟ್ ಟುಕ್ ಯು ಫಾರ್ವರ್ಡ್. Yeah, that took me forward. ನಥಿಂಗ್ ಎಲ್ಸ್. ಅಂದರೆ ಅದರಲ್ಲಿ ಫೆಸಿಲಿಟೀಸ್ ಇರಲಿಲ್ಲ, ಇನ್ನಷ್ಟು ಮಿಕ್ಕಿದೇನು ನೀವು ಹೇಳ್ದಂಗೆ ಇವಾಗ ಕ್ರಿಕೆಟ್ ಅಂತ ಅಂದರೆ ತುಂಬ ಫೆಸಿಲಿಟೀಸ್ ಇರುತ್ತೆ, ಆ ಥರ ಇಲ್ಲದೆ ಹೋದ್ರೂ, ಹೆಚ್ಚು ಅದ್ರ ಬಗ್ಗೆ ಪಾಪ್ಯುಲಾರಿಟಿ ಇಲ್ಲದೆ ಹೋದ್ರೂ, ಜಸ್ಟ್ ಬೀಯಿಂಗ್ ಫೋಕಸ್ಡ್ ಆ್ಯಂಡ್ ಜಸ್ಟ್ ಕಮಿಟೆಡ್ ಆ್ಯಂಡ್ ಯು ಪ್ರೂವಿಂಗ್ ಯುವರ್ ವರ್ತ್. Yeah, I wouldn't say that I didn't get the facilities I needed, because the sport is new in the country. The federation was forming in the country. They did their best, is what I can always say. I'm always very grateful for whatever they've given me and the mentoring I've got from them. But again, because it's a new sport, even they were learning a lot of things, and we as athletes were learning a lot of things. And I feel for that time frame, whatever we have received from them was very good too. So I wouldn't say any bad about that ಅಂತ ಹೇಳ್ಬೋದು. But again, for the future, I think everybody is working hard so that the athletes who are coming up, they get more better facilities. I think everybody is having that goal, and I feel the sport is in a good hand. ನಿಮ್ಗೆ ಅವಾಗಲೇ ಆಕ್ಚುಲಿ 15 years ಆಗಿದೆ, ಆಲ್ಮೋಸ್ಟ್ 15 years. 9 years to now. ಸೊ ಆ 15 years ಅಲ್ಲಿ ಏನು ಬದಲಾವಣೆ ಎಷ್ಟಾಗಿದೆ ಅಂತ ಇದರಲ್ಲಿ? So much. ಹೌದಾ? ಎಷ್ಟು ಗ್ರೋತ್ ಆಗಿದೆ ಇದರಲ್ಲಿ? ತುಂಬ ಗ್ರೋತ್. ಲೈಕ್ ನಾನು ಮುಂಚೆ ಸ್ಕೂಲಲ್ಲಿ ಸರ್ಫಿಂಗ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಅಂತ ಹೇಳುವಾಗ ಯಾರಿಗೂ ಗೊತ್ತಿರಲಿಲ್ಲ. ಲೈಕ್ ಸ್ಕೂಲಲ್ಲಿ ಹೇಳ್ತಿದ್ದೆ, ನಾನು ಸರ್ಫಿಂಗ್ ಹೋಗಿದ್ದೆ ಸಮ್ಮರ್ ವೆಕೇಶನಲ್ಲಿ, ಆ್ಯಂಡ್ ಪೀಪಲ್ ಹ್ಯಾಡ್ ನೋ ಐಡಿಯಾ ಅಬೌಟ್ ದಿಸ್. ಬಟ್ ನಾವು there's a huge change. There are a lot of people going surfing as their vacation ಅಂತ ಹೇಳ್ಬೋದು. A lot of people, in actually India. first time I am hearing it. People are going surfing. It's a very beautiful change actually. It's a beautiful change. And I feel like it's a good habit to pick up, because ನಮಗೆ ಸರ್ಫಿಂಗ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಎಲ್ಲ ಗೊತ್ತಿದ್ರೆ more confident in the water. ಹೌದು ಭಯ ಕಡಿಮೆ ಆಗುತ್ತೆ. And more than everything, you learn to respect the nature. You learn that ನಾವು ಸಮುದ್ರನ ಪೊಲ್ಯೂಟ್ ಮಾಡಬಾರ್ದು. See, these things you learn as an athlete, ಕನೆಕ್ಟ್ ಜಾಸ್ತಿ ಮಾಡ್ತೀವಲ್ಲ ಅವಾಗ ವಿತ್ ದಟ್ ನೇಚರ್ ಅಂಡ್ ಸ್ಟಫ್. ಐ ಥಿಂಕ್ ಆಲ್ಸೋ ನೀವು ಹೇಳ್ದಂಗೆ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆದಾಗ ಸಮುದ್ರ ಜೊತೆಲಿ ಎಸ್ಪೆಷಲಿ ಒಂದು ರಿಲ್ಯಾಕ್ಸೇಷನ್, ಇವಾಗ ತುಂಬಾ ನಾವು ಮಾತಾಡ್ತೀವಿ ಮಾನಸಿಕವಾಗಿ ತುಂಬಾ ಇಶ್ಯೂಸ್ ಇದೆ ಅಂತ ಎಲ್ಲ. ಸೊ ಐ ಥಿಂಕ್ ಇಟ್ ಹೆಲ್ಪ್ಸ್ ಟು ಕಾಮ್ ಯುವರ್ ಮೈಂಡ್ ಆಲ್ಸೋ. ನಿಮ್ಮ ಮನಸ್ಸಿಗೆ ಒಂದು ನೆಮ್ಮದಿ ಶಾಂತಿ ಕೊಡಕ್ಕೆ. ಇಸ್ ದಟ್ ಲೈಕ್ ಪೀಪಲ್ ಕಮ್ ಫಾರ್ ದಟ್ ಆಲ್ಸೋ? ಅದಕ್ಕೋಸ್ಕರ ಬರ್ತಾರ ಜನರು? People, I feel like surfing is like, they find it as like an escape. I find it too sometimes, because when life is too hard, ಒಂದು ಸರ್ಫಿಂಗ್ ಸೆಷನ್ ಹೋಗಿ ಬಂದ್ರೆ ಚೆನ್ನಾಗಿ ಕೆಲಸ ಮಾಡ್ಬೋದು ಇವತ್ತು. ಸೊ ರೇಸ್ ಶುರು ಆಗ್ಬೇಕಾದ್ರೆ ನೀವೊಬ್ಬ ಸ್ಪೋರ್ಟ್ಸ್ ಮೆನ್, ರೇಸ್ ಮುಗ್ದಾಗ ನೀವೊಬ್ಬ ಚಾಂಪಿಯನ್. ಈ ಮಧ್ಯದಲ್ಲಿ ಅಲೆಗಳ ಮೇಲೆ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಮಾಡಬೇಕಾದ್ರೆ ನಿಮ್ಮ ತಲೆಯಲ್ಲಿ ಒಂದು ರೇಸ್ ನಡೀತಾ ಇರುತ್ತೆ, ಅದು ಹೇಗಿರುತ್ತೆ? ಐ ಥಿಂಕ್ ಅದು ತುಂಬ ಟಫ್ ರೇಸ್, ಮೋರ್ ದೆನ್ ದ ಮೇನ್ ರೇಸ್, ಬಿಕಾಸ್ ತಲೆಯಲ್ಲಿ ತುಂಬ ನಡೀತಾ ಇರ್ತದೆ. ದರ್ಸ್ ಅ ಲಾಟ್ ಆಫ್ ಪ್ರೆಷರ್. I think I can take an example of my first World Cup, because race start in the race end tanka, because samudra is like a dodda long race, and most of the time ನಾವು ಒಬ್ಬರೇ ಇರೋದಲ್ಲಿ. their participants ಅಲ್ಲಿ ಸಮುದ್ರದಲ್ಲಿ ಕಾಣೋದಿಲ್ಲ ಎಲ್ಲಿ ಯಾರು ಇದ್ದಾರೆ. ಹೌದಾ? ಓಕೆ. ಸೊ ದೇರ್ ಇಸ್ ಲೈಕ್ ಡಿಫ್ರೆಂಟ್ ಥಿಂಗ್ ದಟ್ ಗೋಸ್ ಆನ್ ಇನ್ ಯರ್ ಹೆಡ್. ನಾನು ಎಲ್ಲಿದ್ದೇನೆ, ನನ್ನ ಪೊಸಿಷನ್ ಎಲ್ಲಿದೆ, ನಾನು ಫಾಸ್ಟ್ ಮಾಡ್ತಿದ್ದೇನಾ, ಗೊತ್ತಾಗಲ್ವಾ ಅವಾಗ? ಅಷ್ಟು ಗೊತ್ತಾಗೋದಿಲ್ಲ, ಬಿಕಾಸ್ ಸಮುದ್ರ ತುಂಬಾ ದೊಡ್ಡದಿದೆ, ವಿಶಾಲವಾಗಿದೆ. ಸೊ but there will be certain objects that will guide us, but there's a lot of thing that goes on in your mind as ಅಂದ್ರೆ ಏನೋ ಇಟ್ಟಿರ್ತಾರ ಸಮುದ್ರ ಮಧ್ಯದಲ್ಲಿ ನಿಮ್ಗೆ ಗೊತ್ತಾಗಕ್ಕೆ ನೀವು ಕ್ರಾಸ್ ಮಾಡಿದ್ರಿ. ಅದಕ್ಕೆ ಮೂವೀಸ್ ಅಂತ ಹೇಳ್ತಾರೆ. ಯೂಶುವಲಿ ಜನರಲ್ ಇಟ್ಸ್ ಅನ್ ಆರೆಂಜ್ ಕಲರ್. ಸೊ ಅದಲ್ಲಿ ಗೊತ್ತಾಗ್ತದೆ ನಮಗೆ ಫಸ್ಟ್ ಮೂವಿಯಲ್ಲಿ ರೈಟ್ ಟರ್ನ್, ಲೆಫ್ಟ್ ಟರ್ನ್. ಸೊ ದಿಲ್ ಬಿ ಲೈಕ್ a lot of guidance that will be given to us. ಅಲ್ಲೂ ಟ್ರ್ಯಾಕ್ ಇರುತ್ತಾ? ಓಕೆ. ಬಟ್ ಇಟ್ಸ್ ಲೈಕ್ ಇಮ್ಯಾಜಿನರಿ ಟ್ರ್ಯಾಕ್. ಓಕೆ. ಹಾಗೆ ಇಲ್ಲಿಂದ ಅಲ್ಲಿ ತಲುಪಬೇಕು ಅಷ್ಟೇ, ಅಲ್ಲಿಂದ ಅಲ್ಲಿ ತಲುಪಬೇಕು. ಓಕೆ. ದಟ್ ಇಸ್ ದೇರ್. ಆಮೇಲೆ ಇನ್ನೇ ನೋಡ್ತಾ ಇರ್ತಾರೆ ನಿಮ್ ತಲೆಯಲ್ಲಿ ಅವಾಗ ತುಂಬಾ ಓಡ್ತಾ ಇರ್ತದೆ. ಅಂಡ್ ಐ ಕೀಪ್ ಟೆಲಿಂಗ್ ಮೈ ಸೆಲ್ಫ್ ದಟ್ ಐ ನೀಡ್ ಟು ಕಾಮ್ ಡೌನ್, ಬಿಕಾಸ್ ನಂದು ಬಾಡಿದೆಲ್ಲ ಎನರ್ಜಿ ತಲೆಗೆ ಹೋದ್ರೆ ನಾಟ್ ಬಿ ಏಬಲ್ ಟು ಡೂ ಇಟ್. ಅಂಡ್ ಅ ಲಾಟ್ ಆಫ್ ಥಿಂಗ್ಸ್ ಕಮ್, ಅ ಲಾಟ್ ಆಫ್ ಲೈಕ್ ಖುಷಿ ಆಗ್ತಾ ಇರ್ತದೆ. ಅ ಲಾಟ್ ಆಫ್ ಪೀಪಲ್ ಹು ಹ್ಯಾವ್ ಹೆಲ್ಪ್ ಮೀ, ಡ್ಯೂ ಟು ವಿಚ್ ಐ ಕೇಮ್ ಟು ದಟ್ ವರ್ಲ್ಡ್ ಕಪ್. ಅದೆಲ್ಲ ನಂಗೆ
ಲೈಕ್ ವೆನ್ ಬಿಕಾಸ್ ಕೈ ಕಾಲೆಲ್ಲ ತುಂಬ ನೋಯ್ತಾ ಇರ್ತದೆ, ಲೈಕ್ ಯು ಆರ್ ಅಂಡರ್ ದ ಸನ್ ಫಾರ್ ಸೋ ಲಾಂಗ್. ಸೊ ಐಲ್ ಬಿ ಲೈಕ್ ಥ್ಯಾಂಕಿಂಗ್ ಆಲ್ ದ ಪೀಪಲ್ ಆ್ಯಂಡ್ ಐ ಫೀಲ್ ಲೈಕ್ ವೆನ್ ಎವರ್ ಐ ಆಮ್ ಗ್ರೇಟ್ಫುಲ್, ಗಾಡ್ ಗಿವ್ಸ್ ಮಿ ಮೋರ್ ಎನರ್ಜಿ ಅಂತ ಹೇಳಿ. ಮಿಕ್ಸ್ಚರ್ ಆಫ್ ನೀವು ಅದನ್ನ ಅವ್ರು ಥ್ಯಾಂಕು ಮಾಡ್ತಿರ್ತೀರಾ, ಎಲ್ಲಾನು ನೆನ್ಸ್ಕೊಂತಾ ಇರ್ತೀರಾ, ಜೊತೆಲಿ ಒಂದ್ ಸ್ವಲ್ಪ ಪ್ರೆಷರು ಬಿಲ್ಡ್ ಆಗ್ತಾ ಇರುತ್ತೆ. ನಾನು ಪರ್ಫಾರ್ಮ್ ಮಾಡ್ಬೇಕು ಬಿಕಾಸ್ ಅವರೆಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ನನ್ನ ಹಿಂದೆ ಅಂತ, ಅದು ಒಂದು ಥಾಟ್ ಪ್ರಾಸೆಸ್ ಇರುತ್ತೆ. ಆಮೇಲೆ ಅದು ಸ್ಪೀಡು ನಂದು ತುಂಬಾ ಫೋರ್ಸ್ ಆಗಿ ಶುರುವಿಂದ ಎಂಡ್ವರೆಗೂ ಹೋಗ್ತೀರಾ, ಇಲ್ಲ ಒಂದ್ ಪೇಸ್ ತರ ಇರುತ್ತಾ, ಇಲ್ಲ ಗೊತ್ತಾಗಲ್ವಾ? ಓಕೆ, ಸೊ ಸ್ಟಾರ್ಟ್ ಮಾಡುವಾಗ ಐ ಮೀನ್ ಯು ಗಿವ್ ಆಲ್ ಔಟ್. ಓಕೆ ಓಕೆ, ಅಂಡ್ ದೆನ್ ಒಂದು ಪೇಸ್ ಅನ್ನು ಮೇಂಟೈನ್ ಮಾಡ್ತೇವೆ, ಅಂಡ್ ಬೈ ಎಂಡ್ ಆಫ್ ದ ರೇಸ್ ಯು ಪುಟ್ more energy as well. But when you're pacing anta, like in the middle part of the race, this is where you have to maintain your energy. Gas out adre then you are not able to finish the race. So you have to be very careful on how you are channeling your energy. ನೀವು ಹೇಳ್ದಂಗೆ ಸ್ಪೋರ್ಟ್ ಬರೀ ಫಿಸಿಕಲ್ ಅಲ್ಲ, ಮೆಂಟಲ್ game, ಆದ್ರೆ ಮೆಂಟಲ್ ಅಲ್ಲಿ ನೀವು ಫುಲ್ ಎನರ್ಜಿ ಖರ್ಚು ಮಾಡಕ್ಕಾಗಲ್ಲ, ಅದನ್ನ ನೀವು ಫಿಸಿಕಲ್ಗೂ ಇಟ್ಕೋಬೇಕು. So keeping your mind calm is very important in stand-up paddling. And usually ನಮ್ದು ಈಗ ಒಂದು ರೇಸ್ ಫಾರ್ ಎನ್ ಎಕ್ಸಾಂಪಲ್ 10 ಕಿಲೋಮೀಟರ್ ಇದ್ರೆ we always train for 20 kilometers. Okay. So I always took my trainings like that, so that when on the race day I'm more comfortable doing just a 10 kilometer because I've trained for 20 kilometers. ಹೌದು ಹೌದು ಹೌದು, ದಟ್ಸ್ ನೈಸ್. ಒಬ್ಬ ಸ್ಪೋರ್ಟ್ಸ್ ಮೆನ್ಗೆ ಪಾಸಿಟಿವ್ ಮೈಂಡ್ ಸೆಟ್ಟು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? It's everything ಅಂತ ಹೇಳ್ಬೋದು, because if you're negative that keeps on building, because on a life, generally on a life there are a lot of things that goes up and down, but if you're negative, once chikka down adru then you keep falling anta. But if you're on a positive mindset, that down teaches you something anta helbodu. So when that injury happened to me, when I had that down, I used that time to build the surf school. I use that time to learn more about the sport. I use that time to teach more people. So I think positive mindset is important, because then you feel like you're channeling the life very easily. Tumba kashta agudilla. And even though life is hard, it's better to be positive than be negative, because life is hard anyways. ಅಲ್ವಾ? ಕರೆಕ್ಟ್. ಅಲ್ಲ, ಒಂದೆರಡು ಮೈಂಡ್ ಸೆಟ್ಟು ನೀವು ಯಾವ್ದು ಚೇಂಜ್ ಮಾಡ್ಕೊಂಡ್ರಿ ದಟ್ ಯು ವೆರಿ ಕ್ಲಿಯರ್ಲಿ ರಿಮೆಂಬರ್, ನಾನು ಇದೊಂದು ಈ ಥರ ನಾನು ಯೋಚನೆ ಮಾಡ್ತಾ ಇದ್ದೆ, ಅದು ಬದಲಾವಣೆ ನಾನು ಮಾಡ್ಕೊಂಡೆ? Okay. One is no overthinking when I'm in the water. Okay. Yeah. ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ Tumba ಇದ್ದೀನಿ. I have a habit of overthinking, and I feel like on a daily basis there are a lot of things that comes to my mind. So ನಾನು generally ಏನ್ ಮಾಡ್ತಿದ್ದೇನೆ ಅಂದ್ರೆ, because you have a lot of tasks to do and they need my energy to do that work, right? So what I do is I make a note of all the things I want to discuss on. So before I go to sleep, I make sure I talk about these things. Okay. So that when, like through the day when it needs my energy, I'm focused at whatever I'm doing. I'm not thinking negative at anything. ರಾತ್ರಿ ಮಲ್ಕೋಬೇಕಾದ್ರೆ ನೀವೆಲ್ಲ ಇದ್ರ ಬಗ್ಗೆ All these negative thoughts, I'll come and talk to them. I'm like, okay, let's talk. ನೀವು ಥಾಟ್ ಜೊತೆನೆ ಮಾತಾಡ್ತೀರಾ? ವೆರಿ ಗುಡ್ ವೆರಿ ಗುಡ್. ಏನಂತ ಅಂದ್ರೆ ಚರ್ಚೆ ಮಾಡ್ತೀರಾ? ಏನಕ್ಕಿದೆಯಾ? And I always tell that, look, I'm not ignoring your negative thoughts. We'll talk about it. Okay. But not now. This is not the time, is something I always felt. ಇದನ್ನ ಹೇಗೆ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ನೀವು ಇದನ್ನ? I would not say ನಾನು ಪರ್ಫೆಕ್ಟ್ ಇದ್ದೇನೆ ಇದು ಮಾಡುವಲ್ಲಿ, ಬಟ್ ಇಟ್ಸ್ ಹೆಲ್ಪ್ಡ್ ಅ ಲಾಟ್. ಸೊ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಐ ಹ್ಯಾವ್ ಬಿನ್ ಪ್ರಾಕ್ಟಿಸಿಂಗ್ ದಿಸ್. Okay. And I don't remember where I learned this, but this is something I learned by meeting people. Someone I met in my life taught me about this. ನಿಮ್ಗೆ ಯಾರೋ ಹೇಳ್ಕೊಟ್ರು, you should talk to your negative thoughts and put Like them at don't peace. ignore it, Ignore because it's ಮಾಡ್ಬೇಡಿ. coming from somewhere. Give Okay. value for it. How much you give value for your positive thoughts as well. ಕರೆಕ್ಟ್. Yeah, That's because nice. they need to be considered as well, right? And what about negative emotions? It's very hard ಅಂತ ಹೇಳ್ಬೋದು, because I keep sabotaging myself a lot if I don't win, or my mom would always tell me one thing, that if you win or lose, you have to accept it equally. So ಒಂದು ಮ್ಯಾಚ್ ಲೂಸ್ ಆದರೆ ಡೋಂಟ್ ಫೀಲ್ ಲೈಕ್ ಲೈಫ್ ಇಸ್ ಓವರ್. ಸೊ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ನಂಗೆ ಒಂದು ರೇಸ್ ಸೋತ್ರೆ ತುಂಬ ಬೇಜಾರಾಗ್ತಿತ್ತು. ಎಷ್ಟು ಮ್ಯಾಚಸ್ ಸೋತಿದ್ದೀರಾ ನೀವು? ಸೋಲುದಂದ್ರೆ ಸಿಲ್ವರ್ ಮೆಡಲ್ ಸಿಕ್ಕಿದ್ದು, ಗೋಲ್ಡ್ ಮೆಡಲ್ ಅಂತ. ಬಟ್ ನಾನು ತುಂಬ ಮನಸ್ಸಿಗೆ ತಗೊಳ್ತಿದ್ದೆ. ಅಮ್ಮ ಇಸ್ ಲೈಕ್ ಹೇಳ್ತಿದ್ರು, ಅದು ಇಮೋಷನ್ಸ್ ಕೂಡ ನಿಂಗೆ ಗೊತ್ತಿರಬೇಕು. ವಿನ್ ಆಗೋದು ಇಸ್ ಇಂಪಾರ್ಟೆಂಟ್, ಬಟ್ ಸೋಳುವಾಗ ನೀನು ತುಂಬ ಕಲಿತೀಯಾ, ಎಲ್ಲಿ ತಪ್ಪು ಮಾಡಿದ್ದೆ, ನೀನು ವಿನ್ ಆಗ್ತಾ ಹೋದ್ರೆ ಏನು ಕಲಿಯೋದಿಲ್ಲ ಅಂತ ಹೇಳ್ತಿದ್ರು. ನಿಮ್ಮ ಅಮ್ಮ ನಿಮ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಾಫ್ಟ್ ಮಾಡ್ತಾ ಇದಾರಲ್ವಾ? ಅಷ್ಟೇ ಜೋರು ಮಾಡಿದ್ದಾರೆ. ಬಟ್
ಬಟ್ ದಟ್ ಇಸ್ ಹೆಲ್ಪ್ ಯು ಸೋ ಮಚ್. ನಿಮ್ಗೆ ಅದರಿಂದ ಎಷ್ಟೊಂದು ನಿಮ್ಗೆ ಒಂದು ವಿಸ್ಡಮ್ ಬಂತು, Yeah. ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ Yeah. ಅಲ್ವಾ. ನೀವು ಅವ್ರು ಹೇಳಿದ್ ನಿಜವಾಗ್ಲೂ ಸತ್ಯ. ಬಿಕಾಸ್ ಲೈಫ್ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಸೋಲು ಗೆಲುವು, ಬಟ್ ಲೈಫಲ್ಲೂ ಸಹ ತುಂಬಾ ಆ ಥರ ಸಿಚುವೇಶನ್ಸ್ ಬರುತ್ತೆ ವಿಚ್ ಇಸ್ ವೆರಿ ಸೋ ಹಾರ್ಡ್ ಟು ಟೇಕ್ ಅಲ್ವಾ. that's ನಮ್ಗೆ true. ಇಷ್ಟ ಆಗದೆ ಇರೋ ಸಿಚುವೇಶನ್ಸ್ ಬರುತ್ತೆ, ಅದನ್ನ ಹೇಗೆ ಫೇಸ್ ಮಾಡೋದು, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಬರಬೇಕು. Yeah. ಐ ಥಿಂಕ್ ಐ ಅಗ್ರಿ ವಿತ್ ವಾಟ್ ಯು ಸೇ. ಎಕ್ಸೆಪ್ಟೆನ್ಸ್ ಇಸ್ ಲೈಕ್ ತುಂಬಾ ಮುಖ್ಯ. Yeah, because we are who we are, right? ಅಲ್ವಾ. ಹೌದು, Yeah. ಸ್ವೀಕರಿಸಬೇಕು ಅಂತ ಎಲ್ಲ ಒಂದು ಸಿಚುವೇಶನ್ಸ್ ನಾವು ಸ್ವೀಕರಿಸಿದಾಗ್ಲೇ ನಾವು ಮುಂದುವರಿಯಕ್ಕೆ ಹೋಗುದು. ಅಂದ್ರೆ ಅದು ಯಾವಾಗ್ಲೂ ಒಳಗಡೆಯಿಂದ ಕಾಡ್ತಾ ಇರುತ್ತೆ ನಮ್ಮನ್ನ. ಅಂಡ್ ನಾನು ಎನಿ ನೆಗೆಟಿವ್ ಎಮೋಷನ್ಸ್ ಇದ್ರೆ ಅಮ್ಮ ಅಪ್ಪ ಕೂಡ ಒಟ್ಟು ಲೈಕ್ ಅವರೊಟ್ಟು ಮಾತಾಡ್ತಿದ್ದೆ, ನಂಗೆ ಅದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಅಪ್ಪ ಒಟ್ಟು ಬೆಳಿಗ್ಗೆ ಸ್ಕೂಟರಲ್ಲಿ ಬಸ್ ಸ್ಟ್ಯಾಂಡ್ ಹೋಗುವಾಗ ಐ ವುಡ್ ಟಾಕ್ ಆಲ್ ದಿಸ್ ನೆಗೆಟಿವ್ ಎಮೋಷನ್ಸ್ ಐ ಹ್ಯಾಡ್ ಇನ್ ಲೈಫ್, ಅಂಡ್ ಅಪ್ಪ ವುಡ್ quietly listen. Not he's a person who spoke less but more of actions. So ಅವರೊಟ್ಟು ನಂಗೆ ಮಾತಾಡುವಾಗ ಐ ಫೀಲ್ ಲೈಕ್ ಒಂದು ಡಂಪ್ ಆಗಿದೆ, ಮಾತಾಡಿದ್ದೇನೆ. ಎಷ್ಟೊಂದ್ ಸತಿ ಅದ್ ಬೇಕಲ್ಲ ಆಕ್ಚುಲಿ, ಬಿಕಾಸ್ ನಿಮ್ಗೊಂದ್ ಜಾಗ ಬೇಕು, ಅದೆಲ್ಲ ನಿಮ್ ತಲೆಯಿಂದ ತೆಗ್ದು ಆಚೆ ಹಾಕಕ್ಕೆ, ಜಸ್ಟ್ ಡಂಪ್ ಮಾಡಕ್ಕೆ. ಬಿಕಾಸ್ ತಲೆಯಿಂದ ಆಚೆ ಹೋದ್ರೂ ತಲೆ ಫೀಲ್ಸ್ ಲೈಟ್. ಅಂಡ್ ಆ ಜಾಗ ಹೇಗಿರ್ಬೇಕು ಅಂದ್ರೆ ಒಂದ್ ತಂದೆ ಇರ್ಬೇಕು, ಇಲ್ಲ ಸಮ್ಮನ್ ವೆರಿ ಕ್ಲೋಸ್ ಟು ಯು, ನಿಮ್ನ ಯಾರು ಜಡ್ಜ್ ಮಾಡಲ್ವಲ್ಲ ಅಂತವ್ರು ವೆರಿ ಇಂಪಾರ್ಟೆಂಟ್ ಅಲ್ವಾ. ಸಮ್ಮನ್ ಹೂ ಇಸ್ ಲೈಕ್ ದೇ ಜಸ್ಟ್ ತುಂಬಾ ಪ್ಯೂರ್ ಆಗಿ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಟ್ಟಿರೋರು ಬೇಕು. ಬಿಕಾಸ್ ಅವಾಗ ನೀವು ಫ್ರೀ ಆಗ್ತಿರತ್ತಲ್ಲ, ಜಸ್ಟ್ ಡಂಪ್ ಮಾಡಿದ್ರೆ ಇಟ್ಸ್ ಔಟ್ ಆಫ್ ಯುವರ್ ಮೈಂಡ್. ಐ ಥಿಂಕ್ ದಟ್ ಇಸ್ ವಾಟ್ ಪೇರೆಂಟ್ಸ್ ಆಕ್ಚುಲಿ ಎಂಡ್ ಅಪ್ ಡೂಯಿಂಗ್. ಪೇರೆಂಟ್ಸ್, ಫ್ರೆಂಡ್ಸ್, ಒಂದ್ ಒಳ್ಳೆ ನೀವು ಹೇಳ್ದಂಗೆ ಎಕೋ ಸಿಸ್ಟಮ್ ಇದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ದಟ್ ಇಸ್ ಟ್ರೂ. ಅಂಡ್ ವಾಟ್ ಅಬೌಟ್ ಲೈಕ್ ಎಕ್ಸ್ಟರ್ನಲ್ ಪ್ರೆಷರ್ಸ್ ಅಂದ್ರೆ ಮೈಂಡ್ ಸೆಟ್ ಅಂತ ಅಂದ್ರೆ ನೀವು ಹೇಳ್ದಂಗೆ ಫೈನಾನ್ಷಿಯಲ್ ಪ್ರೆಷರು ಇರುತ್ತೆ ಟೂರ್ನಮೆಂಟ್ ಅಂತ ಬಂದಾಗ. ಬಿಕಾಸ್ ಇವತ್ತು ನಾವು ಹೇಳ್ತೀವಿ ಸ್ಪೋರ್ಟ್ಸ್ ಮೆನ್ ಟೂರ್ನಮೆಂಟ್ ಅಂತ, ಬಟ್ ನಿಜವಾಗ್ಲೂ ನಾವು ಯೋಚನೆ ಮಾಡಿದಾಗ ಕಂಪೀಟ್ ಮಾಡಬೇಕು ಅಂತ ಅಂದ್ರೆ ಪ್ರೊಫೆಷನಲ್ ಆಗಿ ಯಾವ್ದಾದ್ರು ಒಂದು ಕ್ರೀಡೆಯಲ್ಲಿ ನಾವು ವಿ ಹ್ಯಾವ್ ಟು, ನಮ್ಮ ಹತ್ರ ದುಡ್ಡು ಇರಬೇಕು. ದುಡ್ಡು ಇಲ್ಲದೆ ನಾವು ಆಟನ ನಾವು ಅದನ್ನ ಮುಂದೆ ನಾವು ಕರ್ಕೊಂಡು ಹೋಗಕ್ಕಾಗಲ್ಲ. ಬಿಕಾಸ್ ಟ್ರಾವೆಲ್ ಮಾಡಬೇಕು, ಅದಕ್ಕೆ ನೀವು ಹೇಳ್ದಂಗೆ ದಿನ ಟ್ರೈನಿಂಗ್ ಬೇಕು, ಅದಕ್ಕೆ ಸಂಪಾದನೆ ಬೇಕಲ್ವಾ. ಸೊ ಅದನ್ನ ಹೇಗೆ ಮ್ಯಾನೇಜ್ ಮಾಡಿದ್ರಿ? ತುಂಬಾ ಕಷ್ಟ ಇತ್ತು. ಐ ಸ್ಟಿಲ್ ರಿಮೆಂಬರ್. ಐ ಸ್ಟಾರ್ಟ್ ವಿತ್ ದ ಬ್ಯಾಡ್ ಎಕ್ಸಾಂಪಲ್. 2018 ವರ್ಲ್ಡ್ ಕಪ್ ನಾನು ಮಿಸ್ ಆಗಿದ್ದು ಬಿಕಾಸ್ ಐ ವಾಸ್ ಶಾರ್ಟ್ ಆನ್ ಫಂಡ್ಸ್. ಅಂಡ್ ನನ್ನ ಅಪ್ಪಗೆ ತುಂಬಾ ಬೇಜಾರಾಗಿತ್ತು, ನೀನ್ ಯಾಕೆ ನನ್ನ ಹತ್ರ ಬಂದು ಕೇಳಲಿಲ್ಲ ಅಂತ. ಒಂದು ತಂದೆ ತಾನೇ ಕೇಳಿಲ್ವಾ? ಬಿಕಾಸ್ ಐ ವಾಸ್ ರೇಸಿಂಗ್ ಫಂಡ್ಸ್ ಅಂಡ್ ಮೈ ಡ್ಯಾಡ್ ಆಲ್ಸೋ ವಾಸ್ ಲಿಟಲ್ ಸಿಕ್ ಅರೌಂಡ್ ದಟ್ ಟೈಮ್. ಸೊ ಅವ್ರು ಆಕ್ಚುಲಿ ಕೇಳಿದ್ರೆ ಕೊಡ್ತಾ ಇದ್ರು, ಬಟ್ ಐ ರಿಯಲಿ ಫೆಲ್ಟ್ I needed help, and I asked the right people for it to go compete in a World Cup, because I'm representing India here. But when you're training for so long and when you have prepped for so long and you miss the World Cup because shortage of money, and sometimes competitions when you're raising funds, the first question they had is ನೀ ಹುಡುಗಿ ಅಲ್ಲ, ನೀನೇನು ಸಂಪಾದನೆ ಮಾಡ್ತೀಯ ಈ ಸ್ಪೋರ್ಟಲ್ಲಿ. ದಟ್ ದೀಸ್ ಆರ್ ಥಿಂಗ್ಸ್ ಐವ್ ಹರ್ಡ್. ಸೊ ತುಂಬ ಬೇಜಾರಾಗ್ತಿತ್ತು. ಬಟ್ ಅಗೇನ್ ಐ ರಿಮೆಂಬರ್ ಮೈ ಫಸ್ಟ್ ವರ್ಲ್ಡ್ ಕಪ್. ದಟ್ ವಾಸ್ ಅ ಫುಲ್ಲಿ ಕ್ರೌಡ್ ಫಂಡೆಡ್ ಇವೆಂಟ್ ಫ್ರಮ್ ದ ಪೀಪಲ್ ವೇರ್ ಐವ್ ಟ್ರೈನ್ಡ್, the supporters, the family, friends, everybody looped in a lot of money. But every time you go to a World Cup, raising fund is a very hard work. ಎಷ್ಟು ಖರ್ಚಾಗುತ್ತೆ? ಮಿನಿಮಮ್ 3 to 4 lakhs ಮಿನಿಮಮ್, ಬಿಕಾಸ್ ಯು ನೀಡ್ ಟು ಗೋ ದೇರ್. ನಮ್ದು ಒಳ್ಳೆ ಇಕ್ವಿಪ್ಮೆಂಟ್ ಬೇಕು, ಇಕ್ವಿಪ್ಮೆಂಟ್ ಕೂಡ ಶಿಪ್ ಮಾಡ್ಬೇಕು ಇಂಡಿಯಾದಿಂದ ಅದು ಕಂಟ್ರಿಗೆ. ಮತ್ತೆ ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಸೆಟ್ ಆಗ್ಲಿಕ್ಕೆ ಅಟ್ಲೀಸ್ಟ್ 2-3 weeks ಬೇಕು, ಬಿಕಾಸ್ ಯು ಗೋಯಿಂಗ್ ಅಂಡ್ ಕಾಂಪಿಟಿಂಗ್ ಇನ್ ದಟ್ ಓಷನ್. ಇಟ್ಸ್ ಅ ಹೋಲ್ ಡಿಫ್ರೆಂಟ್ ಬಾಲ್ ಗೇಮ್. ಹೌದು ಹೌದು. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಬಟ್ ಐ ಫೆಲ್ಟ್ ಲೈಕ್ ಮನಸ್ಸಲ್ಲಿ ಟ್ರೈನಿಂಗ್ ಮಾಡಿದರೆ ದೇವರು ಹೇಗಾದ್ರೂ ಸಾಧಿ ತೋರಿಸ್ತಾರೆ. ಸೊ ಇವನ್ ನೌ ಐ ಫೀಲ್ ಲೈಕ್ somehow I've come till here because God has guided me, because I've worked hard. But sometimes when you don't make it, it feels bad. And one of that bad incident of my life where I missed a World Cup. ಜಸ್ಟ್ ಮಿಸ್ ಆಯ್ತಾ? ವೆರಿ ವೆರಿ ಫಾರ್ ಫ್ರಮ್ ಅದು ಏನು ಟಾರ್ಗೆಟ್ ಇತ್ತು ನೀವು ಅಷ್ಟು ಬೇಕು ದುಡ್ಡು ಅಂತ, ತುಂಬಾ ದೂರ ಆಯ್ತಾ ಇಲ್ಲ ಜಸ್ಟ್ ಮಿಸ್ ಆಗಿತ್ತಾ ಅದು? Maybe I was short on 50,000, and for a 18-year-old 50,000 was a big amount. Yeah, not going is actually ತುಂಬಾ ಅದು ಬೇಜಾರಾಗುತ್ತೆ. And I still remember requesting people, like I really need this, and because I was raising money, raising sponsorship to go, and lot of you hear a lot of no's. ಅದು ತುಂಬಾ ಬೇಜಾರಾಗ್ತಿತ್ತು. ಅಲ್ಲ, ಒಂದ್ ಕಡೆ ನೀವು ಸ್ಪೋರ್ಟ್ಸ್ ಮೇಲೂ ಫೋಕಸ್ ಮಾಡಬೇಕು, ನಿಮ್ ಗೇಮು ತುಂಬಾ ಚೆನ್ನಾಗಿರ್ಬೇಕು, ನಿಮ್ ಡಿಸಿಪ್ಲಿನ್ ಇರಬೇಕು. ಅದೊಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನೀವು ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಬೇಕು. ಆಮೇಲೆ ಆ ರಿಜೆಕ್ಷನ್ ಇಂದ ನಿಮ್ ಪಾಸಿಟಿವ್ ಮೈಂಡ್ ಸೆಟ್ ಮೇಂಟೈನ್ ಮಾಡಬೇಕು. ಇಲ್ಲ ಏನೋ ಒಂದ್ ಆಗುತ್ತೆ, ಲೆಟ್ ಮೀ ಫೋಕಸ್ ಆನ್ ಮೈ ಸ್ಪೋರ್ಟ್ ಅಂತ. ಸೊ ಲಾಟ್ ಆಫ್ ಥಿಂಗ್ಸ್. ಒಂದು ಕಾಂಪಿಟೇಟಿವ್ ಆಗಿ ನಾವು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ನಾವು ದೇಶನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ರೆ ಈ ರೆಪ್ರೆಸೆಂಟೇಷನ್, ಗೆಲುವು, ಮೆಡಲ್ಸ್ ಎಲ್ಲ ಆಮೇಲೆ ಬರುತ್ತೆ. ಅದಕ್ಕಿಂತ ಮುಂಚೆ ಎಷ್ಟೊಂದು ಸಂಘರ್ಷ ಇರುತ್ತೆ, ಯಾರಿಗೆ ಗೊತ್ತಿರುವುದಿಲ್ಲ. ಹೌದು. ಇಲ್ಲಿ ಬಂದು ಕೂತ್ಕೊಂಡು
ಕೂತ್ಕೊಂಡಾಗ ಒಂದ್ ಸ್ವಲ್ಪ ನಾವು ಶೇರ್ ಮಾಡ್ಕೋಬಹುದು, ಬಟ್ ಅದ್ರಲ್ಲಿ ದಿನಾ ನಾವು ಫೇಸ್ ಮಾಡ್ತಾ ಇರ್ತೀವಿ ಆ ಚಾಲೆಂಜಸ್ ಅಲ್ವಾ. ಸೊ ನೀವು ತನ್ವಿ ಅವರೇ, ನೀವು ಯು ಹ್ಯಾವ್ ವನ್ 4 ಇಂಟರ್ನ್ಯಾಷನಲ್ ಮೆಡಲ್ಸ್, Yeah. ಆಮೇಲೆ 9 ನ್ಯಾಷನಲ್ ಗೋಲ್ಡ್ ಮೆಡಲ್ಸ್ ಅಲ್ವಾ. ಸೊ ಒಬ್ಬ ಸ್ಪೋರ್ಟ್ಸ್ ಮೆನ್ಗೆ ಈ ಮೆಡಲ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಆಮೇಲೆ ನೀವು ಫಸ್ಟ್ ಗೋಲ್ಡ್ ಮೆಡಲ್ ಗೆದ್ರಲ್ಲ, ಆ ಜರ್ನಿ ಹೇಗಿತ್ತು? ಈ ಸ್ಪೋರ್ಟ್ಗೆ ಫಸ್ಟ್ ಎಂಟರ್ ಆಗುವಾಗ ನಂಗೆ ಇಷ್ಟು ಗೋಲ್ಸ್ ಇರಲಿಲ್ಲ, ಬಟ್ ಐ ಥಿಂಕ್ ಯುವರ್ ಬಾಡಿ ಹ್ಯಾಸ್ ಅ ಕೆಪಾಸಿಟಿ ಟು ಪುಷ್ ಯು ಸೋ ಹಾರ್ಡ್ ಆ್ಯಂಡ್ ದ ಪೀಪಲ್ ಅರೌಂಡ್ ಯು ಸಪೋರ್ಟ್ ಯು ಸೋ ಮಚ್. ಸೊ ಐ ಫೀಲ್ ಲೈಕ್ ಐವ್ ಗಾಟ್ ದಿಸ್ ಮೆಡಲ್, ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್. ಐ ವಿಲ್ ಸ್ಟಾರ್ಟ್ ದಿಸ್ ಕಾನ್ವರ್ಸೇಷನ್ ಲೈಕ್ ದ್ಯಾಟ್. ಬಟ್ ಗೋಯಿಂಗ್ ಟು ಮೈ ಫಸ್ಟ್ ವರ್ಲ್ಡ್ ಕಪ್, ಫಸ್ಟ್ ನ್ಯಾಷನಲ್ಸ್ ಇನ್ 2014, I had no idea how the competition actually works ಅಂತ ಹೇಳ್ಬೋದು, because we have always lived in that small village and you know, you have trained with the boys and all of that. So going there was a whole different ತುಂಬಾ ಕ್ರೌಡ್ ಇತ್ತಾ? ತುಂಬಾ ಕ್ರೌಡ್ ಇತ್ತು, and you know, it was a very different feeling, you know, and I was very nervous. Life ಅಲ್ಲಿ nationals ಹೋಗ್ಲೇ ಇಲ್ಲ ನಾನು. ಬಟರ್ಫ್ಲೈಸ್ so nervous. ಬಾಡಿ ಅಂದ ಫುಲ್ ಒಂಥರ ಬೇರೆ ಬೇರೆ ಫೀಲಿಂಗ್ಸ್ ಇರುತ್ತೆ, ಹೇಗಿರುತ್ತೆ? Like ತುಂಬಾ and I was happy at the same time, because all these sacrifices I've done, I've come to this stage. ಒಂದ್ ಕಡೆ ತಲುಪಿದೀರಾ. Yeah, even though I didn't win a medal, I've gone to a nationals. ಹೌದು. Yeah, but I was like, I've come here. I'm not here to, you know, give my 10%. I'm going to give 101% here. The result will speak later. Yes. And I remember paddling, race start. I have a very angry and scary game face at the helmet. I'm like holding the board and running and then paddling, tumba fast paddle ಮಾಡಿ. And I remember the first nationals ಹೋಗುವಾಗ the sea was very rough, and Mulki is not like that generally. Sea is more on a calmer side, because our coast is very calm. Bay of Bengal is very rough. Arabian Sea is like a very calm baby ಅಂತ ಹೇಳ್ಬೋದು. ಹೌದಾ? Arabian Sea is a calm. It has its angry sides as well. Okay. But Bay of Bengal was very rough. ಹೌದಾ? And I was like paddling so hard, and I'm seeing back, ಹುಡುಗಿರು ಇನ್ನೂ ಹಿಂದೆ ಇದ್ದಾರೆ. ಪ್ರೌಡ್ ದಟ್ ಐಮ್ ಫ್ರಮ್ ಕರ್ನಾಟಕ ಅಂತ ಹೇಳ್ಬೋದು. ಅಂಡ್ ಐ ಸ್ಟಿಲ್ ರಿಮೆಂಬರ್, ಅದು ರೇಸ್ ಎಂಡ್ ಆಗುವಾಗ ವೇವ್ಸ್ ಎಲ್ಲ ದೊಡ್ಡ ಎಂಡಲ್ಲಿ ದೊಡ್ಡ ವೇವ್ ಸಿಗ್ತದೆ, ಹೇಗಾದ್ರೂ ಚಾನಲ್ ಮಾಡಿ ಬಿದ್ರೆ ಹೆದರಿಕೆ ಇಲ್ಲ. ಸ್ವಿಮ್ಮಿಂಗ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಾ ಇರಲಿಲ್ಲ, ಸ್ವಲ್ಪ ಹೆದರಿಕೆ ಇತ್ತು ಅವಾಗ ಕೂಡ. And I still remember holding my paddle, running to the finishing line. Yeah, first medal of my life. Oh, very nice. But the first nationals. First nationals. First medal, first tournament adu? Yeah, first tournament of my life, and the first nationals of my life, and the first gold medal of my life. Wow, congratulations. Thank you. Nice. ಆಮೇಲೆ ಅದು ಆ ತಂದೆ ತಾಯಿಗೆ ಹೇಗೆ ಆ ಸಮಯದಲ್ಲಿ what did they feel? ಅವ್ರಿಗೆಂತ ಅನುಭವ ಆಯ್ತು? They were like shocked. ಹೌದಾ? ಬಂದಿರೋ ನಿಮ್ಮ ಜೊತೆಲಿ? ಇಲ್ಲ ಬರ್ಲಿಲ್ಲ. I had gone with other teammates from the surf school I was practicing. Okay. But they were very happy. ಬಹುಶಃ ಅವ್ರಿಗೆ ಒಂದು ಅದು ಏನು ನಿರೀಕ್ಷೆ ಮಾಡೋದು ಅಂತ ಗೊತ್ತಿರ್ಲಿಲ್ಲ ಅನ್ಸುತ್ತೆ, ಏನಾಗುತ್ತೋ ಹೇಗಾಗುತ್ತೋ ಹೋಗ್ ಬರ್ಲಿ ಅಂತ. ಓಕೆ, ಬಟ್ ಭಯ ಅಂತೂ ನಿಮ್ ತಾಯಿ ತಂದೆ ಇರುತ್ತೆ. Okay. I still remember my mom praying so much before going. Yeah. Even now, every day I go, she will pray for me. ಗೆದ್ದ ತಕ್ಷಣ ಫೋನ್ ಮಾಡಿದ್ರ ಅವ್ರಿಗೆ? This is a habit I have. No matter which part of the world I am, which medal I win, I am in the like stadium, like podium, getting the gold medal. Before I talk to the crowd, I first want to talk to my mom and dad. That's something I follow even now. ನೀವು ಹೇಳಿದಾಗ ಅವ್ರು ಏನಂತ ಹೇಳಿದ್ರು? ಫುಲ್ ಖುಷಿ, ತನ್ವಿ ತುಂಬಾ ಖುಷಿ ಆಯ್ತು, ದೇವರು ಒಳ್ಳೇದು ಮಾಡ್ಲಿ, ಅಜ್ಜಿ ಕಾಲ್ ಮಾಡು ನೀನು. ಅಜ್ಜಿ ತಾತ ಮೇನ್ ಪೀಪಲ್ ಇದಕ್ಕೆ ಅಂತ. ನೈಸ್ ನೈಸ್ ನೈಸ್. ದಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಸ್ಟೋರಿ. ನೀವು ಫಸ್ಟ್ ಟೈಮ್ ಹೋಗಿ ಹಾಗೆ ಅಂತ. ಅವಾಗ ನೀವು ಫಸ್ಟ್ ಟೈಮ್ ನೀವು ಫೈನಾನ್ಸಸ್ ಹೇಗೆ ಅರೇಂಜ್ ಮಾಡಿದ್ರಿ? Again, that was for nationals it was not very hard. Okay. But for a world cup it's more hard. ಯಾಕೆಂದ್ರೆ ಬೇರೆ ಹೊರ ದೇಶಕ್ಕೆ ಹೋಗ್ಬೇಕು, ಅದಕ್ಕೆ ಇಲ್ಲಿ ನೀವು this is a smaller amount. So my parents and all really helped me a lot. ಸೊ ತನ್ವಿ, ಈ ಇಂಟರ್ನ್ಯಾಷನಲ್ ಮೆಡಲ್ಸ್, ಈ 4 ಮೆಡಲ್ಸ್ ಯಾವ್ಯಾವ ದೇಶದಲ್ಲಿ ಸಿಕ್ತು ನಿಮ್ಗೆ? ಸೊ ನಂಗೆ ಫಸ್ಟ್ ಮೆಡಲ್ ಸಿಕ್ಕಿದ್ದು US ಅಲ್ಲಿ, ಆಕ್ಚುಲಿ ಕರೆಕ್ಟ್ ಹೇಳ್ಬೇಕಾದ್ರೆ. Okay. ಸೊ ನಾನು ನಾರ್ತ್ ಕ್ಯಾರೋಲಿನಲ್ಲಿ ಕಾಂಪೀಟ್ ಮಾಡಿದ್ದೆ. ಸೊ ನಂಗೆ ಅಲ್ಲಿ ಮೆಡಲ್ ಸಿಕ್ಕಿದ್ದು. ಸೊ ನಾನು ಆಕ್ಚುಲಿ ಮೇನ್ಲಿ ಟ್ರೈನಿಂಗ್ಗೋಸ್ಕರ ಹೋಗಿದ್ದೆ. Okay. ಅಂಡ್ ಅಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾ ಇತ್ತು. ಸೊ ಅಲ್ಲಿ 2 ಇವೆಂಟ್ ಅಲ್ಲಿ ಕಾಂಪೀಟ್ ಮಾಡಿ ನಂಗೆ ಬ್ರಾನ್ಸ್ ಮೆಡಲ್ ಸಿಕ್ಕಿತ್ತು. Nice. ಮತ್ತೆ ರಿಮೈನಿಂಗ್ ನಂಗೆ ಸಿಂಗಪುರಲ್ಲಿ ಏಷ್ಯನ್ ಸೀರೀಸ್ ಹೋಗಿದ್ದೆ 2018 ಅಲ್ಲಿ. ಸೊ ಐ ಒನ್ ಬ್ರಾನ್ಸ್ ಓವರ್ ದೇರ್ ಆಸ್ ವೆಲ್. ಟ್ರೈನಿಂಗ್ಗೂ ನೀವು ಫಂಡ್ ಸೆಲ್ಫ್ ಫಂಡ್ ಮಾಡ್ಕೊಂಡೆ ಹೋಗ್ಬೇಕಲ್ಲ ಅಲ್ಲಿ? ಕ್ರೌಡ್ ಫಂಡ್ ಮಾಡಿ ಹೋಗಿದ್ದೆ ನಾನು. ಹೌದಾ? ಕ್ರೌಡ್ ಫಂಡ್ ಮಾಡ್ಕೊಂಡು ಹೋಗಿದ್ರಿ. ವೆರಿ ನೈಸ್. ಅಲ್ಲಿ US ಅಂತ ಅಂದ್ರೆ ವಾಟರ್ ಸ್ಪೋರ್ಟ್ಸ್ ತುಂಬಾ ಕಾಮನ್ ಅಲ್ಲಿ. ಎಲ್ಲಾರು US ಅಲ್ಲಿ ಮಕ್ಕಳಿಗೆ ಅಂದ್ರೆ ಇಫ್ ದೇರ್ ನಿಯರ್ ದ ಶೋರ್ ಅಲ್ಲಿ ಇದ್ರೆ
ತುಂಬಾ ಹೇಳ್ಕೊಡ್ತಾರೆ ಸರ್ಫಿಂಗ್ ಚಿಕ್ಕ ವಯಸ್ಸಿಂದಾನೆ, ಎಲ್ಲ ಸಮುದ್ರದಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ, ಚಿಕ್ಕ ವಯಸ್ಸಿಂದ ಕಲಿಸ್ತಾರೆ ಅದನ್ನೆಲ್ಲ. ಸೊ ಆ ವಾತಾವರಣದಲ್ಲಿ ಕಂಪೀಟ್ ಮಾಡಿದ್ದು ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಕಷ್ಟ ಇತ್ತು ಬಿಕಾಸ್ ದೇ ಆರ್ ವೆರಿ ಗುಡ್ ಎಟ್ ವಾಟ್ ದೇ ಅಲ್ವಾ? ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ನಾನು ಕಲೀಲಿಕ್ಕೆ ಹೋಗಿದ್ದು ಏಪ್ರಿಲ್ ಜಿಲ್ಗುಡ್. ಸೊ ಅವರು ಇಂಡಿಯಾ ಬರುವಾಗ ನಾನು ಮೀಟ್ ಆಗಿದ್ದು, ಅವ್ರು ನನಗೆ ಹೋಸ್ಟ್ ಮಾಡಿದ್ರು. ಓ ಹೌದಾ? ಸೊ ಐ ಥಿಂಕ್ ಐ ವಿಲ್ ಗಿವ್ ಕ್ರೆಡಿಟ್ಸ್ ಟು ಹರ್. ಸೊ ಅವರಿಂದ ನಾನು ಇಷ್ಟು ಒಳ್ಳೆ ಪರ್ಫಾರ್ಮ್ ಮಾಡಿದ್ದೇನೆ. ಅದ್ ಹೇಗ್ ನೋಡಿ, ಚಿಕ್ಕವರಿದ್ದಾಗ ನೀವ್ ಅವರು ನಿಮ್ಮ ಊರಿಗೆ ಬರ್ತಾರೆ, ಅಲ್ಲಿಂದ ನಾನು ಅವ್ರ ಊರಿಗೆ ಹೋಗ್ತಿದ್ದೆ ಅಲ್ವಾ, ಅವ್ರನ್ನ ನೋಡಿ ನೀವು ಈ ಸ್ಪೋರ್ಟ್ಸ್ಗೆ ಹೋಗ್ತೀರಾ, ಈ ಕ್ರೀಡೆನ ನೀವು ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ ಆಗಿ ತಗೊಂತೀರಾ, ಅದ್ರಲ್ಲಿ ನೀವು ಅಷ್ಟು ಅಲ್ಲಿಗೆ ತಲುಪಿ ಮತ್ತೊಮ್ಮೆ ಅವರ ಸಚ್ ಅ ಬ್ಯೂಟಿಫುಲ್ ಜರ್ನಿ ಅಲ್ಲ. ಲೈಫ್ ಕಮ್ಸ್ ಅ ಫುಲ್ ಸರ್ಕಲ್ ಅಂತ ಅಲ್ವಾ? ಅಂಡ್ ಆಮೇಲೆ 9 ಗೋಲ್ಡ್ ಮೆಡಲ್ಸ್, ಅದು ಇಂಡಿಯಾದಲ್ಲಿ ಎಲ್ಲೆಲ್ಲಿ ನೀವು ಅದನ್ನ ಸೊ ಪಡ್ಕೊಂಡ್ರಿ? ಮೋಸ್ಟ್ ಆಫ್ ದ ಗೋಲ್ಡ್ ಮೆಡಲ್ಸ್ ನಂಗೆ ತಮಿಳ್ನಾಡು ಅಲ್ಲೇ ಸಿಕ್ಕಿತ್ತು. ಮೋಸ್ಟ್ ಆಫ್ ದ ನ್ಯಾಷನಲ್ ಇವೆಂಟ್ಸ್ ತಮಿಳ್ನಾಡು ಅಲ್ಲಿ ಓ ಆಗಿತ್ತು. ಹೌದಾ? ಸಮ್ ಆಫ್ ದ ಗೋಲ್ಡ್ ಮೆಡಲ್ಸ್ ನಮ್ ಕರ್ನಾಟಕದಲ್ಲಿ ಆಗಿತ್ತು. ಸೊ ಹಾಗೆ ಕೂಡ ಸಿಕ್ಕಿತ್ತು. ಓಕೆ ಓಕೆ ಓಕೆ. ಕೆಲವು ಸಾರಿ ಮೆಡಲ್ಸ್ ಗೆಲ್ಬೇಕು ಅಂತ ಇರುತ್ತೆ, ಆದ್ರೆ ಅದು ಹೇಗೋ ಮಿಸ್ ಆಗ್ಬಿಡುತ್ತೆ. ಆ ಒಂದು ಸಿಚುವೇಶನ್ ಅಲ್ಲಿ ಹೇಗೆ ಫೀಲ್ ಆಗುತ್ತೆ, ಅದನ್ನ ಹೇಗೆ ಫೇಸ್ ಮಾಡ್ತೀರಾ? ನಂಗೆ ಇದು ಸಿಚುವೇಶನ್ ಲೈಫಲ್ಲಿ ಒಂದ್ಸರಿ ಆಗಿದೆ. ಸೊ 9 ಗೋಲ್ಡ್ ಮೆಡಲ್ಸ್ ಆದ್ಮೇಲೆ ನಂಗೆ ಆಕ್ಚುಲಿ 10 ಸಿಗ್ಬೋದಿತ್ತು, ಬಟ್ ಒಂದು ಸಿಲ್ವರ್ ಸಿಕ್ಕಿದೆ. ಸೊ ಐ ಹ್ಯಾವ್ 9 ಗೋಲ್ಡ್ ಮೆಡಲ್ಸ್ ಅಂಡ್ 1 ಸಿಲ್ವರ್. ಕಂಟಿನ್ಯೂಸ್ ಆಗಿ ಸಿಗ್ತಾ 9 ಗೋಲ್ಡ್ ಮೆಡಲ್? ಒಂದು ಮಿಸ್ ಆಗಿ ಒಂದು ಸಿಲ್ವರ್ ಸಿಕ್ಕಿತ್ತು, ಮತ್ತೆ ದೆನ್ ಇಟ್ ವಾಸ್ ಆಲ್ ಗೋಲ್ಡ್ ಓನ್ಲಿ. ಓಕೆ. ಸೊ ಆ ಇವೆಂಟ್ ನಂಗೆ ಲೈಫಲ್ಲಿ ತುಂಬಾ ನಂಗೆ ಇಟ್ ಟಾಟ್ ಮಿ ಅ ಲಾಟ್ ಅಂತ ಹೇಳ್ಕೊಡ್ತು ಹೇಳ್ಬೋದು. ನಿಮ್ಗೆ? ಬಿಕಾಸ್ ನಂಗೆ ಅಮ್ಮ ಹೇಳ್ತಿದ್ರು, ನೀನ್ ಯಾವ ಕೂಡ ಗೋಲ್ಡ್ ಸಿಕ್ಕಿದ್ರೆ ನೀನ್ ಏನ್ ಕಲಿಯಲ್ಲ, ಬಿಕಾಸ್ ಇಟ್ಸ್ ಇನ್ ಯೋರ್ ಹೆಡ್ ಅಲ್ಲ. ಆಮೇಲೆ ನಿಮ್ಗೆ ತುಂಬಾ ಸಣ್ಣ ವಯಸ್ಸು ಸಹ ಅಲ್ವಾ, ಸೊ ನಿಮ್ಗೆ ಟ್ರೈನಿಂಗು ಬೇಕು. ಹೌದು. ಸೊ ವೆನ್ ಐ ವನ್ ದ ಫಸ್ಟ್ ಸಿಲ್ವರ್ ಮೆಡಲ್, ವೆನ್ ಐ ಮಿಸ್ ದಟ್ ಗೋಲ್ಡ್ ಪೊಸಿಷನ್, ಇಟ್ ರಿಯಲಿ ಬ್ರೋಕ್ ಮಿ ಅಂತ ಹೇಳ್ಬೋದು. ಐ ವಾಸ್ ಲೈಕ್ ಸೋ ಮೆಸ್ಡ್ ಅಪ್. ನಂಗೆ ಯಾಕೆ ಹೀಗಾಯ್ತು, ಯಾಕೆ ಮಿಸ್ ಮಾಡಿದೆ, ಇಷ್ಟು ಟ್ರೈನಿಂಗ್ ಮಾಡಿದ್ದೇನೆ. ಸಿಲ್ವರ್ ಅಂದ್ರೆ ಅಷ್ಟು ಕಡಿಮೆ ಅಂತ ಅನ್ಸ್ತಾ ನಿಮ್ಗೆ? ಹೌದು, ಬಿಕಾಸ್ ಐ ಬೀನ್ ವಿನ್ನಿಂಗ್ ಗೋಲ್ಡ್ ಫಾರ್ ಸೋ ಲಾಂಗ್ ಅಂಡ್ ಸಡನ್ಲಿ ವೆನ್ ಯು ವಿನ್ ಸಿಲ್ವರ್. ಬಟ್ ಅಮ್ಮ ಕೂತ್ಕೊಂಡು ಹೇಳಿದ್ರು, ಸೊ ಗೋಲ್ಡ್ ವಿನ್ನಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ವಿನ್ನಿಂಗ್ ಸಿಲ್ವರ್ ಆ್ಯಂಡ್ ಎಕ್ಸೆಪ್ಟಿಂಗ್ ಇಟ್ ಇಸ್ ಇಂಪಾರ್ಟೆಂಟ್, ಬಿಕಾಸ್ ನಾವು ಯು ಗೋಯಿಂಗ್ ಟು ಲರ್ನ್ ಎಲ್ಲಿ ತಪ್ಪು ಮಾಡಿದ್ಯಾ, ಏನು ಮಾಡಿದ್ಯಾ ಅಂತ. ಅದರಿಂದ ನಿಮ್ಗೆ ಒಂದು ಸ್ವಲ್ಪ ಮೆಚುರಿಟಿ ಬಂತಾ? ತುಂಬ ಬಂತು, ತುಂಬ ಕಲಿತೆ ನಾನು ಎಲ್ಲಿ ತಪ್ಪು ಮಾಡಿದ್ದೆ, ಬಿಕಾಸ್ ಆಫ್ಟರ್ ದಟ್ ಐ ನೆವರ್ ಡಿಡ್ ದಟ್ ಮಿಸ್ಟೇಕ್ ಅಗೇನ್ ಅಂತ. ಹೌದು. ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಲರ್ನ್ಡ್ ಆಲ್ಸೋ ಇಸ್ ದಟ್ ಆ ಗೆಲುವು ಏನ್ ಹೇಳ್ಕೊಡುತ್ತೋ ಅದೊಂದು, ಬಟ್ ಆ ಸೋಲ್ ಏನ್ ಹೇಳ್ಕೊಡುತ್ತೋ ಅದೊಂದು ಕಲಿಯೋದು ತುಂಬಾ ಮುಖ್ಯ ಜೀವನದಲ್ಲಿ ದಟ್ ಇಸ್ ಟ್ರೂ ಅಲ್ವಾ? ಲೈಕ್ ಯು ಸೆಡ್ ಇಟ್ಸ್ ಅ ವೆರಿ ಹಂಬ್ಲಿಂಗ್ ಎಕ್ಸ್ಪೀರಿಯನ್ಸ್ ಟು ಲರ್ನ್ ದೋಸ್ ಥಿಂಗ್ಸ್ ಅಂತ. ಕರೆಕ್ಟ್. ಇದೇ ತರ ನೀವು ನೋಡ್ಬೇಕಾದ್ರೆ ಎಷ್ಟೊಂದು ಟೂರ್ನಮೆಂಟ್ಸ್ಗೆ ನಾವು ಹೋಗ್ಬೇಕು ಅಂತ ನಮ್ಗೆ ಕನಸಿರುತ್ತೆ, ನಾನು ಆ ದೇಶದಲ್ಲಿ ಆ ಟೂರ್ನಮೆಂಟ್ ಅಲ್ಲೋಗಿ ನಾನು ಭಾಗವಹಿಸ್ಬೇಕು ಅಂತ. ಆದ್ರೆ ಕೆಲವೊಮ್ಮೆ ಏನೋ ಒಂದು ಇಶ್ಯೂಸ್ ಇಲ್ಲ ರೀಸನ್ಸ್ ಸಡನ್ ಆಗಿ ಹೋಗಕ್ಕಾಗಲ್ಲ. ಆ ತರ ಸಿಚುವೇಶನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ? 2 ಸಿಚುವೇಶನ್ ಆಗಿದ್ದೆ. ಒಂದು ನ್ಯಾಷನಲ್ಸ್ ಮಿಸ್ ಮಾಡಿದ್ದೆ, ಅಮ್ಮ ಅಪ್ಪ ಬಿಡ್ಲಿಲ್ಲ ನಂಗೆ ಹೋಗ್ಲಿಕ್ಕೆ. ಮತ್ತೆ ಸ್ಕೂಲ್ ಇತ್ತು ಅಂಡ್ ಎಕ್ಸಾಮ್ಸ್ ಇತ್ತು. ದಿಸ್ ವಾಸ್ ಅ ಸೀರೀಸ್ ವೆನ್ ಐ ಜಸ್ಟ್ ಸ್ಟಾರ್ಟೆಡ್ ಕಾಂಪಿಟಿಂಗ್. ಓಕೆ. ಸೊ ಒಂದು ನ್ಯಾಷನಲ್ಸ್ ಹೋಗಿದ್ದೆ, ಸೆಕೆಂಡ್ ನ್ಯಾಷನಲ್ಸ್ ಹೋಗ್ಲಿಕ್ಕೆ ಆಗ್ಲಿಲ್ಲ. ಓಕೆ. ಮತ್ತೆ ದ ಒನ್ ವಿಚ್ ಬ್ರೋಕ್ ಮೈ ಹಾರ್ಟ್ ಇಸ್ ಮಿಸ್ಸಿಂಗ್ 2018 ವರ್ಲ್ಡ್ ಕಪ್. ಸೊ ಚಿಕ್ಕ ಅಮೌಂಟ್ ಫಂಡ್ ಇಂದ ಐ ಮಿಸ್ ದಟ್ ಇವೆಂಟ್. ಅದು ತುಂಬಾ ಬೇಜಾರಾಯ್ತು, ಬಿಕಾಸ್ ಆಲ್ ಯುವರ್ ಟ್ರೈಂಗ್ ಟು ಗೋ ಫಾರ್ ದಟ್ ಇವೆಂಟ್ ಅಂಡ್ ಬಿಕಾಸ್ ಅದರ್ ಪಾರ್ಟಿಸಿಪೆಂಟ್ಸ್ ಸ್ಟಿಲ್ ವೆಂಟ್ ಅಂಡ್ ಐ ಕುಡಂಟ್ ಗೋ. ತುಂಬಾ ಬೇಸರ ಆಯ್ತು ನನಗೆ. ಆ ಇವೆಂಟ್ ಎಲ್ಲಿತ್ತದು? ಅದು ಆಕ್ಚುಲಿ 2018 ಚೈನಾದಲ್ಲಿ ಆಗ್ತಿರೋದು. ಓಕೆ. ಹೌ ಸ್ಪೆಷಲ್ ಇಸ್ ದಟ್ ಇವೆಂಟ್? ಅದು because it's important, right? 2016 I went to World Cup, 2017 I went to World Cup. I didn't want to break my streak. ಸೊ 18 ನೀವು ವರ್ಲ್ಡ್ ಕಪ್ ಹೋಗಿಲ್ಲ ಮತ್ತೆ? ವರ್ಲ್ಡ್ ಕಪ್ ಹೋಗ್ಲಿಲ್ಲ, ಮಿಸ್ ಆಯ್ತು, ಅದು ಇವೆಂಟ್ ಮಿಸ್ ಆಯ್ತು. ಓಕೆ. ಫಾರ್ ಅನ್ ಅಥ್ಲೀಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌದು ಹೌದು. ಗೆಟಿಂಗ್ ಅನ್ ಅಪರ್ಚುನಿಟಿ ಟು ರೆಪ್ರೆಸೆಂಟ್ ನಮ್ ಕಂಟ್ರಿ. ಹೌದು ಹೌದು, ತುಂಬಾ ಹೆಮ್ಮೆಯ ವಿಷಯ. ಅಂಡ್ ದೆನ್ ಯು ಆರ್ ಲೂಸಿಂಗ್ ಇಯರ್ಸ್ ಆಲ್ಸೋ. ನೀವು ಆ ವರ್ಷಗಳು ಕಳಿತಾ ಹೋಗುತ್ತೆ. ಹೌದು. ಅಂಡ್ ಐ ಥಿಂಕ್ ದ ವರ್ಸ್ಟ್ ಪಾರ್ಟ್ ವಾಸ್ ಬಿಕಾಸ್ ನಾವೊಂದು ಅಥ್ಲೀಟ್ ಆಗಿರುವಾಗ ಲಾಟ್ ಆಫ್ ಟೈಮ್ ದಟ್ ಗೋಸ್ ಇನ್ ಟು ಟ್ರೈನಿಂಗ್, ಮ್ಯಾನೇಜಿಂಗ್ ಯೋರ್ ಫುಡ್, ಸ್ಟಡಿಂಗ್ ಅಂಡ್ ಆಲ್ ಆಫ್ ದಟ್. ಅಂಡ್ ಬಿಟ್ವೀನ್ ಆಲ್ ದಿಸ್ ಹ್ಯಾಡ್ ಟು ಗೋ ಅಂಡ್ ರೇಸ್ ಫಂಡ್ಸ್. ಅದು ತುಂಬಾ ಕಷ್ಟ ಆಗ್ತಿತ್ತು ಅಲ್ವಾ? ಪ್ಲಸ್ ಅದಾದ್ಮೇಲೆ ಅದು ಎಷ್ಟೆಲ್ಲ ಟ್ರೈನಿಂಗ್ ಮಾಡಿದ್ಮೇಲೆ ಇಫ್ ಯು ಕಾಂಟ್ ಗೋ ಅಂಡ್ ಕಂಪೀಟ್, ನಾವು ಕಾಂಪಿಟೇಷನ್ಗೆ ಹೋಗದೆ ಹೋದ್ರೆ ಮತ್ತೆ ಅಷ್ಟು ಟ್ರೈನಿಂಗ್ ಏನಕ್ಕೆ ಮಾಡಿದ್ವಿ ನಾವು? ಅಷ್ಟು ಡಿಸಿಪ್ಲಿನ್ ಆಗಿ ಹೇಗೆ ನಾವು ಕಂಡಕ್ಟ್ ಮಾಡ್ಕೊಂಡು ಹೋದ್ವಿ. ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಬಂದು ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಬರುತ್ತೆ. ಸೊ ಅವ್ರ ಕಡೆಯಿಂದ ಏನ್ ಫೆಸಿಲಿಟೀಸ್ ಸಿಗುತ್ತೆ, ಕೆಲವೊಮ್ಮೆ ಅವರು ಸ್ವಲ್ಪ ಫೆಸಿಲಿಟೀಸ್ ಕೊಡಕ್ ಆಗದೆ ಇರಬಹುದು. ಅವಾಗ ನೀವು ಸ್ಪಾನ್ಸರ್ಸ್ ಇಲ್ಲ ಆರ್ಗನೈಸರ್ ಹತ್ರ ಹೋಗ್ಬೇಕು. ಸೊ ವಾಟ್ ವಾಸ್ ದ ಎಕ್ಸ್ಪೆಕ್ಟೇಷನ್ ಈ ಸ್ಪಾನ್ಸರ್ಸ್ ಆರ್ಗನೈಸರ್ಸ್, ಅವ್ರ ನಿರೀಕ್ಷೆ ಏನು ನಿಮ್ಮಿಂದ? ಓಕೆ. So Surfing Federation of India is a new federation also. So it also started when the sport picked up in the country. So everything was built from scratch from whoever have started the federation as well.
So the facilities I have got is, the guidance to go to such big events, Okay. even fund wise also I've got help from the federation. But now it's changed a lot. Now Okay. they're putting a lot of effort into training these athletes, getting them good education, in the sport. And I feel one day it'll come for stand up paddling as well, because surfing only all this is going on. Okay. And when you're raising funds, when you're not able to raise enough funds with the federation, you like, there is fund that's raised by the other organizers, like, or other brands or other, there are a lot of ways you can raise funds, like by ಸಿಸ್ಟಮ್ ಇದೆಯಾ individual. ಇದಕ್ಕೆ? ಅಂದ್ರೆ ಒಂದು ಸಿಸ್ಟಮ್ ಅಲ್ಲಿ ಹೋಗಿ ಅಪ್ರೋಚ್ ಮಾಡಬೇಕು, ಇಲ್ಲ ನೀವು ಯಾವ ಟು No, we ಯಾರು do it on ಯಾರು our ಸಿಗ್ತಾರೋ own. Yeah, ಎಲ್ಲಾರು ಕೇಳ್ಕೊಂಡು ಹೋಗೋದು it's with the contacts ಅಷ್ಟೇ? basically. ಓಕೆ, Yeah, ಇಟ್ಸ್ ಮೋಸ್ಟ್ಲಿ they ನೆಟ್ವರ್ಕಿಂಗ್ ಮತ್ತೆ ಕಾಂಟ್ಯಾಕ್ಟ್ಸ್ yeah ಅಲ್ಲಿ. they basically expect a shout out on social media, or in an Okay. Indian jersey the brand can be printed. ಓಕೆ So ಓಕೆ these are the kind of expectations they had from us. ಓಕೆ. ಸೊ ನೀವು ಬ್ರ್ಯಾಂಡ್ಸ್ ಎಲ್ಲ ಹಾಕೊಂಡಿದ್ದೀರಾ ಆನ್ Yeah, ಯುವರ್ yeah. ಕ್ಲೋತ್ಸ್? ಓಕೆ Yeah, I had it on my Indian jersey. ಓಕೆ ಓಕೆ. ನಿಮ್ಗೆ ಹೋಗ್ತಾ ಹೋಗ್ತಾ ವಾಟ್ ಯು ಫೀಲ್ ಇದ್ರಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಬರಬೇಕು, Okay. ಈ ಸ್ಪೋರ್ಟ್ಸ್ಗೆ ಇನ್ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ? ವಾಟ್ ಕ್ಯಾನ್ ಬೆನಿಫಿಟ್ ಮುಂದೆ ಬರುವ ಪೀಳಿಗೆಗೆ ಈ ಸ್ಪೋರ್ಟ್ಸ್ ಅಲ್ಲಿ ಏನು ಬೆನಿಫಿಟ್ ಸಿಗಬಹುದು? ಸೊ ನಾನು ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗಿಗೋಸ್ಕರ ಮಾತಾಡ್ತೇನೆ, ಬಿಕಾಸ್ ಸರ್ಫಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹ್ಯಾಸ್ ಅದರ್ ಸ್ಪೋರ್ಟ್ ಆಸ್ ವೆಲ್. ಬಟ್ ಆಸ್ ಐ ಕಾಂಪಿಟ್ ಇನ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್, ಐ ವುಡ್ ವಾಂಟ್ ಟು ಟಾಕ್ ಫಾರ್ ಮೈ ಸ್ಪೋರ್ಟ್. Yeah. So if as an athlete, if we can get better training facilities, get better help in the funding, and World Cup ಗೆ ಹೋಗೋ, we don't have to worry about raising funds, and ಅಲ್ವಾ? we're not even sure after training so long whether we'll get to go to the World Cup or no. ಹೌದು So, yeah. ಹೌದು. And like building that space so that we get good training facilities, getting better way to buy equipments, because equipments are so expensive in stand-up paddling. So Right, a lot of money goes there. So if ಇಲ್ಲ we can ಎಲ್ಲಾ get- ಸ್ಪೋರ್ಟ್ಸ್ ಅಲ್ಲಿ ಇಂಡಿಯಾದಲ್ಲಿ ಐ ಫೀಲ್ ಲೈಕ್ ಫಾರ್ ಎನಿ ಸ್ಪೋರ್ಟ್ಸ್ ಎಲ್ಲದಕ್ಕೂ ಎಕ್ವಿಪ್ಮೆಂಟ್ಸ್ ಎಕ್ಸ್ಪೆನ್ಸಿವ್. Yeah. ಅಂಡ್ ಇಂಡಿಯಾದಲ್ಲಿ ಅಷ್ಟು ದುಡ್ಡು ಇದೆ, Yeah. ದುಡ್ಡು ಇಲ್ಲ ಅಂತಲ್ಲ, ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಆಫ್ ಫಂಡ್ಸ್ ನಮ್ಮ ಗವರ್ಮೆಂಟ್ ಅಲ್ಲಿ. Yeah. ಅಂಡ್ ಸಮ್ವೇರ್ ಐ ಫೀಲ್ ಒಂದ್ 2-3 ಸ್ಪೋರ್ಟ್ಸ್ ಬಿಟ್ರೆ ದೇ ಆರ್ ಲೈಕ್ ಫೋಕಸ್ ಪರ್ಟಿಕ್ಯುಲರ್ಲಿ. ಐ ವಾಸ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್. ಇದ್ರ ಬಗ್ಗೆ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಸ್ಟಾರ್ ಪ್ಲೇಯರ್ಸ್ ಇಂದ ಒಂದು ಕ್ರೀಡೆ ಇಲ್ಲ ಆಟ ಬೆಳೆಯುತ್ತಾ, ಇಲ್ಲ ಆ ಕ್ರೀಡೆ ಆ ಸ್ಪೋರ್ಟ್ ಇಂದ ಒಬ್ಬ ಸ್ಟಾರ್ ಪ್ಲೇಯರ್ ಬೆಳಿತಾನ ಅಂತ? I think it's mutual. At least when a sport is so like a baby in the country. Because stand-up paddling is a new sport as well. I feel like we both uplift each other. So I uplift the sport. Correct. Maybe the sport uplifts me as well. So Correct, correct. ಹಾಗೆ ಹೇಳ್ಬೋದು. ಅದು ಫಸ್ಟ್ ಬಂದು ಅದ್ರಲ್ಲಿ ಹೆಸರು ಮಾಡ್ತಾರಲ್ಲ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಜಾಸ್ತಿ ಫೇಸ್ ಮಾಡ್ಬೇಕಾಗುತ್ತೆ ಚಾಲೆಂಜಸ್. ಅದಾದ್ಮೇಲೆ ಆ ಸ್ಪೋರ್ಟ್ ಮುಂದೆ ಬರುತ್ತೆ, ಅದ್ರ ಬಗ್ಗೆ ಜನ ತಿಳ್ಕೊಂತಾರೆ, ಓ ಈ ತರ ಗೇಮ್ ಇದೆ, ಇಲ್ಲ ಇದ್ರಲ್ಲಿ ಭಾಗವಹಿಸ್ಬೋದು. ಆಮೇಲೆ ಸ್ಪಾನ್ಸರ್ಸ್ ಟರ್ನ್ ಆಗ್ತಾರೆ. ಸೊ ನೀವು ಹೇಳ್ದಂಗೆ ಇಟ್ ಇಸ್ ಮ್ಯೂಚುವಲ್. ಬಟ್ ಬಿಕಾಸ್ ನೀವು you're in the front of that, you're the You're craving your own path. ಅಲ್ವಾ? And it's very important because you are guiding the younger generation. They are looking up to you ಅಂತ ಹೇಳ್ಬೋದು. ಕರೆಕ್ಟ್ ಕರೆಕ್ಟ್. ಐ ಮೀನ್ ಬಿಕಾಸ್ ನೀವು ಯು ಆರ್ ದ ಫಸ್ಟ್ ಪರ್ಸನ್ ಫೋರ್ಜಿಂಗ್ ದಟ್ ಪಾತ್. Yeah. ಎಲ್ಲೋ ಒಂದ್ ಕಡೆ ನಿಮ್ ಚಾಲೆಂಜಸ್ ಇನ್ನೆಷ್ಟು ಜಾಸ್ತಿ ಅದ್ರಲ್ಲಿ. Yeah, correct. ಸ್ಪಾನ್ಸರ್ ಯಾವ ಥರ ಕೇಳಿದ್ರ? ನೀವು ಫಸ್ಟ್ ನೀವು ಹೇಳ್ದಂಗೆ ಯಾರು ಫಸ್ಟ್ ಟೈಮ್ ನೀವು ಆಟ ಆಡ್ತಾ ಇದ್ದೀರಾ, ನಾವು ನೋಡಿಲ್ಲ ಈ ಸ್ಪೋರ್ಟ್ಸ್ ಬಗ್ಗೆ, ಇಲ್ಲ ಯಾರು ಗೊತ್ತಿತ್ತಾ ಈ ವಿಷಯ? Actually, every time I went to sponsors to meet a sponsor, I used to carry one big PDF to show this is stand-up paddling. Oh, This is what's going on in the India. Okay. ಇದು ಸ್ಪೋರ್ಟ್ ಅನ್ನು ಹೇಗೆ ಮಾಡೋದು, ಇದ್ರ ಕಾಂಪಿಟೇಷನ್ ಹೇಗಿರ್ತದೆ, ಇದು ಫ್ಯೂಚರ್ ಹೇಗಿದೆ. ಫುಲ್ ಪ್ರೆಸೆಂಟೇಷನ್. ಬಿಕಾಸ್ ಅವ್ರಿಗೆ ಸ್ಪೋರ್ಟ್ ಅಂತ ಎಂತ ಅಂತ ಗೊತ್ತಿರಲಿಲ್ಲ. Now it's changed a lot, but back then when we were raising funds, they had no idea it's sport ಅಂತ ಗೊತ್ತಿರಲಿಲ್ಲ ಅವ್ರಿಗೆ. ಇಲ್ಲ ಕ್ರಿಕೆಟ್, ಹಾಕಿ ಮತ್ತೆ ಕಬಡ್ಡಿ, ಆ 3 ಸ್ಪೋರ್ಟ್ಸ್ಗೆ ತುಂಬಾ ಪಾಪ್ಯುಲಾರಿಟಿ ಇದೆ. ಬಟ್ ಇದೊಂದು ಸ್ಪೋರ್ಟ್ ಸ್ಟ್ಯಾಂಡ್ ಅಪ್ ಪ್ಯಾಡ್ಲಿಂಗ್ ಪ್ಲಸ್ ಇಟ್ ಇಸ್ ಅ ವಾಟರ್ ಸ್ಪೋರ್ಟ್. ಇದಕ್ಕೆ ಅಷ್ಟೊಂದು ಜನರ ಸಪೋರ್ಟಿಂಗ್ ಬೆಂಬಲ ಇಲ್ಲ ಇದಕ್ಕೆ, ಅಲ್ವಾ? ಸೊ ವಾಟ್ ಡು ಯು ಫೀಲ್ ಅಬೌಟ್ ದಟ್? ಇಟ್ಸ್ ಚೇಂಜ್ಡ್ ಅಂತ ಹೇಳ್ಬೋದು. ಬ್ಯಾಕ್ ದೆನ್ ಇಟ್ ವಾಸ್ ವೆರಿ ಬ್ಯಾಡ್ ಬಿಕಾಸ್ ಪೀಪಲ್ ಡಿಡ್ ನೋ ಸ್ಪೋರ್ಟ್ ಅಂತ ಗೊತ್ತಿಲ್ಲ. ಅದು ರೇಸ್ ಅದು ರೇಸ್ ಹೇಗೆ ಆಗುದು ಅಂತ ಗೊತ್ತಿಲ್ಲ. ಸೊ ಇವನ್ ನೌ ವೆನ್ ಐ ಮೀಟ್ ಪೀಪಲ್ ದೇ ಆಸ್ಕ್ ನೀವು ಕಾಂಪಿಟೇಷನ್ ಹೇಗೆ ಮಾಡುದು ಅಂತ ಕೇಳ್ತಾರೆ. ಸೊ ಐ ಥಿಂಕ್ ನೌ ಇಟ್ಸ್ ಚೇಂಜ್ಡ್. ಅಂಡ್ ಇದು ದೊಡ್ಡ ದೊಡ್ಡ ಇವೆಂಟ್ಸ್ ಆಗುವಾಗ ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ಸ್, ಸೊ ದೇ ಮೇಕ್ ಇಟ್ ಲೈಕ್ ಅ ಫೆಸ್ಟಿವಲ್. ಸೊ ತುಂಬಾ ಜನ ಬರ್ತಾರೆ ನೋಡಕ್ಕೆ, ತುಂಬಾ ಜನ ಬರ್ತಾರೆ. Exposed ಆಗುವಾಗ ಸಸಿತ್ಲೋ ಅಲ್ಲಿ ಆಗುವ ಇಷ್ಟು ಜನ ಬರ್ತಾರೆ ಕಾಂಪೀಟ್ ಮಾಡ್ಲಿಕ್ಕೆ. ಹೌದಾ? ಎಷ್ಟು ಜನ ಬರ್ತಾರೆ ನೋಡ್ಲಿಕ್ಕೆ, ಚೇರ್ ಮಾಡ್ಲಿಕ್ಕೆ. ಚೇಂಜ್ ಅಂತ ಹೇಳ್ಬೋದು. ಇಟ್ಸ್ ಗ್ರೋಯಿಂಗ್ ವೆಲ್ ಅಂತ ಹೇಳ್ಬೋದು. ವೆರಿ ನೈಸ್. ಸಮುದ್ರದ ಒಂದ್ ಜರ್ನಿ ಮತ್ತೆ ಲೈಫ್ ಒಂದ್ ಜರ್ನಿ, ಅವೆರಡು ಜರ್ನಿ ಇಂಟರ್ಲಿಕ್ಟ್. ಇದನ್ನ ನೀವ್ ಹೇಗ್ ನೋಡ್ತೀರಾ? Actually, I have a
big circle of friends, and I also have a small circle of friends. But one thing that remains constant ನನ್ನ ಜೀವನದಲ್ಲಿ ಓಷನ್ ಅಂತ ಹೇಳ್ಬೋದು. ಸೊ ಐ ಫೀಲ್ ನಾನು ಸಮುದ್ರದಿಂದ ತುಂಬಾ ಕಲ್ತಿದ್ದೇನೆ ಚಿಕ್ಕಯಿಂದ ಕೂಡ. ಸೊ ಟು ಸ್ಟೇ ಕಾಮ್, ಟು ಹ್ಯಾವ್ ಪೇಷನ್ಸ್ ಇನ್ ಲೈಫ್, ಬಿಕಾಸ್ ಸಮುದ್ರದಲ್ಲಿ ವೇವ್ಸ್ ವೇಟ್ ಮಾಡುವಾಗ ತುಂಬಾ ಟೈಮ್ ವೇಟ್ ಮಾಡಬೇಕು. ಅಂಡ್ ಇಟ್ ಹ್ಯಾಸ್ ದ ಪವರ್ ಟು ಹಂಬಲ್ ಯು and make you feel you're on top of the world, because now waves ride ಮಾಡುವಾಗ it's a very beautiful feeling. You're like you feel like you're on top of the world, but when it throws you down, you know that oh, I shouldn't be too excited. ಸೊ ತುಂಬಾ ಲೈಫ್ ಲೆಸನ್ಸ್ ಕಲಿಬಹುದು ನಾವು ತುಂಬಾ ಸಮುದ್ರದಿಂದ. I feel like I am, because of the ocean, as well as I am with what I've learned from my amma appa and all of that. But ಸಮುದ್ರ ನಂಗೆ ತುಂಬಾ ಕಲಿಸ್ಕೊಟ್ಟಿದೆ ಅಂತ ಹೇಳ್ಬೋದು. ಹಾ ಹೌದು. ಆಮೇಲೆ ನೀವು ಲೈಫಲ್ಲಿ ಏನಾದ್ರು ಕಲ್ತಿದ್ರೆ ಸಮುದ್ರದಲ್ಲಿ ನೀವು ಹೋದಾಗ ಅಪ್ಲೈ ಮಾಡುವಂಥದ್ದು? A lot of things. ಏನ್ ಕಲ್ತಿದ್ದೀರಾ? One is, staying consistent ಅಂತ, because ಜೀವನದಲ್ಲಿ ಕೂಡ if you want to show up to something, you have to show up every single day. And it is like that in training as well. ಸಮುದ್ರ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಡೈಲಿ ಸಮುದ್ರದಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. And this is something I have learned from life, and I put it to my training in the ocean. ಅದಕ್ಕೆ ಹೇಳ್ತಾ ಇದ್ರು ಮಕ್ಳಿಗೆಲ್ಲ ನಾವು ಸ್ಪೋರ್ಟ್ಸ್ ಸೇರಿಸಬೇಕು, ಸ್ಪೋರ್ಟ್ಸ್ ಚಿಕ್ಕದಿಂದ ಕೂಡ ಅದೆಲ್ಲ ಮಾಡಿದ್ರೆ ತುಂಬಾ ಒಳ್ಳೇದು ಆಕ್ಚುಲಿ ಅಲ್ವಾ? ಸೊ ಐ ಥಿಂಕ್ ಮೆಂಟಲಿ ಇಟ್ ಪ್ರಿಪೇರ್ಸ್ ಯು ಹೇಗೆ ಹ್ಯಾಂಡಲ್ ಮಾಡೋದು ಲೈಫ್ ಅಂತ. And doing a sport, I feel like helps you deal with life better. You manage stress well. You're physically and mentally more stronger. Correct. And that helps you in dealing life better. ಕರೆಕ್ಟ್. ಸ್ಟ್ಯಾಂಡಪ್ ಪೆಡ್ಲಿಂಗ್ ಬಗ್ಗೆ ಜನರಿಗೆ ಸಹಜವಾಗಿ ತಪ್ಪು ಊಹೆಗಳೇನಿದೆ ಅಂದ್ರೆ ರಾಂಗ್ ಐಡಿಯಾಸ್, ರಾಂಗ್ ಮಿತ್ಸ್. So the first one is, can a girl do stand-up paddling? I know, like a lot of people might think, oh no, this doesn't happen. But when I learned to do the sport, everything was like, hey, you're a girl, why are you doing a boy sport? So adu tumba iತ್ತು. ಈಗ it's changed a lot. And second thing is, the myth is it's mandatory to know swimming to do the sport. It is not. If you have the right kind of safety gears, you're learning with the right kind of people, you don't need to know swimming. But over the years, it's better to learn swimming because you build more confidence and you can go in advanced level of the sport. Okay. And third is, you need a lot of strength to go and practice in the sea. It's not like that anybody can do stand-up paddling. Okay. Yeah, if you're a big absolute beginner who is doing stand-up paddling for the first time, or someone who knows to do it, everybody can enjoy the sport ಅಂತ ಹೇಳ್ಬೋದು. And the last one is, people always think stand-up paddle happening ತುಂಬ ಕಾಮ್ ನದಿಯಲ್ಲಿ ಮಾತ್ರ ಆಗೋದಂತ. ಬಟ್ ನೋ, ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಸಮುದ್ರದಲ್ಲಿ ಮಾಡ್ಬೋದು, ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಲ್ಲಿ ಸರ್ಫಿಂಗ್ ಕೂಡ ಮಾಡ್ಬೋದು. ಸೊ ಲಾಟ್ ಆಫ್ ಆಸ್ಪೆಕ್ಟ್ಸ್ ಇನ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಅಂತ ಹೇಳ್ಬೋದು. ಇಲ್ಲ ಹೈಟು ಇಲ್ಲ ತುಂಬಾ ಉದ್ದ ಇದ್ರೆ ಪ್ರಾಬ್ಲಮ್, ಚಿಕ್ಕದಾದ್ರೆ ಅಥವಾ ಏನು ವೇರಿಯೇಷನ್ಸ್ ಇಲ್ಲ. ಎವ್ರಿ ಕೈಂಡ್ ಆಫ್ ಬಾಡಿ ಟೈಪ್ ಹ್ಯಾಸ್ ದೇರ್ ಆರ್ ಡಿಫರೆಂಟ್ ಕೈಂಡ್ ಆಫ್ ಬೋಟ್ಸ್ ಅಂಡ್ ಪ್ಯಾಡಲ್. ದಟ್ಸ್ ದ ಬ್ಯೂಟಿ ಆಫ್ ದಿ ಸ್ಪೋರ್ಟ್ ಅಂತ ಹೇಳ್ಬೋದು. ಸೊ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್ಸ್ ಆ ಥರ. ಆಮೇಲೆ ನೀವು ಹೇಳ್ದಂಗೆ ಬ್ರೀದಿಂಗ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಬಿಕಾಸ್ ಈವನ್ ಇಫ್ ಯು ಹ್ಯಾವ್ ಬ್ರೀದಿಂಗ್ ಇಶ್ಯೂಸ್ ಯು ಸೀಮ್ ಟು ಹ್ಯಾವ್ ಟ್ಯಾಕಲ್ಡ್ ದಟ್ ಆಲ್ಸೋ. ಸೊ ಎನಿಬಡಿ ಕ್ಯಾನ್ ಆಕ್ಚುಲಿ ಸ್ಟಾರ್ಟ್. ಅದೇ ನೀರಿನ ಬಗ್ಗೆ ಭಯ ಇದ್ರೆ ಅಂತವ್ರು ಏನ್ ಮಾಡ್ಬೇಕು? So because I also teach, I've met a lot of people who have water phobia. So usually ನಾವು ಎಂತ ಮಾಡ್ತೇವೆ, we make them swim in the water a little so that they get comfortable. ಅವ್ರು ಯಾವ ನೀರಲ್ಲಿ ಹೋಗಿ ಸ್ಪೋರ್ಟ್ ಮಾಡ್ತಿದ್ದಾರೆ, and then we teach them the sport. Again, when you're teaching somebody who has water phobia, taking a lot of safety precautions and talking to them is very important. Because it is not their fault that they've got water phobia. They have experienced something in life due to which they've developed this phobia. Developed phobia na ಇದು. It is not ಅಂದ್ರೆ birth ಇಂದ. By birth ಇಂದ ಏನೋ ಒಂದು ಸೈಕಲಾಜಿಕಲಿ ನೀವು ಹೇಳ್ತಿರೋದು ಒಂದು ಭಯ ಇರುತ್ತೆ. They would have seen someone drown, they would have seen someone die because of something like this. Okay. Or their parents would have told only bad things about the sea. So these are some things as kids we hear these things and ಅಂದ್ರೆ you to overcome that fear. ಬರೀ ಭಯ, ಅದು ನಿಜವಾದ ಅದರ ಥ್ರೆಟ್ ಇಲ್ಲ ಅದ್ರ. Okay. Overcoming water phobia is a very beautiful feeling. I have had students, ಅವರು ಹೇಳ್ತಿದ್ರು ನಂಗೆ ಆಗೋದೇ ಇಲ್ಲ ತನ್ವಿ, ನಾನು ಜಸ್ಟ್ ಟ್ರೈ ಮಾಡ್ಲಿಕ್ಕೆ ಬಂದದ್ದು, ಬಟ್ ದೇ ಎಂಡೆಡ್ ಅಪ್ ಡೂಯಿಂಗ್ ಸೋ ಗುಡ್ ಅಂಡ್ ದೇ ಹಗ್ಡ್ ಮೀ ಅಂಡ್ ದೇ ಲೈಕ್ ಥ್ಯಾಂಕ್ ಯು ಸೋ ಮಚ್, ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಎವರ್ ಐ ಹ್ಯಾವ್ ಡನ್. ಹೌದಾ? ಅದಾದ್ಮೇಲೆ ಅದು ಫೋಬಿಯಾ ಹೊಟ್ಟೋಗುತ್ತಾ? or it is like most of the time it goes completely? Yeah, and then you work on it ಅಲ್ಲ. So once you have phobia, you have done this sport, they end up learning swimming, they come again and do more of advanced courses at the surf school. So ಹಾಗೆಲ್ಲ ಮಾಡೋದು ನೋಡಿದ್ದೇನೆ ನಾನು. Oh, very nice, very nice. I mean, ನೀವು ಹೇಳೋದು ನಿಜವಾಗ್ಲೂ ಸತ್ಯ, because if you to overcome a phobia is like
ಲಿಟ್ರಲಿ ಒಂದು ಮೆಂಟಲ್ ಥಾಟ್ ಪ್ಯಾಟರ್ನ್ ಚೇಂಜ್ ಮಾಡಿ ಮಾಡೋದು, ಅದನ್ನ ಚಾಲೆಂಜ್ ಮಾಡ್ಬೇಕಾದ್ರೆ ಫುಲ್ ಬಾಡಿ ಶಾಕ್ ಅಲ್ಲಿ ಹೋಗ್ತಾ ಇರುತ್ತೆ. ಸಣ್ಣ ಸಣ್ಣ ಭಯಗಳಿಗೆ ಶಿವರ್ ಅಲ್ವಾ? ಇಟ್ ಇಸ್ ಆಮೇಲೆ ನೀವು ಕೋಚ್ ಆಗಿ ಇಲ್ಲ ಇನ್ನೊಬ್ರದಲ್ಲಿ ಫೋಬಿಯಾ ಅದನ್ನ ಮುಗ್ಸೋದು, ದಟ್ ಇಸ್ ಇವನ್ ಅ ಬಿಗರ್ ಅಚೀವ್ಮೆಂಟ್ ಐ ಅಗ್ರಿ. ಅಲ್ವಾ? ಇಟ್ ಇಸ್ ಲಿಟ್ರಲಿ ಲೈಕ್ ವಾವ್. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನಾವೆಲ್ಲರೂ ಎಷ್ಟೊಂದು ಜೀವನ ಹೋಗ್ತಾ ಹೋಗ್ತಾ ಎಷ್ಟೊಂದು ಫೋಬಿಯಾಸ್ ವಿ ಡು ಓವರ್ಕಮ್ ಸ್ಮಾಲ್. ಚಿಕ್ಕವರಿದ್ದಾಗ ನಮ್ ಕತ್ಲೆ ಅಂದ್ರೆ ಭಯ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಚಿಕ್ಕವರಿದ್ದಾಗ ನಾವು ವಾಶ್ರೂಮ್ ಹೋಗಿ ಭಯ ಪಡ್ತೀವಿ ರಾತ್ರಿ, ಬಟ್ ಹೋಗ್ತಾ ಹೋಗ್ತಾ ವಿ ಹ್ಯಾವ್ ದ ಕರೇಜ್ ಅಂಡ್ ವಿ ರಿಯಲೈಸ್ ಓಕೆ ಬರೀ ಫೋಬಿಯಾ ನಿಜವಾಗ್ಲೂ ಒಳಗಡೆ ಗೋಸ್ಟ್ ಇಲ್ಲ, ದೆವ್ವ ಇಲ್ಲ ಒಳಗಡೆ ಅಂತ ಆಮೇಲೆ ಗೊತ್ತಾಗುತ್ತೆ. ದಟ್ಸ್ ವೆರಿ ನೈಸ್. ಸಮುದ್ರ ಅಂದರೆ ನಿಗೂಢವಾದ ಪ್ರಪಂಚ, ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀರಿನಲ್ಲಿ ಆಟ ಅಂತ ಅಂದರೆ ಸಾವು ಜೊತೆ ಆಟ ಆಡ್ದಂಗೆ ಅಲ್ವಾ? ಅದರಲ್ಲಿ ದೈವಿಕವಾಗಿ ನೀವು ಎಷ್ಟು ಕನೆಕ್ಟ್ ಆಗಿದ್ದೀರಾ? ತುಂಬ ಕನೆಕ್ಟ್ ಆಗಿದ್ದೇನೆ. ಬಿಕಾಸ್ ನಾವು ಚಿಕ್ಕಯಿಂದ ದೇವರನ್ನು ತುಂಬ ಪ್ರಾರ್ಥನೆ ಮಾಡಿ ದೊಡ್ಡಾಗಿದ್ದು. ಸೊ ಯಾವುದು ಆ್ಯಕ್ಟಿವಿಟಿ ಮಾಡೋದಾದರೂ ಕೂಡ ನಾವು ಲೈಕ್ ಕೈ ಮುಗ್ಗಿ ನೀರಿಗೆ ಹೋಗೋದು. ಸೊ ಸಮುದ್ರ ಕೂಡ ನನಗೆ ದೇವ್ರ ಥರ, ಸೊ ಅಮ್ಮ ಥರ ಕೂಡ ಹೇಳ್ತೇನೆ. ಸೊ ಇಂಗ್ಲೀಷಲ್ಲಿ ನಾನು ಯಾವ ಕೂಡ ಮಮ್ಮ ಓಷನ್ ಆರ್ ಮದರ್ ಓಷನ್ ಅಂತ ಯಾವ ಕೂಡ ಹೇಳ್ತೇನೆ. ಸೊ ಬಟ್ ವೆನೆವರ್ ನಾವು ಇಷ್ಟು ವಿಶಾಲವಾದ ಸಮುದ್ರಕ್ಕೆ ಹೋಗಿ ಟ್ರೈನಿಂಗ್ ಮಾಡುವಾಗ ಐ ಥಿಂಕ್ ಇಟ್ಸ್ ಮೈ ಮದರ್ಸ್ ಪ್ರೇಯರ್ ದಟ್ ಕೀಪ್ಸ್ ಮಿ ಸೇಫ್ ಅಂತ ಹೇಳ್ಬೋದು. ಇವೊಂದು ನಾನು ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ತೇನೆ, ನನ್ನೊಟ್ಟು ನಂದು ಕೋಚಸ್ ಬರ್ತಾರೆ, ನನ್ನ ಅಣ್ಣ ಬರ್ತಾರೆ, ನನ್ನ ಟೀಮ್ ಮೆಂಬರ್ಸ್ ಬರ್ತಾರೆ, ಬಟ್ ಐ ಥಿಂಕ್ ನನ್ನ ಅಮ್ಮದ ಪ್ರೇಯರ್ಸ್ ನನ್ನ ತುಂಬ ಪ್ರೊಟೆಕ್ಟ್ ಮಾಡ್ತದೆ. ಆ್ಯಂಡ್ ಯು ಆಲ್ಸೋ ಆರ್ ವೆರಿ ಡೀಪ್ಲಿ ಕನೆಕ್ಟೆಡ್ ಟು ಗಾಡ್, ವೆರಿ ರೂಟೆಡ್ ದ್ಯಾಟ್ ವೇ ಇನ್ ತುಳುನಾಡು, ಟು ಆಲ್ ದ ಗಾಡ್ಸ್ ಓವರ್ ದೇರ್. ನೈಸ್. ನಿಮ್ಗೆಲ್ಲೋ ಒಂದು ಕಡೆ ಅನಿಸುತ್ತಾ ನನಗೆ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಬಿಲೀಫ್, ತುಂಬ ನಂಬಿಕೆ ಇದೆ, ಏನಾದ್ರು ತಪ್ಪಾದ್ರೂ ಏನಾದರೂ ಸರಿ ಹೋಗದೆ ಹೋದ್ರೂ ಅದು ದೇವ್ರು ಬಿಟ್ಬಿಡ್ತೀರಾ, ಇಲ್ಲ ಹೇಗೆ ನಿಮ್ಮ ವಿಶ್ವಾಸ ದೇವ್ರ ಮೇಲೆ? ಸೊ ನಾನು ಸಮುದ್ರದಲ್ಲಿ ಹೋಗುವಾಗ ಜಸ್ಟ್ ಒಂದು ಬಿಲೀಫ್ ಅನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ತೇನೆ, ದ್ಯಾಟ್ ಐ ಆಮ್ ವೆನ್ ನಾನು ಸಮುದ್ರಕ್ಕೆ ಹೋಗುವಾಗ ದೇವರು ನನ್ನ ನೋಡ್ಕೊಳ್ಳಿ ಅಂತ. ಬಿಕಾಸ್ ಲ್ಯಾಂಡಲ್ಲಿ ನನ್ನ ಅಮ್ಮಪ್ಪ ಪ್ರೇಯರ್ ಮಾಡ್ತಾರೆ, ನೀವು ನನ್ನ ನೋಡ್ಕೋಬೇಕು ಅಂತ. ನಾನು ಯಾವಾಗ ಕೂಡ ಪ್ರೇಯರ್ ಮಾಡಿಯೇ ನೀರಿಗೆ ಇಳಿಯೋದು. ಆ್ಯಂಡ್ ಆಫ್ಕೋರ್ಸ್ ಐ ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ನೇಚರ್ ಅಂತ ಹೇಳ್ಬೋದು. ಬಿಕಾಸ್ ನೇಚರ್, ದ ಓಷನ್ ಕ್ಯಾನ್ ಗೆಟ್ ವೆರಿ ರಫ್, ಬಟ್ ಆಲ್ವೇಸ್ ಜಸ್ಟ್ ದಟ್ ಪ್ರೇಯರ್ ಮೇಕ್ಸ್ ಯು ಫೀಲ್ ಬೆಟರ್ ಅಂತ ಹೇಳ್ಬೋದು. ಐ ಥಿಂಕ್ ದಟ್ ಆ ಪ್ರೇಯರ್ಸ್ ಇಂದ ಮತ್ತೆ ಆ ನಂಬಿಕೆಯಿಂದ ನಿಮ್ಗೆ ಅದು ಹೆಲ್ಪ್ ಮಾಡಿದೆ ಲೈಫಲ್ಲಿ? ತುಂಬ ಹೆಲ್ಪ್ ಮಾಡಿದೆ. ಹೇಗೆ ಹೆಲ್ಪ್ ಗುಡ್ ಟು ಹ್ಯಾವ್ ಹೋಪ್ ಇನ್ ಲೈಫ್, ಇಟ್ಸ್ ಗುಡ್ ಟು ಪ್ರೇ ಅಂತ ಹೇಳ್ಬೋದು. ಅಬೌಟ್ 6 months ಬ್ಯಾಕ್ ಐ ಗಾಟ್ ಟು ನೋ ದಟ್ ಯು ಲಾಸ್ಟ್ ಯುವರ್ ಫಾದರ್. ನಿಮ್ಮ ತಂದೆಯವ್ರನ್ನ ನೀವು ಕಳ್ಕೊಂಡ್ರಿ. ತಂದೆ ತಾಯಿ ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡ್ತಾರೆ ಲೈಫಲ್ಲಿ, ಪಾರ್ಟ್ ಅಲ್ವಾ? ಸೊ ನಿಮ್ಮ ತಂದೆಯವ್ರನ್ನ ನೀವು ಕಳ್ಕೊಂಡಾಗ ಐ ಆಮ್ ಶ್ಯೂರ್ ಅದೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿರುತ್ತೆ ನಿಮ್ಮ ಲೈಫಲ್ಲಿ. ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ಏನಾಯ್ತು? ಸೊ ದ ಫಸ್ಟ್ ಥಿಂಗ್ ಇಸ್ ಐ ವೆಂಟ್ ಬ್ಯಾಕ್ ಟು ದ ಓಷನ್, ಬಿಕಾಸ್ ಅವ್ರು ನನ್ನ ಅಪ್ಪ. ಸೊ ನಾಟ್ ಎವ್ರಿಬಡಿ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ವಾಸ್ ಗೋಯಿಂಗ್ ಥ್ರೂ ಅಂತ ಹೇಳ್ಬೋದು. ಸೊ ಆ್ಯಸ್ ಆಲ್ವೇಸ್ ಸಮುದ್ರಕ್ಕೆ ಹೋದೆ, ಸರ್ಫಿಂಗ್ ಮಾಡಿದೆ, ಆ್ಯಂಡ್ ಐ ಲವ್ ಡ್ಯಾನ್ಸಿಂಗ್. ಸೊ ಜಸ್ಟ್ 1 year ಬಿಫೋರ್ ಅಪ್ಪ ಪಾಸ್ಟ್ ಅವೇ, ಅವ್ರು ನನಗೆ ತುಂಬ ಎಂಕರೇಜ್ ಮಾಡಿದ್ರು. ಇವನ್ ಅಮ್ಮ, ನೀನು ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಮಾಡಲ್ಲ, ನಿಂಗೆ ತುಂಬ ಇಷ್ಟ ಇದೆ, ಚಿಕ್ಕಿರುವಾಗ ತುಂಬ ಡ್ಯಾನ್ಸ್ ಮಾಡ್ತಿದ್ದೆ. ಹೌದಾ? ಆ್ಯಂಡ್ ಅಪ್ಪ ತೀರ್ ಹೋದ್ಮೇಲೆ ಐ ಹ್ಯಾಡ್ ಸಮಥಿಂಗ್ ಟು ಗೋ ಬ್ಯಾಕ್ ಟು ಇನ್ ಲೈಫ್ ಅಂತ ಅನಿಸ್ತು. ಐ ವೆಂಟ್ ಟು ಮೈ ಕ್ಲಾಸಸ್ ಅಗೇನ್, ಐ ವೆಂಟ್ ಟು ದ ಟ್ರೈನಿಂಗ್ ಐ ಡೂ. ನಾನು ಸರ್ಫಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಇಟ್ಸ್ ನಾಟ್ ಈಸಿ ಅಂತ ಹೇಳ್ಬೋದು, ಬಿಕಾಸ್ ಡ್ಯಾಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ಅವ್ರು ನನಗೆ ಹೇಗೆ ಸಪೋರ್ಟ್ ಮಾಡಿದಾರಂತೆ, ಲೈಕ್ ಐ ಕ್ಯಾನಾಟ್ ಇಮ್ಯಾಜಿನ್ ಮೈ ಲೈಫ್ ವಿದೌಟ್ ಹಿಮ್. ಇಮ್ಯಾಜಿನ್ ಎವ್ರಿ ಸಿಂಗಲ್ ಡೇ ಗ್ರೋಯಿಂಗ್ ಅಪ್ ಅ ಕ್ರೇಜಿ ಡಾಟರ್ ಲೈಕ್ ಮೀ ವಾಸ್ ನಾಟ್ ಈಸಿ ಅಂತ ಹೇಳ್ಬೋದು. ಬಟ್ ಐ ಥಿಂಕ್ ಹೀ ಈಸ್ ಮೇಡ್ ಮಿ ಅ ವೆರಿ ಇಂಡಿಪೆಂಡೆಂಟ್ ವುಮೆನ್ ರೈಟ್ ನೌ ಇನ್ ಲೈಫ್, ಆ್ಯಂಡ್ ಐ ಥಿಂಕ್ ಹೀ ಈಸ್ ವಾಚಿಂಗ್ ಮೀ ನೌ, ಗೈಡಿಂಗ್ ಮೀ. ನೀವು ಹೇಳ್ತಾ ಇದ್ರಲ್ವಾ, ನೀವು ಯೂಸ್ ಟು ಗೋ, ನೀವು ಬೆಳಗ್ಗೆ ಹೊತ್ತು ತಂದೆಯವ್ರನ್ನ ಸ್ಕೂಟ್ರಲ್ಲಿ ಬಿಡಬೇಕಾದ್ರೆ ಎಲ್ಲಾನು ನಿಮ್ಮ ತಲೆ ಇರೋ ವಿಷಯಗಳೆಲ್ಲ ಡಂಪ್ ಮಾಡ್ತಾ ಅಮ್ಮ ಹತ್ರ ಎಲ್ಲ ಹೇಳ್ತಿರ್ಲಿಲ್ಲ, ಅಪ್ಪ ಹತ್ರ ಎಲ್ಲ ಹೇಳ್ತಿದ್ದೆ. ಆ್ಯಂಡ್ ನಂಗೆ ಇನ್ನೂ ನೆನಪಿದೆ 2018 or 2019, I was 19 years old, and I went and asked money with Appa, with Dad, and Appa, like, Papa, I'm starting the surf school, I need this money. And a 19-year-old asking Dad, he didn't even doubt on me. He's like, Tanvi, ninge ಎಷ್ಟು ಬೇಕು ಹೇಳು. And he gave me that, and I was able to teach and run the school, and I gave that money to him, and he was so happy. Our expect ಮಾಡಲಿಲ್ಲ ಇವಳು ಹಿಂದೆ ಕೊಡ್ತಾಳೆ, ಬಟ್
ಅಟ್ ಯುನೋ ದಟ್ ಈಸ್ ಅ ಟ್ರಸ್ಟ್ ಐ ಗಾಟ್ ಫ್ರಮ್ ಡ್ಯಾಡ್ ಅವ್ರು ನನ್ನ ಮೇಲೆ ಒಂದು ನಂಬಿಕೆ ಇಟ್ಟರು. ಓಕೆ, ಇವಳಿಗೊಂದು ಗೋಲ್ ಇದೆ, ನಾನು ಸಪೋರ್ಟ್ ಮಾಡಬೇಕಂತ. ಸೊ ಐ ವಾಸ್ ಲೈಕ್, ಜೀವನದಲ್ಲಿ ನಂಗೆ ಎಂತ ಮಾಡಲಿಕ್ಕೆ ಆಸೆ ಇದ್ರು ಕೂಡ ನನಗೆ ಅಪ್ಪ ಅಮ್ಮ ತುಂಬ ಏನಕ್ಕೆ ದುಡ್ಡು ವಾಪಸ್ ಕೊಟ್ರಿ? ನಿಮ್ಮ ತಂದೆ ಅಲ್ವಾ ಅವರು? ಹೌದು, ಏನಕ್ಕೆ ವಾಪಸ್ ಕೊಟ್ರಿ ದುಡ್ಡು? ಬಿಕಾಸ್ ಐ ವಾಂಟೆಡ್ ಟು ಶೋ ದಟ್ ದೆರ್ ಇಸ್ ಡಿಸಿಪ್ಲಿನ್ ಐ ಆಮ್ ಫಾಲೋವಿಂಗ್ ಆ್ಯಂಡ್ ಐ ಆಮ್ ವೆರಿ ಕೇರ್ಫುಲ್ ಅಬೌಟ್ ಮೈ ಫೈನಾನ್ಷಿಯಲ್, ಬಿಕಾಸ್ ದಟ್ಸ್ ವಾಟ್ ಹಿ ಟಾಟ್ ಮೀ ಆಸ್ ವೆಲ್. ಸೊ ಅವ್ರಿಗೇನಂತ ಅನ್ಸು ನೀವು ದುಡ್ಡು ಕೊಟ್ಟಾಗ? ಅವ್ರಿಗೆ ಆ್ಯಕ್ಚುಲಿ ಕೇಳಿದ್ರು, ನೀನು ಯಾಕೆ ನನಗೆ ಕೊಡೋದು? ನನಗೆ ಬೇಡ ಅಂತ ಹೇಳಿದರು, ಬಿಕಾಸ್ ಯು ಆರ್ ಮೈ ಡಾಟರ್. ಐ ವಾಸ್ ಲೈಕ್, ನೋ ಅಪ್ಪ, ಯು ಕೀಪ್ ಇಟ್, ಬಟ್ ವೆನ್ ಐ ಆಸ್ಕ್ ಯು ಗಿವ್ ಮಿ ಅಗೇನ್. ಎಲ್ಲೋ ಒಂದ್ ಕಡೆ ಐ ಥಿಂಕ್ ಹೆಣ್ಮಕ್ಳು ಅಂತ ಅಂದ್ರೆ ಜಾಸ್ತಿ ಸ್ವಾಭಿಮಾನ. ನೀವು ಹೇಳ್ದಂಗೆ ನಮ್ಗದೊಂದು ಇರುತ್ತೆ, ನಾವು ತಂದೆ ತಾಯಿ ತಗೊಂಡಿದೀವಿ ಅಂತಾನೆ ಕೊಡ್ಬೇಕು, ಅವ್ರಿಗೆ ತೋರಿಸ್ಬೇಕು ನಾ ಮಾಡಕ್ಕಾಗುತ್ತೆ ಅಂತ ಅಲ್ವಾ? ಮೋರ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಐ ವಾಂಟೆಡ್ ಟು ಶೋ ಮೈ ಡ್ಯಾಡ್ ವಾಟ್ ಕ್ಯಾನ್ ಐ ಡೂ. ನನಗೆ ವೆರಿ ಶೋರ್ ಗೊತ್ತಿತ್ತು ಅಪ್ಪಗೆ ನನ್ನ ಮೇಲೆ ತುಂಬ ನಂಬಿಕೆ ಇದೆ, ನನ್ನ ಮೇಲೆ ಏನು ಡೌಟ್ ಇಲ್ಲ, ನಂಗೆ ಇದು ಮಾಡ್ಲಿಕ್ಕೆ ಆಗ್ತದಿಲ್ವ. ಬಟ್ ಐ ಹ್ಯಾಡ್ ದಿಸ್ ಥಿಂಗ್ ದಟ್ ಐ ವಾಂಟ್ ಟು ಡೂ ದಿಸ್, ಐ ವಾಂಟ್ ಟು ರನ್ ದ ಸರ್ಫ್ ಸ್ಕೂಲ್ ವೆರಿ ಸಕ್ಸಸ್ಫುಲಿ ಆ್ಯಂಡ್ ಮೇಕ್ ಮೈ ಡ್ಯಾಡ್ ಪ್ರೌಡ್. ಆ ನಂಬಿಕೆಯಿಂದನೇ ನೀವು ಆ ಸರ್ಫ್ ಸ್ಕೂಲ್ನ ಸ್ಟ್ರಾಂಗ್ ಆಗಿ ಕಟ್ಟಕ್ಕೆ ಆಗಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಲ್ಲ? ಹೌದು. I think because belief plays such a big role. Big role, yeah. If somebody believes in you, ನಿಮ್ಮಲ್ಲಿ ಯಾರೋ ನಂಬಿಕೆ ಇಟ್ಟಿದ್ದಾರೆ, ವಿಶ್ವಾಸ ನಿಮ್ಮಲ್ಲಿ ಇಟ್ಟಿದ್ದಾರೆ ಅಂತ ಅಂದರೆ ಅದು ಇನ್ನಷ್ಟು ಶಕ್ತಿ ಕೊಡುತ್ತೆ ನಮಗೆ ದಿನ ಬೆಳಗ್ಗೆ ರಿಜೆಕ್ಷನ್ಸ್ನ ಫೇಸ್ ಮಾಡೋಕ್ಕೆ, ಕಷ್ಟಗಳನ್ನ ಫೇಸ್ ಮಾಡೋಕ್ಕೆ. ಐ ಥಿಂಕ್ ದಟ್ ಇಸ್ ವಾಟ್ ಇಸ್ ರಿಯಲಿ ಹೆಲ್ಪ್ ಟು. ನೀವು ಹೇಳ್ದಂಗೆ ಇವತ್ತು ನಿಮ್ಮ ಜೊತೆ ಇದ್ದಾರೆ ಅವರು ಅಂತ. ಅವ್ರಿಗೆ ನಿಮ್ಮ ಬಗ್ಗೆ ಏನು ಕನಸುಗಳಿತ್ತು? ನನ್ನ ಮಗಳು ಇಲ್ಲಿ ಅದು ಮಾಡಬೇಕು, ಇದು ಮಾಡಬೇಕು. ಐ ಥಿಂಕ್ ಐ ಫುಲ್ಫಿಲ್ಡ್ ಆಲ್ ಹಿಸ್ ಡ್ರೀಮ್. ದ ಲಾಸ್ಟ್ ಒನ್ ಇಸ್ ದ ಮ್ಯಾರೇಜ್ ವಿಚ್ ಹಿ ಕುಡಂಟ್ ಸಿ. It will happen when it is supposed to happen. ಇದೆಲ್ಲ ಕನಸುಗಳು ಫಿಲ್ಫಿಲ್. He was very happy that you compete ಮಾಡಿದ್ರಿ, sports and financial independency, having a goal. Like my dad always said, you should have a purpose in life. There is no life without purpose. So ಒಂದು ಜೀವನದಲ್ಲಿ ಒಂದು ಗುರಿ ಇರಲೇಬೇಕು. So he knew that I was a very passion driven girl, and what was his last thoughts? What did he leave you with? ಅಂದ್ರೆ ಏನಾದ್ರು ಹೇಳಿದ್ರ ನಿಮ್ಗೆ? ಬಿಕಾಸ್ ಲಾಟ್ ಆಫ್ ಥಿಂಗ್ಸ್ ತುಂಬಾ ಜೀವನ ಪೂರ್ತಿ ಹೇಳ್ಕೊಟ್ಟಿರ್ತಾರೆ, ವಿಷಯಗಳನ್ನ ಶೇರ್ ಮಾಡಿರ್ತಾರೆ. ಕೊನೆಯಲ್ಲಿ ಏನಾದ್ರು ನಿಮ್ಗೆ ಏನೋ ಸ್ಪೆಷಲ್ ಆಗಿ ಏನಾದ್ರು ಯು ಫೆಲ್ಟ್ ಲೈಕ್ ಫ್ಯೂ ವರ್ಡ್ಸ್ ದಟ್ ರಿಯಲಿ ಮ್ಯಾಟರ್ ನಿಮ್ಗೆ? he is like one is he's like, please take care of mom. That is one thing he said which is gonna stay with me. I don't know, ನಂಗೆ ಅಪ್ಪ ಅಮ್ಮನ ಹೇಗೆ ನೋಡ್ಕೊಳ್ಳಿದ್ದಾರೆ ಅಷ್ಟು ಒಳ್ಳೆದಾಗಿ ಆಗ್ತದಿಲ್ಲ ಗೊತ್ತಿಲ್ಲ, ಬಟ್ ಐ ಆಮ್ ಗೋನಾ ಟ್ರೈ ಅಂತ ಹೇಳ್ತೇನೆ. You will. But he always said that don't never shy away from following your goals. Like ಲಾಸ್ಟಲ್ಲಿ ಕೂಡ ಅಪ್ಪ ಹತ್ರ ಹೇಳ್ತಪ್ಪ, ನನಗೆ ಡ್ಯಾನ್ಸ್ ಕ್ಲಾಸ್ ಎಲ್ಲ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ವರ್ಕ್ ಕೂಡ ಮಾಡಬೇಕು, ಡ್ಯಾನ್ಸ್ ಕ್ಲಾಸ್ ಹೋಗ್ಬೇಕು. ಈಸ್ ಲೈಕ್, ನೋ, always stay calm and it's your goal, right? Never shy away from following your goals. I still remember his last words like that. But it is so beautiful, Tanvi, ನಾನು ಹೇಳಬೇಕು ಅಂತ ಅಂದರೆ, ಬಿಕಾಸ್ ಇಟ್ ಇಸ್ ನಾಟ್ ದಟ್ ಲಾಂಗ್. ಅದು ಟೈಮ್ ಹೋಗ್ತಾ ಹೋಗ್ತಾನೋ ನಾವು ಕಡಿಮೆ ಆಗಲ್ಲ, ಬಟ್ ಯು ಆರ್ ಸೋ ಬ್ಯೂಟಿಫುಲಿ ಮ್ಯಾನೇಜಿಂಗ್ ಯುವರ್ ಸೆಲ್ಫ್ ಅಲ್ವಾ? ದೆರ್ ಇಸ್ ಅ ಚಾಯ್ಸ್. ಯಾವಾಗಲೂ ಒಂದು ಚಾಯ್ಸ್ ಇರುತ್ತೆ ಮನುಷ್ಯ ಅಂತ ಅಂದರೆ, ಅವನು ಕುಗ್ಗಿ ಅದರಲ್ಲಿ ಮುಳುಗೋಗಿ ನಾವಲ್ಲಿ ಅವ್ನು ಇರಬಹುದು, ಅದೊಂದು ಆಪ್ಷನ್ ಇರುತ್ತೆ. ಆ್ಯಂಡ್ ಎಷ್ಟೊಂದು ಜನ ಆಪ್ಷನ್ನ ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಎಲ್ಲೋ ಒಂದು ಕಡೆ ಸಮಾಜ ಅಂತ ಅಂದಾಗ ಅದು ನಾವು ತೋರಿಸ್ಕೊಂಡೇ ಹೋದ್ರೆ ನಾವು ನಾವಲ್ಲಿಲ್ಲ ಅಂತ ಅನ್ಕೋಬಿಡ್ತಾರೆ ಅಂತ ಒಂದು ಇದಿರುತ್ತೆ ಆಲೋಚನೆ ನಮಗೆ. ಅದು ನಾವು ತೋರಿಸ್ಕೋಬೇಕು, ನಾವು ಹತ್ರ ಕಾಣಬೇಕು ಅಂತ. ಬಟ್ ಆ ಪ್ರಯತ್ನ ಇದೆಯಲ್ಲ, ಅದರಿಂದ ಹೊರ ಬರಬೇಕು ಅಂತ. ಯಾಕಂದರೆ ನೀವು ಹೊರಗೆ ಬಂದು ನೀವು ಜೀವನ ನೀವು ನಡೆಸಲೇಬೇಕು, ಬಿಕಾಸ್ ನೀವು ಇನ್ನೂ ಇಲ್ಲೇ ಇದ್ದೀರಾ, ತುಂಬ ವರ್ಷಗಳು ಇಲ್ಲೇ ಇರ್ತೀರಾ, ಅದು ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟೀಸ್ ನೀವೇ ನೋಡ್ಕೋಬೇಕು. ಆ್ಯಂಡ್ ಐ ಫೀಲ್ ನನಗೊಂಥರ ಹೆಮ್ಮೆ ಆಗುತ್ತೆ, ಬಿಕಾಸ್ ಐ ಲುಕ್ ಅಟ್ ಯು. ಆ್ಯಂಡ್ ಎಷ್ಟೊಂದು ಜನಕ್ಕೆ ಈ ಥರ ಸಿಚುವೇಶನ್ಸ್ ಬರುತ್ತೆ ಲೈಫಲ್ಲಿ, ಬಟ್ ಯು ಆರ್ ಹ್ಯಾಂಡಲಿಂಗ್ ಇಟ್ ಸೋ ಬ್ಯೂಟಿಫುಲಿ. ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ I think so. I was struggling a little bit, but I made a promise to myself. ಅಪ್ಪ ಹತ್ರ ಅವ್ರ ಲೈಕ್ ನನಗೋಸ್ಕರ ನಾನು ಪ್ರಾಮಿಸ್ ಮಾಡಿದ್ದೇನೆ, ದ ಓನ್ಲಿ ವೇ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ಅಪ್ಪಾಸ್ ಡೆತ್ ಇಸ್ ಬೈ ಟೇಕಿಂಗ್ ಕೇರ್ ಆಫ್ ಮೀ. By achieving my goals, by doing the best I can, because Appa is gonna be so happy if I do that. And ನನಗೆ ಲೈಕ್ ಓವರ್ ದ 6 months ನನಗೆ ಏನು ಅನಿಸ್ತು ಅಂದರೆ, ಅದು ಬೇಜಾರು ಹೋಗೋದಿಲ್ಲ, ಬಟ್ ಯು ಲರ್ನ್ ಟು ಲಿವ್ ವಿತ್ ದಟ್. ಯು ಲರ್ನ್ ಟು ಲಿವ್ ಅ ಲೈಫ್ ದಟ್ ಓಕೆ, ಡ್ಯಾಡ್ ಇಸ್ ನಾಟ್ ದೇರ್, ಬಟ್ ಐ ಆಮ್ ಸ್ಟಿಲ್ ಗೋನ್ ಫಿಗರ್ ಅ ಲೈಫ್ ಔಟ್. ಆ್ಯಂಡ್ ಐ ಹೋಪ್ ಯು ಫೈಂಡ್ ಸಮ್ಮನ್ ವೇರ್ ಯು ಕ್ಯಾನ್ ಡಂಪ್ ಆಲ್ ಯುವರ್ ಥಾಟ್ಸ್. ಮುಂಚೆ ತಂದೆ ಕೇಳಿಸ್ಕೊಳ್ತಾ ಇದ್ರು, ಆ ಸ್ಥಾನದಲ್ಲಿ ಯು ಫೈಂಡ್ ಅ ಫ್ರೆಂಡ್ ಆರ್ ಸಂಬಡಿ whom you can dump all those thoughts on, because ಆ ಜಾಗ ಅವಶ್ಯಕತೆ ಯಾವಾಗಲೂ ಇರುತ್ತೆ. ಎಲ್ಲರಿಗೂ ಆ ಜಾಗ ಬೇಕು, where they can just dump all their thoughts, ಎಲ್ಲ ಹೇಳ್ಕೊಳ್ಳೋ ಅಂತ ಒಂದು ಜಾಗ ಬೇಕು. ಅವರು ಇದೊಂದು ಘಟನೆ ಆದಮೇಲೆ ಬದಲಾವಣೆ ಏನಾಯಿತು ಲೈಫಲ್ಲಿ? ನಿಮ್ಮ ಆಲೋಚನೆಗಳ ಬದಲಾವಣೆ ಆಯಿತು, ಬಟ್ ಜನರ ಸುತ್ತಮುತ್ತ ಸೊಸೈಟಿಯಿಂದ ಬದಲಾವಣೆ ಆಯ್ತಾ? ಸೊಸೈಟಿಯಲ್ಲಿ ಬದಲಾವಣೆ ಆದರೂ ನಂಗೆ ಅಷ್ಟು ಎಫೆಕ್ಟ್ ಆಗೋದಿಲ್ಲ, ಬಟ್
ಡೈಲಿ ಅವ್ರು ನನಗೆ 3 ಸರಿ ಕಾಲ್ ಮಾಡ್ತಿದ್ರು, ತನ್ವಿ ತಿಂದಿದ್ಯಾ, ಬ್ರೇಕ್ಫಾಸ್ಟ್ ಆಯ್ತಾ, ಲಂಚ್ ಆಯ್ತಾ, ಡಿನ್ನರ್ ಆಯ್ತಾ, ಇವತ್ತಿದ್ದು ಸೇಲ್ಸ್ ಹೇಗಿದೆ, ಸರ್ಫ್ ಸ್ಕೂಲ್ ಇದೆ, ಎವ್ರಿ ಡೇ ಅವ್ರು ನನಗೆ ಕೇಳ್ತಿದ್ರು ಎಷ್ಟು ಜನ ಸರ್ಫಿಂಗ್ ಬಂದಿದ್ದಾರೆ, ಎಷ್ಟು ಜನ ಕೈಕಿಂಗ್ ಬಂದಿದ್ದಾರೆ. ಐ ಮಿಸ್ ದೋಸ್ ಕಾಲ್ಸ್. ಅವರು ನನಗೆ ಬೇರೆ ಎಂತ ಕೇಳ್ತಾ ಇರಲಿಲ್ಲ, ನೀನು ಹೇಗಿದ್ಯಾ ಅಷ್ಟು ಹೇಳಿ ನನಗೆ ಸಾಕು. ಆರ್ ಯು ಹ್ಯಾಪಿ, ಇಸ್ ದರ್ ಎನಿಥಿಂಗ್ ಯು ವಾಂಟ್ ಟು ಟಾಕ್, ಏನಾದರೂ ಇದ್ರೆ ಹೇಳ್ತಾನ್ವಿ, ನಾನು ಕೇಳ್ತೇನೆ. ಏನಾದರೂ ಕಷ್ಟ ಆದರೆ ನೀನು ಬಾ ಮನೆಗೆ ಬಾ, ಸ್ವಲ್ಪ 2 ದಿನ ಕೂತ್ಕೊಂಡು ಹೋಗೋಣ, ಐ ಟು ಫೀಲ್ ಸೋ ಗುಡ್. ಕಮಿಂಗ್ ಬ್ಯಾಕ್ ಟು ನಿಮ್ಮ ತಂದೆಯವ್ರು ಹೇಳಿದ್ರು ಪರ್ಪಸ್ ಇರಬೇಕು ಲೈಫಲ್ಲಿ ಅಂತ. ಸ್ಟ್ಯಾಂಡಪ್ ಪೆಡ್ಲಿಂಗ್ನ ನೀವು ಗುರಿ ಮಾಡ್ಕೊಂಡ ಇಲ್ಲ ಆ ಸ್ಟ್ಯಾಂಡಪ್ ಪೆಡ್ಲಿಂಗ್ ನಿಮ್ಮ ಲೈಫಲ್ಲಿ ಒಂದು ಪರ್ಪಸ್ ತಂತ? ಐ ಥಿಂಕ್ ಇಟ್ ಗಾಟ್ ಅ ಪರ್ಪಸ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಸಮುದ್ರ ಅಂದರೆ ತುಂಬ ಇಷ್ಟ, ಐ ವಿಲ್ ನೆವರ್ ಸೇ ನೋ. ಬಟ್ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಮೇಡ್ ಇಟ್ ಮೋರ್ ಬ್ಯೂಟಿಫುಲ್ ಅಂತ ಹೇಳ್ಬೋದು. ದ ವೇ ನನಗೆ ಸಮುದ್ರನ ಎಕ್ಸ್ಪ್ಲೋರ್ ಮಾಡ್ತೇನಲ್ಲ ಈ ಸ್ಪೋರ್ಟ್ ಒಟ್ಟು, ಇಟ್ಸ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ವೆನ್ ಯು ಆರ್ ಗೋಯಿಂಗ್ ಟು ನ್ಯಾಷನಲ್ಸ್ ಆ್ಯಂಡ್ ವರ್ಲ್ಡ್ ಕಪ್, ಯು ಆರ್ ಆಲ್ಸೋ ಫೈಟಿಂಗ್ ವಿತ್ ಯುವರ್ ಓನ್ capacity. Like I've got this timing, this nationals, next nationals I need to get better than this. So you're fighting yourself also here as well anta helbodu. So I think it's made my life more beautiful. Yeah, it's got a better perspective in life, and it's good to have such a beautiful solid direction ಕೊಟ್ಟಿದೆ ನಿಮಗೆ. ನಿಮ್ಮ ಜೂನಿಯರ್ಸ್ಗೆ who are looking for ಒಂದು ಗುರಿ ಅಂತ ಹುಡುಕ್ತಾ ಇರ್ತಾರೆ, ಕಾನ್ಫ್ಲಿಕ್ಟ್ ಅಲ್ಲಿ ಇರ್ತಾರೆ, ಒಂಥರ ಲಾಸ್ಟ್, they'll be lost, ಏನ್ ಮಾಡೋದು ಏನ್ ಮಾಡಬಾರ್ದು ಅಂತ, ಅಂಥವ್ರು ನೀವೇನು ಏನು ಹೇಳಕ್ಕೆ ಇಷ್ಟಪಡ್ತೀರಾ? Never hesitate from achieving your goals. Sometimes now, because when I thought that this is my goal, the 14-year-old Tanvi would never thought that I would be in this position anta. So I would always tell that no matter how your goal is, just go for it. Don't worry about how others are going to judge you. Don't ಯಾರು ಏನು ಹೇಳ್ತಾರೆ ಅಂತ ಟೆನ್ಷನ್ ಮಾಡಲಿಕ್ಕೆ ಹೋಗ್ಬೇಡಿ. ಬಟ್ ನೀವು ಅದು ಗೋಲ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದರೆ ಯು ಆರ್ ಆನ್ ಯುವರ್ ಓನ್. ಆ್ಯಂಡ್ ಪ್ಲೀಸ್ ಡೋಂಟ್ ಹೆಸಿಟೇಟ್ ಮಾಡಬಾರ್ದು ಹೆಲ್ಪ್ ತಗೊಳ್ಳಿಕ್ಕೆ. ಸೊ ಹೆಸಿಟೇಷನ್ ಇಸ್ ದ ಮೇನ್ ಇಶ್ಯೂ. ಲೈಕ್ I feel like we live in a generation where we're very hesitant to ask help. Yeah, so help ತಕೊಳ್ಳಿ, ಪರವಾಗಿಲ್ಲ. ಬಟ್ ವೆನ್ ಯು ಹ್ಯಾವ್ ಗುಡ್ ಇಂಟೆನ್ಷನ್ಸ್ ಅಲ್ಲ, ದೇವರು ಹೇಗಾದ್ರೂ ಮಾಡಿ ಒಂದು ಸಾಧಿ ತೋರಿಸ್ತಾರೆ. ಅಟ್ಲೀಸ್ಟ್ ಲಾಸ್ಟ್ ತನಕ ಆದರೂ ಉಜ್ಜಡಿ. ಕರೆಕ್ಟ್. ನನಗೊಬ್ರು ಟೀಚರ್ ಇದ್ದಾರೆ, ಆ್ಯಕ್ಚುಲಿ ನಮ್ಮ ಅಂಕಲ್ ಅವ್ರ ಟೀಚರ್ ಅವರು. ಅವ್ರನ್ನ ನಾನು ಭೇಟಿ ಆಗಿದ್ದೆ ಆಲ್ಮೋಸ್ಟ್ 2 ವಾರ ಆಗಿರ್ಬೋದು. ಅವ್ರೊಂದು ಸುಂದರವಾದ ಒಂದು ಲೈನ್ ಹೇಳಿದ್ರು. ಅವ್ರೇನು ಹೇಳಿದ್ರು ಅಂದರೆ, ಡಿಸಿಷನ್ ಯು ಮೇಕ್, ಬಟ್ ಗಾಡ್ ಡ್ರೈವ್ಸ್ ದಟ್ ಡಿಸಿಷನ್. ನಿರ್ಧಾರಗಳನ್ನ ನಾವು ತಗೋಬೇಕು. ಅದಕ್ಕೆ ನೀವು ಹೇಳ್ದಂಗೆ ದೇವ್ರು ರಸ್ತೆ ಮಾಡ್ತಾನೆ, ಅವ್ನು ನಡ್ಸ್ಕೊಂಡು ಹೋಗ್ತಾನೆ ಅಂತ. ಎಲ್ಲೋ ಒಂದ್ ಕಡೆ ನೀವು ಹೇಳ್ದಂಗೆ ನಮ್ಮ ಜನರೇಷನ್ ಅಲ್ಲಿ ಡಿಸಿಷನ್ ಮೇಕಿಂಗ್ ಕಡಿಮೆ ಇದೆಯಾ, ಅವ್ರ ಪೀಪಲ್ ಡಿಸೈಡ್? I think now we live in a generation where we have a lot of options. I feel, but I feel like your heart knows what you want, so it's very important to listen to your heart and not be very calculative in life, is what I felt. ಡೌಟ್ ಬಗ್ಗೆ ನೀವೇನು ಹೇಳ್ತೀರಾ? It is going to come no matter what, but it's very important. ನಮ್ಮ ಸರ್ಕಲ್ ಹೇಗಿದೆ ಅಲ್ಲ, ಅದು ಇಂಪಾರ್ಟೆಂಟ್. ಬಿಕಾಸ್ ಎಟ್ ಲಾಸ್ಟ್ ಯು ಗೋ ಬ್ಯಾಕ್ ಟು ದೆಮ್ ಆ್ಯಂಡ್ ದೇ ಆರ್ ದ ಒನ್ ಹೂ ವಿಲ್ ಕಾಮ್ ಯು ಡೌನ್ ಅಂತ ಹೇಳ್ಬೋದು. ಸಮ್ಟೈಮ್ಸ್ ಸರ್ಕಲ್ ನಾವು ಚೂಸ್ ಮಾಡೋಕ್ಕಾಗಲ್ಲ ಅಲ್ಲ, ಅಂಥವ್ರು ಏನು ಮಾಡಬೇಕು? Sometimes you have to ignore some things ಅಂತ ಹೇಳ್ಬೋದು. Yeah, so many things actually, because circle is important, but forming a good circle is important. Sometimes ಚಿಕ್ಕಿರುವಾಗ ಅದು ಸರ್ಕಲ್ ಒಳ್ಳೇದಿರೋದಿಲ್ಲ, but after you become big you have the decision or the choice to have a good circle in life. So it's very important. ನಮ್ಮ ಸುತ್ತಮುತ್ತ ಜನ ಹೇಗಿದ್ದಾರೆ, it's very important to build that nicely. ನೈಸ್. ಸಮುದ್ರದ ಬಗ್ಗೆ ಕುತೂಹಲ ಇದ್ದ ಸಣ್ಣ ಹುಡುಗಿ ತನ್ವಿ ಇವತ್ತು ಕಡಲ್ ಸರ್ಫಿಂಗ್ ಅಕಾಡೆಮಿ ಶುರು ಮಾಡಿದ್ದಾರೆ ಅಲ್ವಾ? ಎಷ್ಟು ವರ್ಷ ಆಯ್ತು ಇದನ್ನು ಶುರು ಮಾಡಿ? ದಿಸ್ ಅಕ್ಟೋಬರ್ 10 it's going to be 7 years. ಓ ವಾವ್! ಅಂತ ಸಣ್ಣ ವಯಸ್ಸಲ್ಲಿ 19 ವರ್ಷ ನೀವು ಹೇಳಿದ್ದು ತಂದೆ ದುಡ್ಡು ಇಸ್ಕೊಂಡಾಗ. ಅದು ಹೇಗೆ ನಡೀತಾ ಇದೆ ಸ್ಕೂಲು? ತುಂಬಾ ಚೆನ್ನಾಗಿ ನಡೀತಾ ಇದೆ, ಟಚ್ ವುಡ್. ವೆರಿ ನೈಸ್. All because of God, and I have a very good co-founder, Rohan R. Suvarna. He's also a very good friend of mine. ಅವರೊಟ್ಟು ನಾನು ಕಡಲ್ ಸರ್ಫ್ ಸ್ಕೂಲ್ ಅನ್ನು ಉಡುಪಿಯಲ್ಲಿ ರನ್ ಮಾಡ್ತಿದ್ದೇನೆ. ಉಡುಪಿ is Rohan's hometown by the way. And we have taught more than 6,000 7,000 students until today, and it is such a beautiful feeling. So ಈ
ಅಕಾಡೆಮಿ ಸ್ಕೂಲ್ ಶುರು ಮಾಡಕ್ಕೆ ಉದ್ದೇಶ ಏನಿತ್ತು? ವಾಟ್ ವಾಸ್ ದ ಥಾಟ್ ಪ್ರಾಸೆಸ್? ಯಾಕೆ ಶುರು ಮಾಡಬೇಕು ಅಂತ ಇಟ್ಸ್ ಅನ್ಕೊಂಡ್ರಿ? ಚೇಂಜ್ಡ್ ಓವರ್ ದ ಇಯರ್ಸ್. ನಾನು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಂಗೆ ಹೆಂಗೆ ಅನಿಸ್ತಂದ್ರೆ ನಮ್ಮ ಸರ್ಫಿಂಗ್ ಇಂಡಸ್ಟ್ರಿಯಲ್ಲಿ ಹುಡುಗಿರು ತುಂಬ ಕಮ್ಮಿ ಕಲಿಸೋದು. ಬಿಕಾಸ್ ಒಂದು ಫೀಮೇಲ್ ಇನ್ಸ್ಟ್ರಕ್ಟರ್ ಇರುವಾಗ ತುಂಬ ಜನ ಕಲೀಲಿಕ್ಕೆ ಬರ್ತಾರೆ. ಆ್ಯಸ್ ಅ ಫೀಮೇಲ್ ಯು ಲಾಟ್ ಆಫ್ ಸ್ಟೂಡೆಂಟ್ಸ್ ಹು ಕಮ್ ಆ್ಯಂಡ್ ಲರ್ನ್ ವಿತ್ ಯು ಅಂತ ಅನಿಸ್ತು. ಬಟ್ ಓವರ್ ದ ಇಯರ್ಸ್ ಇಟ್ಸ್ ಚೇಂಜ್. ನೌ ಐ ವಾಂಟ್ ಟು ಟೀಚ್ ಮೋರ್ ಪೀಪಲ್ ಫ್ರಮ್ ಮೈ ವಿಲೇಜ್, ಕ್ರಿಯೇಟ್ ಅ ಸೇಫ್ ಎನ್ವೈರ್ಮೆಂಟ್, ಎಲ್ಲರಿಗೆ ಬಂದು ಒಂದು ಸ್ಪೋರ್ಟ್ ಕಲಿಯುವಾಗೆ. ಆ್ಯಂಡ್ ವಾಟರ್ ಸ್ಪೋರ್ಟ್ಸ್ ಇಸ್ ಆಲ್ಸೋ ಸ್ಪೋರ್ಟ್ ಆ್ಯಂಡ್ ಅನ್ ಇಂಡಸ್ಟ್ರಿ ವೇರ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಒಂದು ಒಳ್ಳೆ ಸ್ಪೇಸ್ ವೇರ್ ದೇರ್ ಇಸ್ ಪ್ರೊಫೆಷನಲಿಸಮ್ ಆ್ಯಂಡ್ ಸೇಫ್ಟಿ ಇನ್ ಒನ್ ಪ್ಲೇಸ್, ಆ್ಯಂಡ್ ಆಲ್ಸೋ ಫೀಸ್ ಸ್ಟ್ರಕ್ಚರ್ಡ್ ಇನ್ ಡಿಸೈನ್ಡ್ ಇನ್ ಅ ವೇರ್ ಎವ್ರಿಬಡಿ ಕ್ಯಾನ್ ಅಫೋರ್ಡ್. ಸೊ ವಿ ಬಿಲ್ಟ್ ಅ ಸ್ಪೇಸ್, ಅದೆಲ್ಲ ಗೋಲ್ ಇಟ್ಟು ವಿ ಬಿಲ್ಟ್ ಅ ಸ್ಪೇಸ್. ಅಲ್ಲ, ತುಂಬಾ ಚಿಕ್ಕ ಫೀಸ್ಗೆ ಯು ಕ್ಯಾನ್ ಸ್ಟಿಲ್ ಮ್ಯಾನೇಜ್. Yeah, like an affordable fees, because we also have to buy equipments, pay rent and all of that. But not keep it too expensive that someone can't afford as well. ಇದು ಬರೀ ಕಾಂಪಿಟೇಷನ್ಸ್ಗಾ ಇಲ್ಲ ಇವನ್ ಜನರಲಿ ಪೀಪಲ್ ಕ್ಯಾನ್ ಕಮ್ ಅಂಡ್ ಲರ್ನ್? Generally people can come and learn. ಏನು ಏಜ್ ಲಿಮಿಟ್ ಇಲ್ಲ? There's no age limit. I have taught a kid which is of 4 years old, and I've taught a lady who was 75 years old who's come with a grandson, and both served so good, and it was the best feeling ever. ಸೊ ಯು ಹ್ಯಾವ್ ಆಲ್ ಕ್ಯಾಟಗರಿ? All categories. ಓಕೆ. ಪೇರೆಂಟ್ಸ್ ಬಂದ್ಬಿಟ್ಟು ಅಡ್ವೈಸ್ ಕೇಳ್ತಾರ ಫಸ್ಟ್, ಕಳಿಸ್ಬಹುದಾ ಇಲ್ವಾ, ಭಯ ಪಡ್ತಾರಾ? ಇಲ್ಲ ಮಾತಾಡ್ತಾರೆ ಕಾಲ್ ಮಾಡಿ, ತನ್ವಿ ಹತ್ರನೇ ಮಾತಾಡ್ಬೇಕಂತ ಹೇಳ್ತಾರೆ. ಯೂಶುವಲಿ ಸಮ್ ಟೈಮ್ ಬಿಸಿ ಇದ್ರೆ ಆಗುದಿಲ್ಲ, ನೀರಲ್ಲಿ ಇರುವಾಗ, ಇಲ್ಲಾದ್ರೆ ಅಮ್ಮಪ್ಪ ನೋಡ್ಲಿಕ್ಕೆ ಹೋಗುವಾಗ. ಬಟ್ ವೆನ್ ಐಮ್ ಆನ್ ಗ್ರೌಂಡ್, ವೆನ್ ಐಮ್ ಎಟ್ ದ ಸರ್ಫ್ ಸ್ಕೂಲ್, ಐ ಮೇಕ್ ಶೂರ್ ಐ ಟ್ರೈ ಟು ಟೇಕ್ ದಟ್ ಕಾಲ್. ಓಕೆ. ನೀವು ಶುರು ಮಾಡಿದಾಗ ನಿಮ್ಗೆ ಒಳಗಡೆ ಫಿಯರ್ಸ್ ಇತ್ತಾ, ಭಯ ಇತ್ತಾ, ಇದು ವರ್ಕ್ ಆಗುತ್ತೋ ಇಲ್ವೋ, ಇಲ್ಲ ಯು ಜಸ್ಟ್ ವೆಂಟ್ ವಿತ್ ದ ಫ್ಲೋ? I was very scared. This is a very big male-dominated industry in the country. But that didn't affect me, because I was like, nange ನಾನು ಏನು ಮಾಡೋದು ಗೊತ್ತಿದ್ರೆ, I have a good team, and we are well prepared and well trained for what we need to execute at the surf school ಅಂತ ಗೊತ್ತಿದ್ರೆ. Okay. I was like, and I feel like hard work beats all these doubts I had in mind. So we worked very hard. We learned a lot. We got a certifications. We built good team. We built a good operations. ಸೊ ಯು ಆರ್ ಆ್ಯಕ್ಚುಲಿ ಟುಡೇ ನೀವು ಕಾಂಪಿಟೇಷನ್ ಜೊತೆಲಿ ರೆಪ್ರೆಸೆಂಟಿಂಗ್ ಇಂಡಿಯಾ ಜೊತೆಲಿ ಯು ಆರ್ ಆ್ಯಕ್ಚುಲಿ ಅನ್ ಆಂಟ್ರಪ್ರನರ್ ಆ್ಯಂಡ್ ಸೋಷಿಯಲ್ ಚೇಂಜ್ ಮೇಕರ್ ಅಂತ ಹೇಳ್ಬೋದು. ಬಿಕಾಸ್ ನೀವೊಂದು ಸಮುದಾಯನ ಎನ್ಹ್ಯಾನ್ಸ್ ಮಾಡಬೇಕು ಅಂತ ಅದೇ ಜಾಗದಲ್ಲಿ ನಿಮ್ಮ ಮುಲ್ಕಿಯಲ್ಲಿ ನೀವು ಕಟ್ತಾ ಇರೋದು ಇದೊಂದು ಅಕಾಡೆಮಿ ಸ್ಪೋರ್ಟಿಂಗ್ ಸ್ಕೂಲಿಂದ ಎಲ್ಲರೂ ಒಂದು ಭಾವನೆ ಸಮುದ್ರದ ಬಗ್ಗೆ, ಈ ಕ್ರೀಡೆ ಬಗ್ಗೆ ಇನ್ನಷ್ಟು ಎಕ್ಸ್ಪೋಜರ್ ಸಿಗುತ್ತೆ, ಒಂದು ಕಮ್ಯುನಿಟಿ ಡೆವಲಪ್ ಆಗುತ್ತೆ ಅಂತ ಯು ಕೆಪ್ಟ್ ಆಲ್ ದಿಸ್ ಥಾಟ್ ಪ್ರೊಸೆಸ್ ಇನ್ ಮೈಂಡ್. ಆ್ಯಂಡ್ ನಂಗೆ ಏನಾಯ್ತಂತೆ, ಲೈಕ್ ಮೀ ಹೌ ಐ ಗಾಟ್ ದಟ್ ಎಕ್ಸ್ಪೋಷರ್ ಮತ್ತೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟು ಚಿಕ್ಕ ವಯಸ್ಸಲ್ಲಿ ಕಲೀಲಿಕ್ಕೆ, ಐ ವಾಂಟ್ ಟು ಗಿವ್ ದಟ್ ಇನ್ನೂ ತುಂಬ ಮಕ್ಕಳಿಗೆ ಇದು ಎಕ್ಸ್ಪೀರಿಯನ್ಸ್, ಒಂದು ಅಪರ್ಚುನಿಟಿ ಸಿಕ್ಕಲಿ, ಒಳ್ಳೆ ಪ್ಲೇಸಲ್ಲಿ ಕಲಿಬಹುದು ಅಂತ. ಸೊ ನಾವೊಂದು ನಮ್ಮ ಸರ್ಫ್ ಸ್ಕೂಲಲ್ಲಿ ನಮ್ಮ ಊರ್ ಮಕ್ಕಳಿಗೆ ಉಡುಪಿಯಲ್ಲಿ ಕಡಲ್ ಕಿನ್ನೀಸ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೇವೆ, ವೇರ್ ವಿ ಕೀಪ್ ಅ ವೆರಿ ಮಿನಿಮಲ್ ಫೀಸ್ ಜಸ್ಟ್ ಫಾರ್ ದಟ್, ಸೊ ದಟ್ ದೇ ಶೋ ಅಪ್ ಫಾರ್ ದ ಕ್ಲಾಸ್. ಅದರ್ಸ್ ದೇ ವಿಲ್ ನಾಟ್ ಶೋ ಅಪ್. ಆ್ಯಂಡ್ ಯು ಶುಡ್ ಸಿ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು ಬಂದು ಸರ್ಫಿಂಗ್ ಮಾಡ್ತಾರೆ, ಅವ್ರಿಗೆ ಮನೆಗೆ ಹೋಗ್ಲಿಕ್ಕೆ ಮನಸ್ಸೇ ಅಲ್ಲ. ಇಟ್ ಮೇಕ್ಸ್ ಮೈ ಹಾರ್ಟ್ ವೆರಿ ಫುಲ್. ಸಮಟೈಮ್ಸ್ ಐ ಡೋಂಟ್ ರನ್ ದ ಪ್ರೋಗ್ರಾಮ್ ಬಿಕಾಸ್ ಐ ಆಮ್ ಬಿಸಿ, ಬಟ್ ಮೈ ಟೀಮ್ ರನ್ಸ್ ಇಟ್, ಅಂಡ್ ಇವನ್ ಅವ್ರು ಎಂಜಾಯ್ ಮಾಡ್ತಾರೆ ಚಿಕ್ಕ ಪುಟಾಣಿ ಮಕ್ಕಳಿಗೆ ಕಲಿಸುವಾಗ. ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? ನಮ್ಮ ಟೀಮಲ್ಲಿ ರೈಟ್ ನೌ ವಿ ಆರ್ 9 people. ಕೋರ್ ಟೀಮ್ ಎಲ್ಲ ಹೇಳ್ಕೊಡೋರು, ಕೋಚಸ್, ಬ್ಯಾಕ್ ಎಂಡ್ ಅಂಡ್ ಎವ್ರಿಥಿಂಗ್. ಕಂಪೀಟ್ ಮಾಡ್ತಾರಾ? ಕೆಲವು ಜನ ಕಂಪೀಟ್ ಮಾಡ್ತಾರೆ ನಮ್ಮ ಟೀಮಲ್ಲಿ, ಸಮ್ ಡೋಂಟ್. ಬಟ್ ದೇ ಆರ್ ಡೂಯಿಂಗ್ ವೆರಿ ಗುಡ್. ಫೀಲ್ಸ್ ತುಂಬ ಖುಷಿ ಆಗ್ತದೆ ಅವರೆಷ್ಟು ಗ್ರೋ ಆಗಿದ್ದಾರೆ ನಮ್ಮ ಸ್ಕೂಲಲ್ಲಿ ಆಸ್ ಅ ಟೀಮ್ ಆಸ್ ವೆಲ್. ನೈಸ್. ಸೊ ಸ್ಟ್ಯಾಂಡ್ ಅಪ್ ಪೆಡ್ಲಿಂಗ್ ಅಲ್ಲಿ ಇಷ್ಟೊಂದು ಸಾಧನೆ ಮಾಡಿದ್ದೀರಾ ನೀವು. ಆಲ್ಮೋಸ್ಟ್ 15 years ಆಯಿತು ಇವಾಗ. ನೀವು ಅಚೀವ್ಡ್ ಸೋ ಮಚ್. ಇನ್ನು ಮುಂದೆ ನಿಮ್ಮ ಗುರಿ ಏನು? ಆಮೇಲೆ ಇಷ್ಟು ನಿಮ್ಮ ಜರ್ನಿಲಿ ನಿಮಗೆ ತೃಪ್ತಿ ಸಿಕ್ಕಿದೆಯಾ? ತುಂಬ ತೃಪ್ತಿ ಸಿಕ್ತಿದೆ, ಬಿಕಾಸ್ ನನಗೆ ಸ್ಟ್ಯಾಂಡಪ್ ಪ್ಯಾಡ್ಲಿಂಗ್ ಸ್ಪೋರ್ಟ್ ಮಾಡುವಾಗ ನನಗೆ ಇದು ಅಚೀವ್ ಮಾಡಬೇಕಂತ ಎಕ್ಸ್ಪೆಕ್ಟೇಷನ್ಸ್ ಲೈಫಲ್ಲಿ ನಾನು ಎಂತ ಇಡಲೇ ಇಲ್ಲ. ಜಸ್ಟ್ ನನಗೆ ಸ್ಪೋರ್ಟ್ ಇಷ್ಟ ಅಂತ ಮಾಡಿದ್ದೇನೆ. ಸೊ ಐ ಥಿಂಕ್ ನನಗೆ ಈ ಸ್ಪೋರ್ಟಲ್ಲಿ ಲೈಕ್ ಐವ್ ಗಾಟ್ ಮೋರ್ ದೆನ್ ಐ ಹ್ಯಾವ್ ಎಕ್ಸ್ಪೆಕ್ಟೆಡ್ ಇನ್ ಲೈಫ್. ಇದು ಅವಾರ್ಡ್ಸ್ ಆಗ್ಬೋದು, ಆ್ಯಂಡ್ ದ ಕೈಂಡ್ ಆಫ್ ಪೀಪಲ್ ಐ ಹ್ಯಾವ್ ಮೆಟ್ ಇದು ಜರ್ನಿಯಲ್ಲಿ, ಆರ್ ಯುನೋ ದ ಕೈಂಡ್ ಆಫ್ ರೆಕಗ್ನಿಷನ್ ನನಗೆ ಈ ಕಂಟ್ರಿಯಲ್ಲಿ ಸಿಕ್ಕಿದೆ, ಆರ್ ಇನ್ ದ ವರ್ಲ್ಡ್ ಆಫ್ ಯುನೋ ಫ್ರಮ್ ಅ ಗರ್ಲ್ ಬಿಂಗ್ ಫ್ರಮ್ ಇಂಡಿಯಾ ಡೂಯಿಂಗ್ ದಿ ಸ್ಪೋರ್ಟ್ ಅಂತ. ಸೊ ಐ ಥಿಂಕ್ ಐ ಹ್ಯಾವ್ ಗಾಟ್ ಮಚ್ ಮೋರ್ ದೆನ್ ಐ ಹ್ಯಾವ್ ಎವರ್ ಎಕ್ಸ್ಪೆಕ್ಟೆಡ್ ಇನ್ ಲೈಫ್ ಅಂತ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಮೈ ಫ್ಯೂಚರ್ ಗೋಲ್ಸ್ ಹೇಳಿದರೆ, ನನಗೆ ನನ್ನ ಸರ್ಫ್ ಸ್ಕೂಲಲ್ಲಿ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕಂತ ತುಂಬ ಆಸೆ ಇದೆ. ಸೊ ಆ್ಯಸ್ ಐ ಟೋಲ್ಡ್ ಯು, ನಮ್ಮ ಗೋಲ್ಸ್ ವೆರಿ ಸಿಂಪಲ್ ಇದೆ ಸರ್ಫ್ ಸ್ಕೂಲಲ್ಲಿ. ಸೊ ಇನ್ನೂ ಮಕ್ಕಳಿಗೆ ಕಲಿಸಬೇಕು ಅಂತ ತುಂಬ ಆಸೆ ಇದೆ. ಅವ್ರಿಗೆ ಒಂದು ಅಪರ್ಚುನಿಟೀಸ್
ಕೊಡಬೇಕು ಅವ್ರಿಗೆ, ಒಂದು ಎಕ್ಸ್ಪೋಷರ್ ಕೊಡಬೇಕು ಇದು ಸ್ಪೋರ್ಟ್ ಮಾಡಲಿಕ್ಕೆ. ಬಿಕಾಸ್ ನನಗೆ ಅಷ್ಟು ಚಿಕ್ಕದಲ್ಲಿ ನನಗೆ ಈ ಅಪರ್ಚುನಿಟಿ ಸಿಕ್ಕಿತ್ತು, ಸೊ ಅವ್ರಿಗೆ ಕೂಡ ನನಗೆ ಅದು ಕೊಡಬೇಕಂತ ತುಂಬ ಆಸೆ. ಹೌದು. ಸೊ ಇನ್ನಷ್ಟು ಟೂರ್ನಮೆಂಟ್ಸ್ ಆಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಆಸೆ ಇದೆ, ಬಟ್ ಐ ಆಮ್ ಆಲ್ಸೋ ಸೀಯಿಂಗ್, ಬಿಕಾಸ್ ಆಲ್ ಮೈ ಲೈಫ್ ಐ ಹ್ಯಾವ್ ಗಿವನ್ ಟು ಮೈ ಪ್ರೊಫೆಷನಲ್ ಲೈಫ್, ಸೊ ಐ ಹ್ಯಾವ್ ಟೇಕನ್ ಅ ಸ್ಮಾಲ್ ಪಾಸ್ ಟು ವರ್ಕ್ ಆನ್ ಮೈ ಪರ್ಸನಲ್ ಲೈಫ್, ಎಸ್ಪೆಷಲಿ ಆಫ್ಟರ್ ಅಪ್ಪ ತೀರೋದ್ಮೇಲೆ. ಜಸ್ಟ್ ಟು ಗಿವ್ ಅ ಲಿಟಲ್ ಟೈಮ್ ನನ್ನ ಲೈಫ್ಗೋಸ್ಕರ ಜಸ್ಟ್ ಸ್ವಲ್ಪ ಸ್ಲೋ ಡೌನ್ ಮಾಡ್ತಿದ್ದೇನೆ. ಕೊನೆಯಾಗಿ ನೀವು ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಥಿಂಗ್ಸ್ ಫಸ್ಟ್, ನಾನು ಇಷ್ಟೆಲ್ಲ ಮೆಡಲ್ಸ್ ಅಚೀವ್ ಮಾಡಿದ್ದೇನೆ, ಇಷ್ಟೆಲ್ಲ ರೆಕಗ್ನಿಷನ್ ಸಿಕ್ಕಿದೆ, ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ, ನನಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಫ್ರಮ್ ಮೈ ಫ್ಯಾಮಿಲಿ ಮೆಂಬರ್ಸ್, ಪಪ್ಪ ಅಮ್ಮ, ಮತ್ತು ನಂದು ಕಾಲೇಜಲ್ಲಿ ಆಗಿರ್ಬೋದು, ಸ್ಕೂಲಲ್ಲಿ ಆಗಿರ್ಬೋದು, PUCಯಲ್ಲಿ ನಂದು ಫ್ರೆಂಡ್ಸ್, ಅಯ್ಯೋ ಎಷ್ಟು ಕಷ್ಟದಿಂದ ನನ್ನ ಅಣ್ಣ, ಸೋ ಮೆನಿ, ಇಟ್ಸ್ ಅ ಹ್ಯೂಜ್ ಲಿಸ್ಟ್, ಆಲ್ ದ ಪೀಪಲ್ ಹ್ಯಾವ್ ವರ್ಕ್ಡ್ ಇನ್ ದಿಸ್ ಇಂಡಸ್ಟ್ರಿ, ಯಾರು ನನಗೆ ಹೆಲ್ಪ್ ಮಾಡಿದ್ದಾರೆ ಇಷ್ಟು ಒಳ್ಳೆ ಕಾಂಪೀಟ್ ಮಾಡಿ ಅಚೀವ್ ಮಾಡಲಿಕ್ಕೆ. ಸೊ ಬಿಗ್ ಥ್ಯಾಂಕ್ ಯು ಅಂತ ಹೇಳಬೇಕು. ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್, ನನಗೆ ಎಲ್ಲರ ಹತ್ರ ಹೇಳಬೇಕು, ಬಿಕಾಸ್ ನಂಗೆ ಅಪ್ಪ ಯಾವಾಗ ಕೂಡ ಹೇಳ್ತಿದ್ರು, ನೋ ಮ್ಯಾಟರ್ ಎಷ್ಟು ದೊಡ್ಡ ಗೋಲ್ ಇದೆ, ಎಷ್ಟು ಚಿಕ್ಕ ಗೋಲ್ ಇದೆ, ಅದು ಗೋಲಿದು ಏನೋ ಎಷ್ಟು ಫೈನ್ ಆಗಿದೆ, ಇಟ್ ಡಸಂಟ್ ಮ್ಯಾಟರ್. ನಿಮ್ಗೊಂದು ಗೋಲ್ ಇದ್ರೆ ಅದನ್ನು ಅಚೀವ್ ಮಾಡಲಿಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾನಿದು 9 ಗೋಲ್ಡ್ ಮೆಡಲ್ಸ್ ವಿನ್ ಆಗಬೇಕಾದ್ರೆ ಇದು ಈಗ ತುಂಬ ಚಂದ ಕಾಣ್ತದೆ, ಬಟ್ ನಾನು ಏನೆಲ್ಲ ಅನುಭವಿಸಿದೆ ಇದು ಅಚೀವ್ ಮಾಡಲಿಕ್ಕೆ, ಇಟ್ಸ್ ಕ್ರೇಜಿ, ಬಟ್ ಅದು ಇಟ್ ಡಸಂಟ್ ಮ್ಯಾಚ್ ಫಾರ್ ದ ಬ್ಯೂಟಿ ಆಫ್ 9 ಗೋಲ್ಡ್ ಮೆಡಲ್ಸ್. ಸೊ ನೀವು ಗೋಲ್ ಅಚೀವ್ ಮಾಡುವಾಗ ಮೇಲೆ ಕೆಳಗಡೆ ಆಗ್ತದೆ, ಬಟ್ ಯುವರ್ ಗೋಲ್ ಇಸ್ ವೆರಿ ಕ್ಲಿಯರ್, ಇಟ್ಸ್ ಮೋರ್ ಬ್ಯೂಟಿಫುಲ್ ದೆನ್ ನೀವೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇನೆ. ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್, ಐ ರನ್ ಅ ವೆರಿ ಬ್ಯೂಟಿಫುಲ್ ಸರ್ಫ್ ಸ್ಕೂಲ್ ಬ್ಯಾಕ್ ಹೋಮ್ ಇನ್ ಉಡುಪಿ, ಕಡಲ್ ಸರ್ಫ್ ಸ್ಕೂಲ್. ಸೊ ಐ ಆಮ್ ಪರ್ಸ್ನಲಿ ನಿಮಗೂ ಕೂಡ ಇನ್ವೈಟ್ ಮಾಡ್ತಿದ್ದೇನೆ, ಬನ್ನಿ ಸರ್ಫಿಂಗ್ ಮಾಡಿ. ಎಲ್ಲರಿಗೂ ಯಾರೆಲ್ಲ ಇದು ವಿಡಿಯೋ ನೋಡ್ತಿದ್ದಾರೆ, ಸರ್ಫಿಂಗ್ ಮಾಡ್ಲಿಕ್ಕೆ ಆಸೆ ಇದ್ರೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ನಮ್ದು ತುಂಬಾ ಚಂದ ಊರು ಉಡುಪಿ. ನಾನು ಆಕ್ಚುಲಿ ಬರಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಆ ಪುಟ್ಟು ಮಕ್ಕಳು ಸರ್ಫ್ ಮಾಡ್ತಿರೋದು ಐ ವುಡ್ ವಾಂಟ್ ಟು ಸಿ ದೆಮ್. ತುಂಬಾ ಕ್ಯೂಟ್ ಆಗಿದ್ದಾರೆ. ಬಟ್ ಲಾಸ್ಟ್ಲಿ ನಾನು ಹೇಳಬೇಕು ತನ್ವಿ, ಯು ಆರ್ ಸಚ್ ಅ ಬ್ಯೂಟಿಫುಲ್ ಗರ್ಲ್. ನಿಮ್ಮ ಒಳಗಡೆ ಆ ತೃಪ್ತಿ ಕಾಣಿಸುತ್ತೆ, ಯಾಕಂದರೆ ತುಂಬ ಶ್ರಮ ಪಟ್ಟು ಎಷ್ಟೊಂದು ವರ್ಷ ಸ್ಟ್ರಗಲ್ ಮಾಡಿ ಯಾರು ಒಂದು ಜಾಗ ತಲುಪಿರ್ತಾರಲ್ಲ, ಅವ್ರ ಮುಖದಲ್ಲಿ ಆ ಕಳೆ ಕಾಣಿಸುತ್ತೆ. ಆ್ಯಂಡ್ ಐ ಕ್ಯಾನ್ ಸಿ ದಟ್ ಇನ್ ಯುವರ್ ಫೇಸ್, ಆ್ಯಂಡ್ ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ಒಂಥರ ಹೆಮ್ಮೆ ಆಗುತ್ತೆ, ಬಿಕಾಸ್ ಇಂಥ ಸಣ್ಣ ವಯಸ್ಸಲ್ಲಿ ಎಷ್ಟೊಂದು ನೋಡಿ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ನಿಮ್ಮ ಆಲೋಚನೆಗಳನ್ನ ತಿಳ್ಕೊಂಡು. ಆ್ಯಂಡ್ ಐ ಕ್ಯಾನ್ ಸೇ ನೀವು ಒಂದು ದೊಡ್ಡ ಪ್ರೇರಣೆ ಎಷ್ಟೊಂದು ಜನಕ್ಕೆ ಇವತ್ತು ನೋಡ್ಬಿಟ್ಟು ಅನ್ಕೊಂತಾರೆ, ಇಲ್ಲ ಇವ್ರು ಮಾಡೋಕ್ಕೆ ಸಾಧ್ಯ ಆದರೆ ನಾವು ಮಾಡಬಹುದು ಅಂತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್ ಟು ಯು. ನಿಮ್ಗೆ ಇನ್ನೂ ಅಷ್ಟು ಸಪೋರ್ಟ್ ಸಿಗಲಿ, ವೆದರ್ ಇಟ್ ಈಸ್ ಫೈನಾನ್ಷಿಯಲ್ ಆರ್ ಎಮೋಷ್ನಲ್, ಮೆಂಟಲ್, ಎಲ್ಲ ಥರ ಸಪೋರ್ಟ್ ಸಿಗಲಿ ಟು ಗ್ರೋ ಯೋರ್ ಸ್ಕೂಲ್ ಆ್ಯಂಡ್ ಗೆಟ್ ಸಪೋರ್ಟ್ ಟು ಗೋ ಫಾರ್ ಮೋರ್ ನ್ಯಾಷನಲ್ಸ್, ಇಂಟರ್ನ್ಯಾಷನಲ್ಸ್ ಆ್ಯಂಡ್ ಅಚೀವ್ ಆಲ್ ದ ಥಿಂಗ್ಸ್ ಇನ್ ಲೈಫ್. ಮೈ ಬೆಸ್ಟ್ ವಿಶಸ್ ಟು ಯು, Tanvi. So happy to have you on the show. Thank you so much. Thank you.